न बुद्धिभेदं जनयत् अज्ञानं कर्मसङ्गिनं जोषये सर्वकर्माणि विद्वान् युक्तः समाचारान् ಇದು ವರ್ಡ್ ಬೈ ವರ್ಡ್ ನಾ ಇಲ್ಲ ಬುದ್ಧಿಭಂಗವನ್ನು ಉಂಟು ಮಾಡಬೇಕು ಅಜ್ಞಾನ ಮೂರ್ಖರ ಹೊಂದಾಣಿಕೆ ಮಾಡಬೇಕು ಸರ್ವ ಎಲ್ಲ ಕರ್ಮಗಳನ್ನು ವಿದ್ವಾಂಸನು ನಿರತನಾಗಿ ಸಮಾಚಾರ ಆಚರಿಸುತ್ತಾ ಅನುವಾದ ಭಾವಾರ್ಥ ಕೊಟ್ಟವರು ಅಭಯ ಚರಣಾರ್ಯವಿಂದ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಕಿ ಜಯ. ನಿಯತ ಕರ್ತವ್ಯಗಳ ಕರ್ಮಫಲಕ್ಕೆ ಅಂಟಿಕೊಂಡಿರುವವರ ಕೆಲಸವನ್ನು ನಿಲ್ಲಿಸಿಬಿಟ್ಟರೆ ಅವರ ಮನಸ್ಸು ಕಲಕುತ್ತದೆ. ಆದ್ದರಿಂದ ವಿದ್ವಾಂಸನು ಅವರ ಕೆಲಸವನ್ನು ನಿಲ್ಲಿಸಿಬಿಡಬಾರದು. ಭಕ್ತಿಭಾವದಿಂದ ಕೆಲಸ ಮಾಡಿ ಆತನು ಅಜ್ಞಾನಿಗಳನ್ನು ಕೃಷ್ಣ ಪ್ರಜ್ಞೆಯ ಕ್ರಮಕ್ರಮವಾದ ಬೆಳವಣಿಗೆಗಾಗಿ ಎಲ್ಲ ಬಗೆಯ ಚಟುವಟಿಕೆಯಲ್ಲಿ ತೊಡಗಿಸಬೇಕು. ಭಾವಾರ್ಥ: ವೇದೈಶ್ಚ ಸರ್ವರಹಮೇವ ವೇದ್ಯ. ಎಲ್ಲ ವೈದಿಕ ವಿಧಿಗಳ ಗುರಿಯೇ ಇದೆ. ಎಲ್ಲ ವಿಧಿಗಳ ಎಲ್ಲ ಯಜ್ಞಾಚರಣೆಗಳ ಮತ್ತು ಐಹಿಕ ಚಟುವಟಿಕೆಗಳ ನಿರ್ದೇಶನವೂ ಸೇರಿದಂತೆ ವೇದಗಳಲ್ಲಿ ಇರುವುದೆಲ್ಲವೂ ಉದ್ದೇಶ ಕೃಷ್ಣನನ್ನು ಹರಿಯುವುದು. ಆತನೇ ಬದುಕಿನ ಪರಮ ಗುರಿಯು. ಆತನ ಬದ್ಧಜೀವಿಗಳಿಗೆ ಇಂದ್ರಿಯ ತೃಪ್ತಿಯಾಚೆ ಏನೂ ತಿಳಿಯದು. ಆದ್ದರಿಂದ ಆ ಗುರಿಗಾಗಿ ಅವರು ವೇದಗಳನ್ನು ಅಭ್ಯಾಸ ಮಾಡುತ್ತಾರೆ. ಆದರೆ ವೇದ ವಿಧಿಗಳಿಂದ ನಿಯಂತ್ರಿತವಾದ ಫಲಾಸಕ್ತಿ ಚಟುವಟಿಕೆಗಳು ಮತ್ತು ಇಂದ್ರಿಯ ತೃಪ್ತಿಯು ಕ್ರಮೇಣ ಮನುಷ್ಯನನ್ನು ಕೃಷ್ಣ ಪ್ರಜ್ಞೆಗೆ ಏರಿಸುತ್ತದೆ. ಆದ್ದರಿಂದ ಕೃಷ್ಣ ಪ್ರಜ್ಞೆಯಲ್ಲಿ ಆತ್ಮಸಾಕ್ಷಾತ್ಕಾರವಾದವನು ಇತರರ ಚಟುವಟಿಕೆಗಳನ್ನಾಗಲಿ ಅರಿವನ್ನಾಗಲಿ ಕಲಕಬಾರದು. ಎಲ್ಲ ಕಾರ್ಯದ ಫಲಗಳನ್ನು ಕೃಷ್ಣನ ಸೇವೆಗೆ ಹೇಗೆ ಸಮರ್ಪಿಸಬಹುದೆಂಬುದನ್ನು ತೋರಿಸಿಕೊಡುವುದರ ಮೂಲಕ ಅವನು ಕೆಲಸ ಮಾಡಬೇಕು. ಇಂದ್ರಿಯ ತೃಪ್ತಿಗಾಗಿ ಕೆಲಸ ಮಾಡುವ ಅಜ್ಞಾನಿಯು ಹೇಗೆ ಕೆಲಸ ಮಾಡಬೇಕು ಮತ್ತು ಹೇಗೆ ನಡೆದುಕೊಳ್ಳಬೇಕು ಎನ್ನುವುದನ್ನು ಕಲಿತುಕೊಳ್ಳುವಂತೆ ಕೃಷ್ಣ ಪ್ರಜ್ಞೆಯುಳ್ಳ ವಿದ್ವಾಂಸನು ಕೆಲಸ ಮಾಡಬಹುದು. ಅಜ್ಞಾನಿಯಾದವನ ಚಟುವಟಿಕೆಗಳಿಗೆ ಭಂಗ ತರಬಾರದು. ಆದರೆ ಸ್ವಲ್ಪ ಮಟ್ಟಿಗೆ ಬೆಳೆದ ಕೃಷ್ಣ ಪ್ರಜ್ಞೆಯುಳ್ಳ ಮನುಷ್ಯನು ಇತರ ವೈದಿಕ ನಿಯಮಗಳಿಗೆ ಕಾಯದೆ ನೇರವಾಗಿ ಭಗವಂತನ ಸೇವೆಯಲ್ಲಿ ತೊಡಗಬಹುದು. ಈ ಭಾಗ್ಯಶಾಲಿಗೆ ವೈದಿಕ ವಿಧಿಗಳನ್ನು ಅನುಸರಿಸುವ ಅಗತ್ಯವಿಲ್ಲ, ಏಕೆಂದರೆ ನಿಯತ ಕರ್ತವ್ಯಗಳನ್ನು ಮಾಡುವುದರಿಂದ ಪಡೆಯುವ ಎಲ್ಲ ಪರಿಣಾಮಗಳನ್ನು ನೇರವಾದ ಕೃಷ್ಣ ಪ್ರಜ್ಞೆಯಿಂದ ಪಡೆಯಬಹುದು. ಪ್ರಕೃತಿ ಕ್ರಿಯಮಾನಾನಿ ಗುಣೈ ಕರ್ಮಾಣಿ ಸರ್ವಸಃ ಅಹಂಕಾರ ವಿಮೂಢಾತ್ಮ ಕರ್ತಾಹಂ ಇತಿ ಮನ್ಯತೆ. ಪ್ರಕೃತಿಯೇ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ಪ್ರಕೃತೆ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಂ ಇತಿ ಮನ್ಯತೆ. ಪ್ರಕೃತಿ ಭೌತಿಕ ಪ್ರಕೃತಿಯು ಕ್ರಿಯಮಾಣಾನಿ ಮಾಡಲ್ಪಡುತ್ತಿರುವ ಗುಣಗಳಿಂದ ಕರ್ಮಾಣಿ ಚಟುವಟಿಕೆಗಳನ್ನು ಸರ್ವಶಃ ಎಲ್ಲ ಬಗೆಯ ಅಹಂಕಾರ ವಿಮೂಢ ಅಹಂಕಾರದಿಂದ ದಿಗ್ಭ್ರಮೆಗೊಂಡ ಆತ್ಮ ಚೇತನಾತ್ಮನು ಮಾಡುವವನು ಅಹಂ ನಾನು ಇತಿ ಎಂದು ಮನ್ಯತೆ ತಿಳಿಯುತ್ತಾನೆ. ಅನುವಾದ: ಕಾರ್ಯಗಳನ್ನು ವಾಸ್ತವವಾಗಿ ಪ್ರಕೃತಿಯ ತ್ರಿಗುಣಗಳೇ ಮಾಡುತ್ತವೆ. ಆದರೆ ಅಹಂಕಾರದಿಂದ ಮೂಢನಾದವನು ತಾನೇ ಕಾರ್ಯಗಳನ್ನು ಮಾಡುತ್ತೇನೆ ಎಂದು ಭಾವಿಸುತ್ತಾನೆ. ಭಾವಾರ್ಥ: ಕೃಷ್ಣ ಪ್ರಜ್ಞೆ ಇರುವ ಒಬ್ಬನು ಮತ್ತು ಐಹಿಕ ಪ್ರಜ್ಞೆಯಲ್ಲಿರುವವನು ಮತ್ತೊಬ್ಬನು ಒಂದೇ ಮಟ್ಟದಲ್ಲಿ ಕೆಲಸ ಮಾಡುತ್ತಿರುವಾಗ ಇಬ್ಬರು ಒಂದೇ ನೆಲದಲ್ಲಿ ಇರುವಂತೆ ತೋರಬಹುದು. ಆದರೆ ಅವರಿಬ್ಬರ ಸ್ಥಾನಗಳಲ್ಲಿ ತೀವ್ರ ವ್ಯತ್ಯಾಸವಿದೆ. ಐಹಿಕ ಪ್ರಜ್ಞೆ ಇರುವ ಮನುಷ್ಯನು ಅಹಂಕಾರದ ದೆಸೆಯಿಂದ ತಾನೇ ಎಲ್ಲವನ್ನು ಮಾಡುವನು ಎಂದು ದೃಢವಾಗಿ ನಂಬಿರುತ್ತಾನೆ.
ದೇಹದ ಯಂತ್ರವನ್ನು ಐಹಿಕ ಪ್ರಕೃತಿಯ ಸೃಷ್ಟಿ ಮಾಡಿದೆ ಮತ್ತು ಈ ಪ್ರಕೃತಿಯು ಭಗವಂತನ ಮೇಲ್ವಿಚಾರಣೆಯಲ್ಲಿ ಕೆಲಸ ಮಾಡುತ್ತದೆ ಎನ್ನುವುದು ಅವನಿಗೆ ತಿಳಿಯದು. ಪ್ರಾಪಂಚಿಕನಿಗೆ ಕಟ್ಟಕಡೆಯದಾಗಿ ತಾನು ಕೃಷ್ಣನ ನಿಯಂತ್ರಣದಲ್ಲಿದ್ದೇನೆ ಎನ್ನುವುದು ತಿಳಿಯದು. ಅಹಂಕಾರಿಯಾದವನು ತಾನೇ ಸ್ವತಂತ್ರವಾಗಿ ಎಲ್ಲವನ್ನೂ ಮಾಡಿದೆ ಎಂದು ಹೇಳಿಕೊಳ್ಳುತ್ತಾನೆ. ಇದೇ ಅವನ ಅಜ್ಞಾನದ ಲಕ್ಷಣ. ಈ ಜಡವಾದ ಮತ್ತು ಸೂಕ್ಷ್ಮವಾದ ದೇಹವನ್ನು ದೇವೋತ್ತಮ ಪರಮಪುರುಷನ ಆಜ್ಞೆಯಂತೆ ಐಹಿಕ ಪ್ರಕೃತಿ ಸೃಷ್ಟಿಸಿದೆ. ಆದ್ದರಿಂದ ಅವನ ದೇಹದ ಒಂದು ಮನಸ್ಸಿನ ಚಟುವಟಿಕೆಗಳು ಕೃಷ್ಣ ಪ್ರಜ್ಞೆಯಲ್ಲಿ ಕೃಷ್ಣನ ಸೇವೆಯಲ್ಲಿ ತೊಡಗಬೇಕು ಎನ್ನುವುದು ಅವನಿಗೆ ತಿಳಿಯದು. ಇಂದ್ರಿಯಗಳನ್ನು ಇಂದ್ರಿಯ ತೃಪ್ತಿಗಾಗಿ ಬಹುಕಾಲ ದುರುಪಯೋಗ ಮಾಡಿಕೊಂಡಿದ್ದರಿಂದ ವಾಸ್ತವಿಕವಾಗಿ ಅಹಂಕಾರವು ಅವನನ್ನು ಮೂಢನನ್ನಾಗಿ ಮಾಡುತ್ತದೆ. ಇದರಿಂದ ಅವನು ಕೃಷ್ಣನೊಡನೆ ತನ್ನ ನಿತ್ಯ ಸಂಬಂಧವನ್ನು ಮರೆತು ಬಿಡುತ್ತಾನೆ. ಆದ್ದರಿಂದ ಅಜ್ಞಾನಿಯು ದೇವೋತ್ತಮ ಪರಮಪುರುಷನಿಗೆ ಋಷಿಕೇಶ ಅಥವಾ ಐಹಿಕ ಶರೀರದ ಇಂದ್ರಿಯಗಳ ಪ್ರಭು ಎಂದು ಹೆಸರು ಎನ್ನುವುದನ್ನು ಮರೆತು ಬಿಡುತ್ತಾನೆ. ತತ್ವವಿತ್ತು ಮಹಾಬಾಹೋ ಗುಣ ಕರ್ಮ ವಿಭಾಗಯೋ ಗುಣಾಗುಣೇಷು ವರ್ತಂತ ಇತಿ ಮತ್ವಾ ನ ಸಜ್ಜತೆ. ತತ್ವವಿತ್ತೋ ಮಹಾಬಾಹೋ ಗುಣಕರ್ಮ ವಿಭಾಗಯೋ ಗುಣಾಗುಣೇಷು ವರ್ತಂತ ಇತಿ ಮತ್ವಾ ನ ಸಜ್ಜತೆ. ತತ್ವವಿತ್ತು ಮಹಾಬಾಹೋ ಗುಣಕರ್ಮ ವಿಭಾಗಯೋ ಗುಣಾಗುಣೇಷು ವರ್ತಂತ ಇತಿ ಮತ್ವಾ ನ ಸಜ್ಜತೆ. ತತ್ವವಿತ್ ಪರಮ ಸತ್ಯವನ್ನು ತಿಳಿದವನು. ಆದರೆ ಮಹಾಬಾಹೋ ಶಕ್ತವಾದ ತೋಳುಗಳುಳ್ಳವನೇ. ಗುಣಕರ್ಮ ಭೌತಿಕ ಪ್ರಭಾವದಲ್ಲಿನ ಕರ್ಮಗಳ ವಿಭಾಗಗಳಲ್ಲಿ ಗುಣ ಇಂದ್ರಿಯಗಳು ಗುಣೇಶು ಇಂದ್ರಿಯ ತೃಪ್ತಿಯಲ್ಲಿ ವರ್ತನೆ ತೊಡಗಿರುತ್ತವೆ ಎಂದು ಮತ್ವಾ ತಿಳಿದು ಸಜ್ಜತೆ ಅನುರಕ್ತವಾಗುವುದಿಲ್ಲ. ಅನುವಾದ. ಏ ಮಹಾಬಾಹುನಾದ ಅರ್ಜುನ, ಪರಮಸತ್ಯವನ್ನು ತಿಳಿದವನು ಇಂದ್ರಿಯಗಳಲ್ಲಿ ಮತ್ತು ಇಂದ್ರಿಯ ತೃಪ್ತಿಯಲ್ಲಿ ತೊಡಗುವುದಿಲ್ಲ. ಅವನಿಗೆ ಭಕ್ತಿ ಸೇವೆ ಮತ್ತು ಫಲದಾಸೆ ಇರುವ ಕರ್ಮ ಇವುಗಳಲ್ಲಿ ವ್ಯತ್ಯಾಸವೂ ತಿಳಿದಿರುತ್ತದೆ. ಭಾವಾರ್ಥ: ಪರಮಸತ್ಯವನ್ನು ತಿಳಿದವನಿಗೆ ಐಹಿಕ ಸಹವಾಸದಲ್ಲಿ ತನ್ನ ತೊಡಕಿನ ಸ್ಥಿತಿಯ ವಿಷಯವಾಗಿ ದೃಢವಾದ ಹರಿವಿರುತ್ತದೆ. ತಾನು ದೇವೋತ್ತಮ ಪರಮಪುರುಷನಾದ ಕೃಷ್ಣನ ವಿಭಿನ್ನ ಅಂಶ ಮತ್ತು ಐಹಿಕ ಸೃಷ್ಟಿಯಲ್ಲಿ ತನ್ನ ಸ್ಥಾನವಿರಬಾರದು ಎಂದು ಅವನಿಗೆ ತಿಳಿದಿರುತ್ತದೆ. ವಾಸ್ತವವಾಗಿ ತಾನು ನಿತ್ಯ ಜ್ಞಾನಾನಂದನಾದ ಪರಮಪ್ರಭುವಿನ ವಿಭಿನ್ನ ಅಂಶ ಎಂದು ಅವನಿಗೆ ಗೊತ್ತು. ಹೇಗೋ ತಾನು ಜೀವನದ ಭೌತಿಕ ಕಲ್ಪನೆಯಲ್ಲಿ ಸಿಕ್ಕಿಕೊಂಡಿದ್ದೇನೆ ಎಂದು ಅವನು ಗುರುತಿಸುತ್ತಾನೆ. ತನ್ನ ಪರಿಶುದ್ಧ ಅಸ್ತಿತ್ವದಲ್ಲಿ ತನ್ನ ಭಕ್ತಿ ಸೇವೆಯ ಚಟುವಟಿಕೆಗಳನ್ನು ದೇವೋತ್ತಮ ಪರಮಪುರುಷನಾದ ಕೃಷ್ಣನ ಸೇವೆಗೆ ಸರಿಹೊಂದಿಸುವುದು ಅವನ ಕರ್ತವ್ಯ. ಆದ್ದರಿಂದ ಅವನ ಕೃಷ್ಣ ಪ್ರಜ್ಞೆಯ ಚಟುವಟಿಕೆಗಳಲ್ಲಿ ತೊಡಗುತ್ತಾನೆ. ಐಹಿಕ ಚಟುವಟಿಕೆಗಳು ಸನ್ನಿವೇಶಕ್ಕೆ ಮಿತಗೊಂಡವು ಮತ್ತು ತಾತ್ಕಾಲಿಕ. ಆದ್ದರಿಂದ ಆತನಿಗೆ ಸಹಜವಾಗಿ ಭೌತಿಕ ಇಂದ್ರಿಯಗಳ ಚಟುವಟಿಕೆಗಳಲ್ಲಿ ಆಸಕ್ತಿ ಇರುವುದಿಲ್ಲ. ತನ್ನ ಬದುಕಿನ ಐಹಿಕ ಸ್ಥಿತಿಯು ಭಗವಂತನ ಪರಮ ನಿಯಂತ್ರಣದಲ್ಲಿದೆ ಎಂದು ಅವನಿಗೆ ಗೊತ್ತು. ಆದ್ದರಿಂದ ವಿವಿಧ ಬಗೆಯ ಪ್ರಾಪಂಚಿಕ ಪ್ರತಿಕ್ರಿಯೆಗಳು ಅವನ ಮನಸ್ಸನ್ನು ಕರಗುವುದಿಲ್ಲ. ಪ್ರತಿಕ್ರಿಯೆಗಳು ಭಗವಂತನ ಕರುಣೆ ಎಂದು ಆತನು ಭಾವಿಸಿರುತ್ತಾನೆ. ಶ್ರೀಮದ್ ಭಾಗವತದ ಪ್ರಕಾರ ಪರಮಸತ್ಯವನ್ನು ನಿರಾಕಾರ ಬ್ರಹ್ಮ, ಪರಮಾತ್ಮ ಮತ್ತು ದೇವೋತ್ತಮ ಪರಮಪುರುಷ ಎನ್ನುವ 3 ಸ್ವರೂಪಗಳಲ್ಲಿ ಹರಿತವನು ತತ್ವವಿತ್ ಎಂದು ಕರೆಯಲಾಗುತ್ತದೆ. ಏಕೆಂದರೆ ಪರಮಪ್ರಭುವಿನೊಂದಿಗೆ ತನ್ನ ಸಂಬಂಧದ ವಾಸ್ತವ ಸ್ಥಿತಿ ಅವನಿಗೆ ಗೊತ್ತು. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಾಪದಕಮಲಂ ಶ್ರೀಗುರೋನ್ ವೈಷ್ಣವಾಂಶ್ಚ
वैष्णवांश श्रीगुरु वैष्णवांश श्रीरूपं साग्रजातं श्रीरूपं साग्रजातं सहगणा रघुनाथान्वितं सहगणा रघुनाथान्वितं तं सजीवं साद्वैतं सावधूतं हरिजनसहितं कृष्णचैतन्यदेवं श्रीराधा कृष्ण पादा सहगणा ललिता श्रीविशाखान्वितं हे कृष्ण करुणा सिंधु दीनबंधु जगत्पते गोपेश गोपिका कांता राधा कांता नमोस्तुते सप्तकांचन गौरंगी राधे वृंदावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद हरे कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे हरे. ಸೊ ಈ ಮೂರನೇ ಅಧ್ಯಾಯ ಕರ್ಮಯೋಗ ಇದರ ಹೆಸರು. ಸೊ ನಾವು ಹಿಂದಿನ ಶ್ಲೋಕದಲ್ಲೆಲ್ಲ ಭಗವಂತನಿಗೆ ನಾವು ಯಾವ ಥರವಾದ ಸೇವೆಗಳನ್ನ ಮಾಡಬೇಕು, ಆ ಸೇವೆಗಳನ್ನ ಯಾರಿಗೆ ಅರ್ಪಣೆ ಮಾಡಬೇಕು ಅಂತ ಹೇಳಿ ಎಲ್ಲ ಚರ್ಚೆ ಮಾಡಿದ್ದೀರಿ. ಇವತ್ತು ನಾವು 26, 27, 28 ಶ್ಲೋಕದಲ್ಲಿ ಭಗವಂತನಿಗೆ ಯಾವ ಥರವಾದ ಮನುಷ್ಯರು ಯಾವ ಥರವಾದ ಸೇವೆಗಳನ್ನ ಮಾಡ್ತಾ ಇರ್ತಾರೆ, ಅಜ್ಞಾನದವರು ಹೇಗೆ ಸೇವೆ ಮಾಡ್ತಾರೆ, ಜ್ಞಾನದಲ್ಲಿರೋರು ಹೇಗೆ ಸೇವೆ ಮಾಡ್ತಾರೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ ಈ ದಿನ. ನಿಯತ ಕರ್ತವ್ಯಗಳ ಕರ್ಮಫಲಕ್ಕೆ ಅಂಟುಕೊಂಡಿರುವವರು ಕೆಲಸವನ್ನು ನಿಲ್ಲಿಸಿಬಿಟ್ಟರೆ ಅವರ ಮನಸ್ಸು ಕಲುಕುತ್ತದೆ. ಆದುದರಿಂದ ವಿದ್ವಾಂಸನು ಅವರ ಕೆಲಸವನ್ನು ನಿಲ್ಲಿಸಬಿಡಬಾರದು. ಭಕ್ತಿ ಭಾವದಿಂದ ಕೆಲಸ ಮಾಡಿ ಆತನು ಅಜ್ಞಾನಿಗಳನ್ನು ಕೃಷ್ಣ ಪ್ರಜ್ಞೆಯ ಕ್ರಮವಾದ ಬೆಳವಣಿಗೆಗಾಗಿ ಎಲ್ಲ ಬಗೆಯ ಚಟುವಟಿಕೆಗಳಲ್ಲಿ ತೊಡಗಿಸಬೇಕು. ಅಂದರೆ ಪ್ರಚಾರ ಮಾಡೋರಿಗೆ ಹೇಳ್ತಾ ಇದ್ದಾರೆ, ಭಕ್ತರಿದ್ದಾರಲ್ಲ ಅವ್ರಿಗೆ ಹೇಳ್ತಾ ಇದ್ದಾರೆ. ಭಕ್ತರಿಗೆ ಈಗ ಕೆಲವರೆಲ್ಲ ನಿಯಮಿತ ಕರ್ತವ್ಯಗಳು ಮಾಡ್ತಾ ಇರ್ತಾರೆ. ಅಂದರೆ ಬೆಳಗಿಂದ ಸಾಯಂಕಾಲವರೆಗೂ ಏನೇನು ಕೆಲಸ ಮಾಡಬೇಕು ಅದೆಲ್ಲ ಕೆಲಸ ಮಾಡ್ಕೊಂಡಿರ್ತಾರೆ. ಆಫೀಸ್ಗೆ ಹೋಗೋದು, ವ್ಯಾಪಾರ ಮಾಡೋದು, ಮತ್ತು ಮಕ್ಕಳನ್ನ ನೋಡ್ಕೊಳ್ಳೋದು, ಮಕ್ಕಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗೋದು, ಸ್ಕೂಲಿಂದ ಕರ್ಕೊಂಬರೋದು, ಮತ್ತು ಅಡುಗೆ ಮಾಡೋದು, ಮಹಿಳೆಯರಿಗೆ, ಗಂಡಸರಿಗೆ ವ್ಯಾಪಾರ ಮಾಡೋದು, ಸಂಪಾದಿಸೋದು, ದುಡ್ಡು ಸೇರಿಸೋದು, ಸಂಸಾರ ನೋಡ್ಕೊಳ್ಳೋದು. ಸೊ ಈ ಥರ ಅವರವರಿಗೆ ಅವರವರ ಕರ್ತವ್ಯಗಳು ಇದ್ದೇ ಇರುತ್ತೆ. ಒಂದು ಉಪಾಧ್ಯಾಯರಿಗೆ ಏನಿರುತ್ತೆ, ಅವರು ಪಾಠಶಾಲೆಗೆ ಹೋಗಬೇಕು, ವಿದ್ಯಾರ್ಥಿಗಳಿಗೆ ಪಾಠ ಹೇಳ್ಕೊಡ್ಬೇಕು. ಬ್ರಾಹ್ಮಣರಿಗೆ ಹೇಗಿರಬೇಕು, ವೇದ ಅಧ್ಯಯನ ಮಾಡಬೇಕು, ವೇದಾಧ್ಯಯನ ಮಾಡಿ ಆ ವೇದಾಧ್ಯಯನದಿಂದ ಅವ್ರು ಏನು ಕಲ್ತ್ಕೊಂಡಿದ್ದಾರೋ ಅದು ಮತ್ತಿತರರಿಗೆ ಪ್ರಜೆಗಳಿಗೆ ಅದನ್ನು ಪ್ರಚಾರ ಮಾಡಬೇಕು. ಸೊ ಈ ಥರ ಹಲವಾರು ಜನಗಳಿಗೆ ಹಲವಾರು ಕರ್ತವ್ಯಗಳುಂಟು. ಅದೇ ಥರ ಅವರು ಅದನ್ನು ಕ್ರಮವಾಗಿ ಮಾಡ್ಕೊಂಡು ಬರ್ತಾ ಇರ್ತಾರೆ. ಈ ಥರ ಅವ್ರಿಗೆ ನಾವು ಒಂದೇ ಸಲ ಅವ್ರಿಗೆ ಹೋಗಿ ಈ ಥರ ನೀನು ಮಾಡಬಾರ್ದು, ಇದರ ನಿಲ್ಲಿಸ್ಬಿಡು ಅಂತ ನಾವು ಹೇಳಬಾರ್ದು. ಸೊ ಆ ಥರ ಹೇಳೋದ್ರಿಂದ ಏನಾಗುತ್ತೆ ಅಂದರೆ ಅವ್ರು ನಮ್ಮನ್ನು ಸ್ವಲ್ಪ ದೂರನೂ ಮಾಡ್ಕೊತಾರೆ. ಅವರ ಸಹವಾಸನೆ ಬೇಡ ಅಂತ ಹೇಳ್ಬಿಟ್ಟು ಅವ್ರು ಫೋನ್ ಕಾಲ್ ಮಾಡಿದ್ರೆ ಕೂಡ ಅವ್ರನ್ನೇನು ಮಾಡ್ತಾರೆ, ಫೋನ್ ಕಾಲ್ ಬ್ಲಾಕ್ ಮಾಡಿಬಿಡ್ತಾರೆ, ಹೆಸರು ಬ್ಲಾಕ್ ಮಾಡಿಬಿಡೋದು, ಇಲ್ಲಾಂದರೆ ಫ್ಲೈಟ್ ಮಾಡಲು ಹಾಕ್ಬಿಡೋದು. ಆವಾಗ ನಮ್ಗೆ ಗೊತ್ತಾಗ್ಬಿಡುತ್ತೆ, ನಾವು ಹೇಳ್ತಾರೆ ಸರಿಗಿಲ್ಲ ಅಂತೇಳಿ. ಅದಕ್ಕೆ ಅವರವ್ರ ಕರ್ತವ್ಯಗಳು ಅವ್ರು ಮಾಡ್ಕೊಳ್ಳೇಬೇಕು.
ಇವಾಗ ನಾವು ಯಾವಾಗಲೂ ಬರ್ತಾನೆ ಇರ್ತೀವಿ ಸತ್ಸಂಗಕ್ಕೆ, ಏನೋ ಒಂದು ಕೆಲವು ಕಾರಣದಲ್ಲಿ ನಾವು ಬರೋಕ್ಕಾಗಲ್ಲ. ಸೊ ಆವಾಗ ಏನು ಮಾಡುತ್ತೆ, ನಾವು ಮತ್ತೆ ವಾಪಸ್ ಬರ್ತಾರೆ ಅವರು. ಸೊ ಯಾಕಂದರೆ ಭಗವಂತನ ಬಗ್ಗೆ ತಿಳ್ಕೋಬೇಕು, ಭಗವಂತನ ಬಗ್ಗೆ ನಮ್ಮ ಈ ಮನುಷ್ಯನ ಒಂದು ಗುರಿ ಏನು ಅಂತ ಅರ್ಥ ಮಾಡ್ಕೊಂಡ್ಬಿಟ್ರೆ ಅವ್ರು ಬಿಡೋದಿಲ್ಲ. ಹೇಗಾದರೂ ಅದ್ರ ಬಗ್ಗೆ ಅರ್ಥ ಮಾಡಿಕೊಂಡು ಈ ಐಹಿಕ ಪ್ರಪಂಚದಲ್ಲಿ ಇರೋ ಈ ಸುಖ ಕಷ್ಟಗಳನ್ನು, ಯಾಕಂದರೆ ಇದು ಯಾವಾಗಲೂ ಸುಖನೇ ಇರೋಲ್ಲ, ಅದೇ ಪ್ರಾಬ್ಲಮ್ ನಮಗೆ. ಯಾವಾಗಲೂ ಸುಖ ಇದ್ದರೆ ನಮ್ಮ ಭಗವಂತ ಹತ್ರ ಹೋಗೋ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಸುಖ ಕಷ್ಟ ಎರಡು ಬರ್ತಾನೆ ಇರುತ್ತೆ. ಹೇಗೆ ಅಂದರೆ ಎರಡನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾ ಇದ್ದಾರೆ 14ನೇ ಶ್ಲೋಕದಲ್ಲಿ, ಶೀತೋಷ್ಣ ಸುಖ ದುಃಖದ ಅಂತ ಹೇಳ್ತಾರೆ. ಆಗಮೋ ಅಪಾಯೋ ನಿತ್ಯ ತಾಮ್ ತ್ಯಜಿಸವ ಭಾರತ. ಸೊ ಇದು ಹೇಗೆ ಅಂದರೆ ವಾತಾವರಣ ಹೇಗೆ ಚೇಂಜ್ ಆಗ್ತಾ ಇರುತ್ತೋ, ಈಗ ಮಳೆಗಾಲ ಸ್ಟಾರ್ಟ್ ಆಗಿದೆ, ನೆಕ್ಸ್ಟ್ ಚಳಿಗಾಲ ಸ್ಟಾರ್ಟ್ ಆಗುತ್ತೆ, ಮತ್ತು ಬೇಸಿಗೆಗಾಲ ಸ್ಟಾರ್ಟ್ ಆಗುತ್ತೆ. ಈ ಥರ ಒಂದಿಂದಗಡೆ ಒಂದು ಬರ್ತಾ ಹೋಗ್ತಾ ಇರುತ್ತೆ, ಯಾವಾಗಲೂ ಒಂದೇ ಇರಲ್ಲ. ಈ ಥರ ಕಷ್ಟನೂ ಸುಖ ಏನಾಗುತ್ತೆ ಅಂದರೆ ನಮಗೆ ಬರ್ತಾ ಹೋಗ್ತಾ ಇರುತ್ತೆ. ಅದನ್ನು ನಾವು ಸಹಿಸಿಕೊಂಡು ಆ ಭಗವಂತನ ಒಂದು ಕರುಣೆಯಿಂದ, ಭಗವಂತನ ಒಂದು ಕೃಪೆಗೆ ನಾವು ಪಾತ್ರರಾಗಿ ಅದನ್ನು ಯಾವ ಥರ ಬಗೆಹರಿಸಬೇಕು ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು, ಅದು ಹೇಗೆ ಅದನ್ನು ಅರ್ಥ ಮಾಡ್ಕೋಬೇಕಂದ್ರೆ ಶಾಸ್ತ್ರ ರೂಪದಲ್ಲಿ ನಾವು ಅರ್ಥ ಮಾಡ್ಕೊಬೇಕು. ಶಾಸ್ತ್ರ ಏನು ಹೇಳುತ್ತೋ ಅದನ್ನು ನಾವು ಓದ್ಕೊಂಡ್ರೆ ನಮಗೆ ಅರ್ಥ ಆಗುತ್ತೆ, ಇಲ್ಲದ್ರೆ ನಮ್ಗೆ ಅರ್ಥ ಆಗಲ್ಲ. ಸೊ ಈಗ ನಮಗೆ ತಿನ್ನೋದಕ್ಕೆ ಬೆಲೆ ಬೇಕು, ಆಹಾರ ಬೇಕು. ಆಹಾರ ಬೇಕು ಅಂದರೆ ನಾವೇನು ಮಾಡಬೇಕು? ಆಹಾರ ಬೇಕು, ಅದಕ್ಕೆ ನಾವೇ ವ್ಯವಸಾಯ ಮಾಡಬೇಕು. ವ್ಯವಸಾಯ ಮಾಡಬೇಕಲ್ವಾ? ವ್ಯವಸಾಯ ಮಾಡಿದ್ರೆ ನಮಗೆ ಬೆಳೆ ಬರೋದು, ಧಾನ್ಯ ಬರೋದು. ಸೊ ಧಾನ್ಯ ಬರಬೇಕು ಅಂದರೆ ಏನು ಮಾಡಬೇಕು? ಬೆಳೆ ಅಲ್ಲ, ನಮ್ಗೇನು ಬೇಕು? ಅದಕ್ಕೆ ಮಳೆ ಬೇಕು. ಸೊ ಮಳೆ ಇದ್ರೆ ನಮಗೆ ವ್ಯವಸಾಯ ಆಗೋದು, ವ್ಯವಸಾಯ ಮಾಡೋಕ್ಕಾಗೋದು. ಸೊ ಮಳೆ ಬೇಕು ಅಂದರೆ ಏನು ಮಾಡಬೇಕು? ಯಜ್ಞ ಮಾಡಬೇಕು. ಏನು ಯಜ್ಞ ಮಾಡಬೇಕು? ನಾಮ ಸಂಕೀರ್ತನ ಯಜ್ಞ ಮಾಡಬೇಕು. ತ್ರೇತಾಯುಗದಲ್ಲಿ ಒಂಥರ ಯಜ್ಞ ಇರುತ್ತೆ, ಸತ್ಯುಗದಲ್ಲಿ ಒಂಥರ ಇರುತ್ತೆ, ದ್ವಾಪರ ಯುಗದಲ್ಲಿ ಒಂಥರ ಇರುತ್ತೆ. ಈ ಕಲಿಯುಗದಲ್ಲಿ ನಾಮ ಸಂಕೀರ್ತನೆ ಮಾಡಿದ್ರೆ ನಮಗೆ ಯಜ್ಞ ಬರುತ್ತೆ. ಸೊ ನಾಮ ಸಂಕೀರ್ತನೆ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ ಅಂದರೆ ಮಳೆ ಬರುತ್ತೆ. ಮಳೆ ಬರೋದ್ರಿಂದ ಏನಾಗುತ್ತೆ ಅಂದರೆ ಬೆಳೆ ಬರುತ್ತೆ. ಬೆಳೆ ಬರೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ನಾವು ಆ ಬೆಳೆನ ತಗೊಂಡು ನಾವು ಸ್ವೀಕಾರ ಮಾಡಿಕೊಂಡು ನಾವೇನು ಮಾಡ್ತೀರಿ? ಎಲ್ಲರೂ ಅಡುಗೆ ಮಾಡ್ಕೊತಾರೆ, ಅದನ್ನ ಅಡುಗೆ ಮಾಡ್ಕೊಂಡು ಆಹಾರವಾಗಿ ಸ್ವೀಕಾರ ಮಾಡ್ತಾರೆ. ಸಾಮಾನ್ಯವಾದ ವ್ಯಕ್ತಿಗಳು ಏನು ಮಾಡ್ತಾರೆ? ಅದನ್ನ ಹಂಗೆ ತಗೊಂಡು ಹಂಗೆ ತಿನ್ಬಿಡ್ತಾರೆ. ಅಡುಗೆ ಮಾಡಿಕೊಂಡು ಅವರವರಿಗೆ ಯಾವ ಥರ ರುಚಿ ಬೇಕೋ, ಅವರವರಿಗೆ ಯಾವ ಪ್ರಕಾರ ಚೆನ್ನಾಗಿರುತ್ತೋ ಆ ಥರ ಅವ್ರು ಏನು ಮಾಡ್ಕೊತಾರೆ? ಸ್ವೀಕಾರ ಮಾಡ್ಕೊತಾರೆ. ಆದರೆ ಭಕ್ತರಾದವರು, ಜ್ಞಾನವಂತರು, ಜ್ಞಾನಾನಂದವರು, ವಿಜ್ಞಾನ ಇರೋರು ಏನು ಮಾಡ್ತಾರೆ ಅಂದರೆ ಅದನ್ನು ಭಗವಂತನ ನಾಮ ಹೇಳ್ಕೊಂಡು ಅದನ್ನು ಅಡುಗೆ ಮಾಡಿ ಅದಕ್ಕೆ ಭಗವಂತನಿಗೆ ನೈವೇದ್ಯ ಮಾಡಿ ಆಮೇಲೆ ತಗೊತಾರೆ. ಸೊ ಆಮೇಲೆ ತಗೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಅವರು ಮಕ್ಕಳು ಮಾಡ್ಕೊಳ್ಳುವಾಗ ಆ ಪ್ರಸಾದನ್ನು ತಂದೆ ತಾಯಿ ತಿಂದಿರ್ತಾರೆ. ಅದಕ್ಕೆ ಅವ್ರಿಗೇನಾಗುತ್ತೆ? ಕೃಷ್ಣ ಪ್ರಜ್ಞೆ ಬರುವಂಥ ಮಕ್ಕಳು ಹುಡ್ತಾರೆ, ಮಕ್ಕಳನ್ನ ಮಾಡ್ಕೋಬೋದು. ಸೊ ಇಲ್ಲದಿದ್ದರೆ ಏನಾಗುತ್ತೆ? ಅಜ್ಞಾನರಾಗಿ ರಜೋಗುಣ ತಮೋಗುಣದಲ್ಲಿ ಅವರು ಜೀವನ ಮಾಡ್ಕೊಂಡಿರ್ತಾರೆ, ಯಾವಾಗಲೂ ಅದರಲ್ಲಿ ನಿಯುಕ್ತರಾಗಿರ್ತಾರೆ. ಸೊ ಇದರಿಂದ ಈ ಜೀವಿ ಈ ಒಂದು ವಟ್ಟದಲ್ಲಿ ಬರಬೇಕು, ಈ ಒಂದು ಚಕ್ರದಲ್ಲಿ ಬರಬೇಕು. ಸೊ ಜೀವಿ ಮೊದಲೇನು ಮಾಡಬೇಕು? ಕರ್ತವ್ಯ ಮಾಡಬೇಕು. ಕರ್ತವ್ಯ ಮಾಡೋದ್ರಿಂದ ಏನಾಗುತ್ತೆ? ಅವನು ಆ ಕರ್ತವ್ಯದಿಂದ ನಾನು ಏನು ಮಾಡ್ಕೋಬೇಕು ಅನ್ನೋದನ್ನ ಅವನು ಅರ್ಥ ಮಾಡ್ಕೋಬೇಕು. ಅದನ್ನ ಅರ್ಥ ಮಾಡ್ಕೋಬೇಕಂದ್ರೆ ನಾವು ಬರೀ ಪಾಠಶಾಲೆಗೆ ಹೋದ್ರೆ ಮಾತ್ರ ಆಗಲ್ಲ. ಸ್ಕೂಲ್ಗೆ ಹೋದ್ರೆ ನಾವು ಅಲ್ಲಿ ಹೇಳ್ಕೊಡಲ್ಲ. ಅವ್ರು ಹೇಳ್ಕೊಡೋದು ಬೇರೆ. ಅವ್ರು ಹೇಳ್ಕೊಡೋದು ಹೇಗೆ ನಾವು ದುಡ್ಡು ಮಾಡ್ಕೋಬೇಕು, ಕೆಲಸ ಹೇಗೆ ಮಾಡಬೇಕು ಅನ್ನೋದು ಮಾತ್ರ ಅವ್ರು ಹೇಳ್ಕೊಡ್ತಾರೆ ಅಷ್ಟೇ, ಬೇರೆ ಏನು ಅವ್ರು ಹೇಳ್ಕೊಡಲ್ಲ. ಬಟ್ ಅದು ಇಂಪಾರ್ಟೆಂಟೇ, ಲೈಫಲ್ಲಿ ಅದು ಬೇಕೇ ಬೇಕೀಗ. ಕಲಿಯುಗದಲ್ಲಿ ಅದಿಲ್ಲಾಂದ್ರೆ ಏನೂ ಆಗಲ್ಲ, ಯಾರು ನಮ್ಮನ್ನು ಬೆಲೆನೇ ಕೊಡಲ್ಲ. ಅದಕ್ಕೆ ನಾವು ಪಾಠಶಾಲೆ ಅದಕ್ಕೂ ಕಳಿಸ್ಬೇಕು, ಜೀವನ ನಡೆಸ್ಬೇಕಲ್ಲ. ಈ ಶರೀರ ಇದೆಯಲ್ಲ, ಈ ಶರೀರ ಆತ್ಮನ ನಾವು ಸರಿಸಮಾನವಾಗಿ ಬ್ಯಾಲೆನ್ಸ್ ಮಾಡ್ಕೋಬೇಕು. ಅದಕ್ಕೆ ನಮಗೆ ಶರೀರನ ಕಾಪಾಡ್ಕೊಳ್ಳೋಕ್ಕೆ ನಮ್ಗೆ ಬೇಕೇ ಬೇಕು, ಅದಿಲ್ಲಾಂದ್ರೆ ಆಗಲ್ಲ. ಸೊ ಅದಕ್ಕೆ ಈ ಸಾಧನ, ಈ ಜೀವಿ ಏನು ಮಾಡ್ತಾನೆ ಅಂದರೆ ಈ ಒಂದು ಆತ್ಮ ಮೊದಲು ಕರ್ತವ್ಯ ಮಾಡ್ತಾನೆ. ಕರ್ತವ್ಯ ಅಂದರೆ ನಾನು ಹೇಳ್ದಂಗೆ ವ್ಯವಹಾರಗಳೆಲ್ಲ ಮಾಡ್ತಾನೆ. ವ್ಯವಹಾರ ಮಾಡಿಕೊಂಡು ಕೆಲವು ಸಮಯದಲ್ಲಿ ಅವನೇನು ಮಾಡ್ತಾನೆ? ಸಮಯ ಇರುವಾಗ ಶಾಸ್ತ್ರಗಳನ್ನ ಓದ್ತಾನೆ, ಸ್ಯಾಕ್ರಿಫೈಸ್ ಮಾಡ್ತಾನೆ. ಸ್ಯಾಕ್ರಿಫೈಸ್ ಅಂದರೆ ಏನು? ಯಜ್ಞ ಅಂದರೆ ಕೆಲವು ಧರ್ಮಗಳು ಮಾಡ್ತಾನೆ, ಧರ್ಮಗಳು ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಆ ಧರ್ಮಗಳು ಎಲ್ಲಿಂದ ಅವನು ಅದನ್ನು ಯಾವ ನಿದರ್ಶನದಿಂದ ಮಾಡ್ಕೊತಾನೆ? ಗೀತೆಯಿಂದ, ಭಾಗವತಮಿಂದ ನೋಡಿಕೊಂಡು ಯಾವ ಥರ ನಾವು ಧರ್ಮ ಮಾಡಬೇಕು, ಶಾಸ್ತ್ರಗಳನ್ನ ನೋಡಿಕೊಂಡು, ಶಾಸ್ತ್ರ ಪ್ರಮಾಣವಾಗಿ ನೋಡ್ಕೊಂಡು ಅದನ್ನು ಮಾಡ್ಕೊಂಡು ಬರ್ತಾನೆ. ಅದನ್ನ ಮಾಡ್ಕೊಂಡು ಬರುವಾಗ ಏನಾಗುತ್ತೆ ಅಂದರೆ ಅವನಿಗೆ ಶಾಸ್ತ್ರದಲ್ಲಿ ಯಾವುದು ಒಳ್ಳೆಯದು, ಯಾವ್ದು ಕೆಟ್ಟದು, ನಾವು ಯಾವ ಗುಣದಲ್ಲಿ ಇರಬೇಕು, ಸೊ ನಾವು ಮಾಡಿದ ಪ್ರತಿಯೊಂದು ಪ್ರತಿಫಲನೂ ನಾವು ಯಾರಿಗೆ ಕೊಡಬೇಕು,
ಭಗವಂತನಿಗೆ ಇದು ಸಮರ್ಪಣೆ ಮಾಡಬೇಕು. ಇದೆಲ್ಲ ತಿಳ್ಕೊಂಡು ಆಮೇಲೆ ಮಕ್ಕಳು ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ಕೊತಾನೆ. ಆ ಮಕ್ಕಳಿಗೂ ಅವನೇನು ಮಾಡ್ತಾನೆ, ಭಗವಂತನ ಸೇವೆ ಕೊಡೋದಕ್ಕೆ, ಐ ಮೀನ್ ಭಗವಂತನ ಒಂದು ಭಕ್ತಿ ಸೇವೆ ಕೊಡೋದಕ್ಕೆ ಅವನು ಪ್ರಯತ್ನ ಪಡ್ತಾನೆ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಕೃಷ್ಣ ನೀನು ನಿಯತ ಕರ್ತವ್ಯ ಮಾಡೋರನ್ನ ನಿಲ್ಲಿಸಬೇಡ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಒಂದೇ ಸಲ ನಿಲ್ಲಿಸಿದ್ರೆ ಅವ್ರು ಏನು ಮಾಡ್ತಾರೆ ಅಂದರೆ, ನಿಲ್ಲಿಸಿಬಿಟ್ಟರೆ ಅವರ ಮನಸ್ಸು ಕಲಕುತ್ತದೆ, ಅವ್ರ ಮನಸ್ಸು ಅವ್ರ ಗೊಂದಲದಲ್ಲಿ ಡಿಸ್ಟರ್ಬ್ ಆಗ್ಬಿಡುತ್ತೆ. ಏನಪ್ಪ ಇವ್ನು ಹಿಂಗೆ ಹೇಳ್ತಾ ಇದ್ದಾರೆ, ಯಾರೇ ಹೇಳಿಲ್ವಲ್ಲ ಈ ಥರ, ಕನ್ಫ್ಯೂಸ್ ಆಗ್ಬಿಡುತ್ತೆ. ಆಮೇಲೆ ಇನ್ನೊಂದು ಸಿಟ್ಟು ಬಂದ್ಬಿಡುತ್ತೆ ಅವ್ರಿಗೆ, ಏನು ಇವ್ನು ಈ ಥರ ಹೇಳ್ತಾ ಇದ್ದಾನಲ್ಲ, ನನ್ನ ಕೆಲಸ ನಾನು ಮಾಡ್ತಾ ಇದ್ರೆ ಎಷ್ಟೋ ಜನ ಕೆಲಸ ಮಾಡ್ಕೊಂಡಿರಾ ಪೋಖ್ರಿ ಬಿದ್ಕೊಂಡು ಊರು ಸುತ್ಕೊಂಡಿದ್ದಾರೆ, ನಾನು ಕರೆಕ್ಟಾಗಿ ನಾನು ಕರ್ತವ್ಯ ಮಾಡ್ತಾ ಇದ್ದೀನಿ, ಇವನು ಸ್ಟಾಪ್ ಮಾಡು ಅಂತ ನಿಲ್ಲಿಸು ಅಂತ ಹೇಳ್ತಾ ಇದ್ದಾರಲ್ಲಪ್ಪ ಅಂತ. ಸೊ ಅದು ನಿಲ್ಲಿಸಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಏನು ಮಾಡಬೇಕು, ಆದುದರಿಂದ ವಿದ್ವಾಂಸನು ಅವನ ಕೆಲಸವನ್ನು ನಿಲ್ಲಿಸಿ ಬಿಡಬಾರದು, ಭಕ್ತಿ ಭಾವದಿಂದ ಕೆಲಸ ಮಾಡಿ ಆತನ ಅಜ್ಞಾನಿಗಳನ್ನು ಕೃಷ್ಣ ಪ್ರಜ್ಞೆಯ ಕ್ರಮಕ್ರಮವಾದ ಬೆಳವಣಿಗಾಗಿ ಎಲ್ಲ ಬಗೆಯ ಚಟುವಟಿಕೆಗಳಲ್ಲಿ ತೊಡಗಿಸಬೇಕು. ಸೊ ಜ್ಞಾನಿಗಳು ಏನು ಮಾಡ್ತಾರೆ, ಭಕ್ತಿ ಭಾವದಿಂದ ಇರೋರು ಭಕ್ತರು ಏನು ಮಾಡ್ತಾರೆ, ಅವ್ರನ್ನ ಸ್ವಲ್ಪ ನಿಧಾನವಾಗಿ ಅವ್ರಿಗೆ ನೀವು ಈ ಥರ ಮಾಡಿಯಮ್ಮ, ಈ ಥರ ಮಾಡಪ್ಪ, ಸರೋಗುತ್ತೆ, ನೀನೆಲ್ಲ ನಿನ್ನ ಸೇವೆನೆಲ್ಲ ಬಿಟ್ಬಿಡ್ಬೇಡ, ನಿನ್ನ ಕರ್ತವ್ಯ ಬಿಟ್ಬೇಡ, ನಿನ್ನ ಕರ್ತವ್ಯ ಎಲ್ಲ ಮಾಡು. ಆ ಕರ್ತವ್ಯದಲ್ಲಿ ನೀನು ಯಾವ ಥರ ಮಾಡಬೇಕು, ಅಧಾರ್ಮಿಕವಾದ ಕರ್ತವ್ಯಗಳು ಮಾಡಬೇಡ, ಧಾರ್ಮಿಕವಾಗಿ ಇರೋ ಕರ್ತವ್ಯಗಳನ್ನ ಮಾಡಿ. ಯಾಕಂದರೆ ಅಧಾರ್ಮಿಕವಾದ ಕರ್ತವ್ಯಗಳು ಮಾಡಿದ್ರೆ ಮತ್ತೆ ನಾವು ಕರ್ಮ ತಗೋಬೇಕಾಗುತ್ತೆ, ಪಾಪ ಕಾರ್ಯಗಳಿಗೆ ನಾವು ಅದು ಒತ್ಕೊಳ್ಬೇಕಾಗುತ್ತೆ. ಅದಕ್ಕೆ ನೀನು ಧಾರ್ಮಿಕವಾಗಿ ನೀನು ಮಾಡು. ಹಂಗಂತ ನೀವು ತಾನೇ ಕರ್ತವ್ಯ ಮಾಡು ಅಂತ ಹೇಳಿದ್ರೆ, ನೀನು ಯಾವ ಕರ್ತವ್ಯ ಬೇಕಾದ್ರೂ ಮಾಡ್ಕೊತೀನಿ, ಕಳ್ತನ ಮಾಡ್ತೀನಿ, ದರೋಡ ಮಾಡ್ತೀನಿ, ಮೋಸ ಮಾಡ್ತೀನಿ, ಎಲ್ಲ ಮಾಡ್ತೀನಿ, ಆ ಥರ ಇರಬಾರ್ದು. ಸೊ ಆ ಕರ್ತವ್ಯಗಳು ಧಾರ್ಮಿಕವಾಗಿರಬೇಕು. ಸೊ ಧಾರ್ಮಿಕವಾದ ಕರ್ತವ್ಯಗಳು ನಾವು ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನಾವು ಮಾಡೋ ಕೆಲಸಗಳಲ್ಲಿ ಫಲಿತಾಂಶ ಕರೆಕ್ಟಾಗಿರುತ್ತೆ, ಅದರಲ್ಲಿ ಯಾವುದೇ ಕರ್ಮ ಇರೋದಿಲ್ಲ. ಸೊ ಅದಕ್ಕೆ ಇಲ್ಲಿ ಅವನ ನಿಧಾನವಾಗಿ ಕ್ರಮಕ್ರಮವಾಗಿ ತೊಡಗಿಸ್ಬೇಕು. ಸ್ವಲ್ಪ ಭಕ್ತಿ ಸೇವೆ, ಸ್ವಲ್ಪ ಪ್ರಸಾದ ಕೊಡೋದು, ಅವ್ರಿಗೆ ದೇವರಿಗೆ ನೈವೇದ್ಯ ಮಾಡೋದು, ಸ್ವಲ್ಪ ಭಜನೆ ಕೇಳೋ ಥರ ಮಾಡೋದು. ಆಮೇಲೆ ಕೆಲವು ಪ್ರೋಗ್ರಾಮ್ಸ್ ಎಲ್ಲ ಧಾಮ ಸೇವೆ ಹೋಗ್ತಿರಲ್ಲ, ಮಾಯಾಪುರ, ವೃಂದಾವನ, ಈಗ ತಲಕಾವೇರಿಗೆ ಹೋಗ್ತಾರೆ, ಆಮೇಲೆ ಕಾವೇರಿಗೆ ಹೋಗ್ತಾರೆ, ಸಂಗಮಕ್ಕೆ ಹೋಗ್ತಾರೆ. ಅಲ್ಲೆಲ್ಲ ಹೋಗುವಾಗ ಅಲ್ಲಿ ಸಮುದ್ರದಲ್ಲಿ ಇದು ಭಗವಂತನ ಇದು ಜ್ಞಾನ ಮಾಡಿಕೊಂಡು ಸ್ನಾನ ಮಾಡಿಕೊಂಡು 3 ಸಲ ಅದೆಲ್ಲ ಮುಳುಗ್ಬಿಟ್ಟು ಭಗವಂತನ ಮತ್ತೆ ಸೇವೆ ಮಾಡಿಕೊಂಡು ಭಗವಂತನ ಕಥೆ ಕೇಳ್ಕೊಂಡು ಭಕ್ತರ ಜೊತೆ ಈ ಥರ ಸ್ವಲ್ಪ ತೊಡಗಿಸ್ತಾ ಇದ್ರೆ ಏನಾಗುತ್ತೆ ಅಂದರೆ, ಅವನು ಕ್ರಮಕ್ರಮವಾಗಿ ಭಕ್ತಿಗೆ ಬರೋದಕ್ಕೆ ಅವನು ಶುರು ಮಾಡ್ಕೊತಾನೆ. ಸೊ ಅದು ಇಲ್ಲೇ ಅಂದರೆ ವೇದೈಸ್ಯ ಸರ್ವಂ ಅಹಮೇ ವೇದ, ಎಲ್ಲ ವೇದಿಕ. ಇಲ್ಲಿ ವೇದಶಾಸ್ತ್ರಗಳು ಏನಕ್ಕೆ ನಾವು ಓದಬೇಕಾಗುತ್ತೆ? ನಾವು ಇಷ್ಟು ದಿನ ಭಾಗವತಂ ಕೇಳಿದಿರಿ, ಭಗವದ್ಗೀತೆ ಕೇಳ್ಕೊಂಡ್ ಬರ್ತಾ ಇದ್ದೀರಿ, ರಾಮಾಯಣ ಕೇಳಿದಿರಿ, ಎಷ್ಟೋ ಲೀಲೆಗಳೆಲ್ಲ ಹೇಳಿದ್ದೀನಿ ನಿಮಗೆ, ನೀವು ಕೇಳಿದ್ದೀರಾ, ನಾನು ಹೇಳಿದ್ದೀನಿ, ನೀವು ಓದಿದ್ದೀರಾ, ಹೇಳಿದ್ದೀರಾ. ಸೊ ಇದೆಲ್ಲ ನಾವು ಕೇಳ್ಕೊಂಡ್ ಬರ್ತಾ, ಏನಕ್ಕೆ ವೇದಗಳು ಓದ್ಬೇಕು ನಾವು? ಆ ಜ್ಞಾನದಲ್ಲಿ ಏನ್ ಹೇಳ್ತಾರೆ? ಕರೆಕ್ಟ್, ಅದು ಹೇಳ್ತಾರೆ. ಜೀವನ ನಡೆಸಬೇಕು ಅಂತ ಹೇಳ್ತಾರೆ. ಅದೆಲ್ಲ ಓಕೆ, ಕರೆಕ್ಟ್. ಇದೆಲ್ಲ ನೀವು ಹೇಳಿದೆಲ್ಲ ಕರೆಕ್ಟು. ಒಂದು ದಾಸ ಆಗಬೇಕು, ಜೀವನ ಯಾವ ಥರ ನಾವು ನಡೆಸ್ಕೋಬೇಕು, ಇದೆಲ್ಲ ಯಾವ ಥರ ಶರಣಾಗತಿ ಆಗಬೇಕು, ಕರೆಕ್ಟ್, ಯಾವ ಥರ ಶರಣಾಗತಿ ಆಗಬೇಕು, ಇದೆಲ್ಲ ಹೇಳ್ತಾರೆ. ಆದರೆ ಕೃಷ್ಣ ಏನು ಹೇಳ್ತಾ ಇದ್ದಾನೆ? ವೇದೈಸ್ಯ ಸರ್ವಂ ಅಹಮೇವ ವೇದ್ಯೈ. ವೇದ 15 ತಗೊಳ್ಳಿ, 15 15ನೇ ಅಧ್ಯಾಯ 15ನೇ ಶ್ಲೋಕ. ಇದು ಭಗವದ್ಗೀತೆಯ ಸಾರಾಂಶ ಅಂತ ಕೂಡ ಹೇಳ್ಬೋದು ನಾವು. ಈ ಒಂದು ಶ್ಲೋಕ ತುಂಬ ವಿಶೇಷವಾದ ಶ್ಲೋಕ. ಎಲ್ಲರೂ ಇದನ್ನ ಏನು ಮಾಡಬೇಕಂದ್ರೆ ಕಂಠಸ್ಥ ಮಾಡಬೇಕು, ಕಂಠಸ್ಥ ಮಾಡಿ ಅರ್ಥ ಮಾಡ್ಕೊಬೇಕು. ಅದಲ್ಲ 15 ಅಮ್ಮ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿ ಜ್ಞಾನಮಪೋಹನಂ ಚ ವೇದೈಸ್ಯ ಸರ್ವಂ ಅಹಮೇವ ವೇದ್ಯೈ ವೇದಾಂತವಿದ್ ವೇದ. ಅದು ನಾವು 15ನೇ ಅಧ್ಯಾಯ 15ನೇ ಶ್ಲೋಕ. ಈಸಿಯಾಗಿ ಮೆಮೊರಿಯಲ್ಲಿ ಕೂಡ ಇರುತ್ತೆ ಇದು. 15 ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟು. ಇದು ಶ್ಲೋಕ ರಿಸೈಟ್ ಮಾಡಿ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿ ಜ್ಞಾನಮಪೋಹನಂ ಚ ವೇದೈಶ್ಚ ಸರ್ವೈರಹಮೇವ ವೇದ್ಯೋ ವೇದಾಂತಕೃತ್ ವೇದವಿದ್ ಏವ ಚಾಹಂ.
ಅನುವಾದ. ನೀನು ಇದು ಓದಮ್ಮ, ಇದು ಶ್ಲೋಕ ಓದು. ನಾನು ಪ್ರತಿಯೊಬ್ಬರ ಹೃದಯದಲ್ಲಿ ನೆಲೆಸಿದ್ದೇನೆ. ಸ್ಮರಣೆ, ಜ್ಞಾನ ಮತ್ತು ವರವು ನನ್ನಿಂದ ಬರುತ್ತದೆ. ಎಲ್ಲಾ ವೇದಗಳಿಂದಲೂ ತಿಳಿಯಬೇಕಾದವನು ನಾನು. ವೇದಾಂತ ಕರ್ತನು ನಾನು. ವೇದಗಳನ್ನು ತಿಳಿದವನು ನಾನೇ. ಇನ್ನೊಂದ್ಸಲ ನೀವು ಶ್ಲೋಕ ಇದು ಟ್ರಾನ್ಸ್ಲೇಷನ್ ಓದಿ. ನಾನು ಪ್ರತಿಯೊಬ್ಬರ ಹೃದಯದಲ್ಲಿ ನೆಲೆಸಿದ್ದೇನೆ. ಸ್ಮರಣೆ, ಜ್ಞಾನ ಮತ್ತು ಮರೆವು ನನ್ನಿಂದ ಬರುತ್ತವೆ. ಎಲ್ಲಾ ವೇದಗಳಿಂದ ತಿಳಿಯಬೇಕಾದವನು ನಾನು. ವೇದಾಂತ ಕರ್ತೃ ನಾನು. ವೇದಗಳನ್ನು ತಿಳಿದವನು ನಾನೇ. ಏನ್ ಹೇಳ್ತಾರೆ ಇಲ್ಲಿ ಕೃಷ್ಣ? ವೇದಗಳು ಏನಕ್ಕೆ ಓದೋದು ಅಂತ ಹೇಳ್ತಾ ಇದ್ದಾರೆ? ಭಗವಂತನ ಅರಿಯಕ್ಕೆ. ಇಲ್ಲಿ ಹೇಳ್ತಾ ಇದ್ದಾರೆ ನೋಡು, ಬೈ ಆಲ್ ದ ವೇದಾಸ್ ಐ ಆಮ್ ಟು ಬಿ ನೋನ್. ಹಂಗಂದ್ರೆ ಏನು? ಎಲ್ಲಾ ವೇದಗಳು ಏನಕ್ಕೆ ಓದೋದು ಅಂದ್ರೆ ಎಲ್ಲಾ ವೇದಗಳಿಂದ ತಿಳಿಯಬೇಕಾದವನು ನಾನು. ಅದು ಇಂಪಾರ್ಟೆಂಟ್. ಎಲ್ಲಾ ವೇದಗಳಿಂದ ನಿದ್ದೆ ಮಾಡ್ತಾ ಇದ್ದ ಕೂಡ 2 ಗಂಟೆ ರಾತ್ರಿ ಎಬ್ಬಿಸ್ರೆ ವೇದಗಳ ಬಗ್ಗೆ ಕೃಷ್ಣ ಏನ್ ಹೇಳಿದಾನೆ 15 ಶ್ಲೋಕದಲ್ಲಿ ನಾವು ಕರೆಕ್ಟ್ ಆಗಿ ಹೇಳ್ಬೇಕು. ಏನ್ ಹೇಳಿದಾರೆ ಇಲ್ಲಿ? ಎಲ್ಲಾ ವೇದಗಳಿಂದ ತಿಳಿಯಬೇಕಾದವನು ನಾನು ಅಂದ್ರೆ ಕೃಷ್ಣನ ಬಗ್ಗೆ ಅರ್ಥ ಮಾಡ್ಕೊಬೇಕು ಅಂತ ಹೇಳ್ತಾ ಇದ್ದಾರೆ. ನೀವೆಲ್ಲ ಹೇಳಿದ್ ಕರೆಕ್ಟೇ, ಆದ್ರೆ ಇಲ್ಲಿ ವೇದ ಕೃಷ್ಣನೇ ಏನ್ ಹೇಳ್ತಾ ಇದ್ದಾನೆ? ನೀವೆಲ್ಲ ಏನಕ್ಕೆ ವೇದಗಳು ಓದ್ತಾ ಇದ್ದೀರಾ? ನನ್ ತಿಳ್ಕೊಳಕ್ಕೆ, ನನ್ನ ಬಗ್ಗೆ ತಿಳ್ಕೊಳಕ್ಕೆ ವೇದಗಳು ಓದೋದು ನೀವು. ನಿಮ್ಮ ಸಂತೋಷಕ್ಕಲ್ಲ, ನಿಮ್ಮ ಇದು ಇಂದ್ರಿಯ ಭೋಗಗಳಕ್ಕಲ್ಲ, ನೀವು ಭೋಗರಾಗೋದಕ್ಕಲ್ಲ, ನನ್ನ ತಿಳ್ಕೊಳಕ್ಕೆ ಅಂತ. ಅದು ಒಂದೇ ವರ್ಡ್ ಅಷ್ಟೇ. ಒಂದು ವರ್ಡ್ ಹೇಳ್ಬಿಟ್ರೆ ಮುಗೀತು. 100 ಮಾರ್ಕ್ಸ್ ಅದು. ಆತರ ನನ್ನ ಎಲ್ಲಾ ವೇದಗಳಿಂದ ತಿಳಿಯಬೇಕಾದವನು ನಾನು. ಯಾಕೆ? ವೇದಾಂತ ಕರ್ತ. ಏನದು? ವೇದಾಂತ ಕರ್ತು ಅಂದ್ರೆ ವೇದ ಅಂತ ಬರ್ದಿರೋರು ಅವರೇ. ಕಂಪೈಲರ್, ಈಸ್ ದ ಕಂಪೈಲರ್. ಆಮೇಲೆ ನಾನು ವೇದಗಳನ್ನು ತಿಳಿದವನು ನಾನೇ. ಅವ್ರು ಹೇಳ್ತಾ ಇದ್ದಾರೆ ಕೃಷ್ಣ, ಎಲ್ಲಾ ವೇದಗಳು ಗೊತ್ತು ನಾನೇ. ಯಾಕಂದ್ರೆ ಅವರೇ ಬರ್ದಿರೋದಲ್ವಾ, ಸಾಹಿತ್ಯದ ರೂಪದಲ್ಲಿ ಬಂದಿದ್ದಾರೆ ಅವರು. ಯಾವ ತರ? ವ್ಯಾಸ ಮಹರ್ಷಿ ರೂಪದಲ್ಲಿ ಬಂದು ವೇದಗಳನ್ನೆಲ್ಲ ಬರೆದಿದ್ದಾರೆ. ಅದಕ್ಕೆ ನನ್ನ ತಿಳ್ಕೊಳ್ಳೋದಕ್ಕೆ ನೀವು ವೇದಗಳು ಓದೋದು ಅಂತ ಹೇಳ್ತಾ ಇದ್ದಾರೆ. ತುಂಬಾ ಸಿಂಪಲ್ ಆನ್ಸರ್, ಬಟ್ ಅದರಲ್ಲೇ ಇಡೀ ಸಾರಾಂಶ ಇದೆ. ಇಡೀ ಪುರಾಣಗಳು, ಶಾಸ್ತ್ರಗಳು, ವೇದಗಳೆಲ್ಲ ಅದರಲ್ಲಿ ಇಮಿಡಿಕೊಂಡಿದೆ. ಅದರಲ್ಲಿ ಎಲ್ಲ ನನ್ನ ತಿಳ್ಕೊಬೇಕಾಗಿರೋದೇ ವೇದಗಳು, ಬೇರೆ ಏನಿಲ್ಲ. ವೇದಗಳಂದ್ರೆ ಅವ್ರು ತಿಳ್ಕೊಂಡ್ಬಿಟ್ರೆ ಎಲ್ಲ ತಿಳ್ಕೊಂಡಂಗೆ. ನಾವು ಯಾವ ತರ ಜೀವನ ಪಡಿಬೇಕು ಅವರೇ ಹೇಳ್ಬಿಟ್ಟಿದಾರಲ್ಲ. ಎಲ್ಲ ಹೇಳ್ತಾನೆ ಬರ್ತಾ ಇದ್ದಲ್ಲ. ನೀವು ಈ ಸತ್ವಗುಣದಲ್ಲಿ ಇರಬೇಕು, ರಜೋ ತಮ ಗುಣದಲ್ಲಿ ಇರಬಾರ್ದು. ಏನು ಯಾವುದೇ ಒಂದು ನೀವು ಕೆಲಸ ಕಾರ್ಯಗಳು ಮಾಡದೆ ನನಗೆ ಅರ್ಪಣೆ ಮಾಡಬೇಕು, ನನಗೆ ಸಮರ್ಪಣೆ ಮಾಡಬೇಕು, ನನ್ನ ಕರ್ತವ್ಯಗಳಲ್ಲಿ ನೀವು ನಿಯುಕ್ತರಾಗಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲೇನು ಹೇಳ್ತಾ ಇದ್ದಾರೆ ಅಂದ್ರೆ, ಈಗ ಸಾಮಾನ್ಯವಾಗಿ ಪ್ರೀಚಿಂಗ್ ಮಾಡ್ತಾ ಇದ್ದಾರೆ ಕೃಷ್ಣ. ಈ ಶ್ಲೋಕದಲ್ಲಿ 26ನೇ ಶ್ಲೋಕದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಯಾವ ತರ ಪ್ರಚಾರ ಮಾಡ್ತಾ ಇದ್ದಾರೆ ಅಂದ್ರೆ, ನೀನು ಅವ್ರವ್ರ ಕರ್ತವ್ಯಗಳನ್ನ ಮಾಡೋರನ್ನ ನಿಲ್ಲಿಸ್ಬಿಟ್ರೆ ಅವ್ನಿಗೇನಾಗುತ್ತೆ? ಕುಳಿತು ಹೋಗುತ್ತಾನೆ ಅವನಿಗೆ ಗೊಂದಲ ಆಗ್ಬಿಡುತ್ತೆ, ಅವ್ನು ಕನ್ಫ್ಯೂಸ್ ಆಗ್ಬಿಡುತ್ತೆ. ಅದಕ್ಕೆ ಅವನಿಗೆ ಕ್ರಮವಾಗಿ ಅವನ್ನ ಕರ್ಕೊಂಬಾ. ನೀನು ನಿಧಾನಕ್ಕೆ, ಸ್ಲೋ ಆಗಿ. ಅಂದ್ರೆ ಡಾಕ್ಟರ್ ಹೋದ ತಕ್ಷಣ ನನಗೆ ಹೊಟ್ಟೆ ನೋವು ಅಂತ ಹೇಳ್ಬಿಟ್ರೆ ತಕ್ಷಣ ಅವನು ಹೆವಿ ಡೋಸ್ ಕೊಡಲ್ಲ. ಅದಕ್ಕೇನ್ ಮಾಡ್ತಾನೆ? ಸ್ಲೋ ಆಗಿ, ನಿಧಾನವಾಗಿ ಒಂದಿನ ಒಂದು ಡೋಸ್ ಕೊಡ್ತಾನೆ. ಅದು ಆಗದೆ 2ನೇ ದಿನ ಡೋಸ್ ಚೇಂಜ್ ಮಾಡ್ತಾನೆ. 3 ದಿನಕ್ಕೆ ಒಂದು ಕೊಡ್ತಾನೆ, 3 ದಿನಕ್ಕೆ ಒಂದು ಕೋರ್ಸ್ ಕೊಡ್ತಾನೆ. ಸೊ ಆ 3 ದಿನ ಕೋರ್ಸ್ ಅಲ್ಲಿ ಏನ್ ಮಾಡ್ತಾನೆ? ಅದೇನಾದ್ರೂ ಬದಲಾವಣೆ, ಇದು ಗುಣ ಆಗ್ಲಿಲ್ಲ ಅಂದ್ರೆ ಮತ್ತೆ ಚೇಂಜ್ ಮಾಡ್ತಾನೆ. ಅದನ್ನ ಟ್ರೀಟ್ಮೆಂಟ್ ಚೇಂಜ್ ಮಾಡ್ತಾನೆ. ಆತರ ಇಲ್ಲಿ ಪ್ರಚಾರಕ್ಕೆ ತಕ್ಕಂತೆ ಏನ್ ಮಾಡ್ತಾ ಇದ್ದಾನೆ? ಸ್ಲೋ ಆಗಿ ನೀವು ಪ್ರಚಾರ ಮಾಡ್ಕೊಂಬ. ಒಂದೇ ಸಲ ನೀನು 64 ರೌಂಡ್ ಮಾಡ್ರಿ ನೀವು ಅಂತ ಹೇಳಕ್ಕಾಗಲ್ಲ. ನಾವು ಸ್ಲೋ ಆಗಿ, ನಿಧಾನವಾಗಿ, ಅವ್ರವ್ರಿಗೆ ಇಂಟ್ರೆಸ್ಟ್ ಬರಬೇಕು. ಅವ್ರಿಗೆ ಕರ್ತವ್ಯ ಅನ್ನೋದು ಬರಬೇಕು, ಶರಣಾಗತಿ ಆಗ್ಬೇಕು ಅನ್ನೋದು ಬರಬೇಕು. ನಮ್ಮ ಸಂಸಾರದಲ್ಲಿ ಪ್ರತಿಯೊಬ್ಬ ಸದಸ್ಯರು ಭಗವಂತನ ಭಕ್ತರಾಗಬೇಕು. ಯಾರು ಇದು ವಿಕರ್ಮ ಮಾಡಬಾರದು, ಎಲ್ಲ ಒಳ್ಳೆ ಧಾರ್ಮಿಕವಾದ ಕೆಲಸಗಳನ್ನ ಮಾಡಬೇಕು ಅಂತ ಒಬ್ಬ ಗೃಹಿಣಿಗೆ ಬರಬೇಕು. ಆ ಒಂದು ಗೃಹಿಣಿಗೆ ಬರುವಾಗ ಏನಾಗುತ್ತೆ ಅಂದ್ರೆ, ಆ ಭಕ್ತರಾದವ್ರಿಗೆ ಮತ್ತಿತರರಿಗೆಲ್ಲರಿಗೂ ಆ ವೈಬ್ರೇಷನ್ ಹೋಗುತ್ತೆ. ಅವ್ರಿಗೆಲ್ಲರಿಗೂ ಯಾಕಂದ್ರೆ ಅದು ಸ್ಪ್ರೆಡ್ ಆಗ್ತಾ ಇದೆ. ಮನೆಯಲ್ಲಿ ಇರ್ತಾರಲ್ಲ, ಅವ್ರು ಏನ್ ಮಾಡ್ತಾರೆ? ಶ್ಲೋಕ ಓದ್ತಾ ಇರ್ತಾರೆ, ಜಪ ಮಾಡ್ತಾ ಇರ್ತಾರೆ, ಭಗವಂತನ ಕೀರ್ತನೆ ಮಾಡ್ತಾ ಇರ್ತಾರೆ. ಅದೆಲ್ಲ ವೈಬ್ರೇಷನ್ ಅವರ ಮನಸ್ಸಿಗೆ ಹೋಗ್ತದೆ, ಹೃದಯಕ್ಕೆ ಹೋಗ್ತದೆ. ನಾವು ತಿಳ್ಕೊಂಡಿರ್ತೀವಿ ಅವ್ರು ಏನು ಅರ್ಥ ಮಾಡ್ಕೊಳ್ಳಲ್ಲ, ಏನು ಕಿವಿಗೆ ಹಾಕೊಳ್ಳಲ್ಲ ಅಂತ ನಾವು ತಿಳ್ಕೊಂಡಿರ್ತೀವಿ. ಆದ್ರೆ ಎಷ್ಟೋ ಜನ ಅದು ಈ ಮಂತ್ರದ ಒಂದು ಪ್ರಭಾವ ಹೇಗಂದ್ರೆ ತುಂಬಾ ಪವರ್ಫುಲ್. ಇದು ಮಂತ್ರ ತುಂಬಾ ಪವರ್ಫುಲ್. ಈ ಮಂತ್ರ ಆಗಲಿ, ಭಗವದ್ಗೀತಾ ಪಠನೆ ಆಗಲಿ, ಇದೆಲ್ಲ ತುಂಬಾ ಪವರ್ಫುಲ್. ಯಾವಾಗ ಎಲ್ಲಿ ಇದು ಬಿತ್ತನೆ ಇದಾಗುತ್ತೆ ಅಂತ ಗೊತ್ತಾಗಲ್ಲ. ಆ ಬಿತ್ತನೆ ನಾವು ಬಿತ್ತನೆ ಹಾಕ್ಬಿಟ್ರೆ ಯಾವಾಗ ಫಲ ಬರ್ತೋ ಗೊತ್ತಾಗಲ್ಲ. ಯಾವಾಗಾದ್ರೂ ಬರ್ಬೋದು. ಇದು ಟೈಮ್ ಬಾಂಬ್ ತರ. ಇದು ಯಾವಾಗ ಬೇಕಾದ್ರೂ ಬರ್ಬೋದು. ಅವರು ಭಕ್ತರಾಗೋದಕ್ಕೆ ಚಾನ್ಸಸ್ ಇರುತ್ತೆ, ಅವಕಾಶವೂ ಇರುತ್ತೆ. ಸೊ ಅದಕ್ಕೆ ನಾವು ಪ್ರಯತ್ನ ಪಡ್ತಾ ಇರಬೇಕು, ಪ್ರಾರ್ಥನೆನೂ ಮಾಡಬೇಕು. ಪ್ರಾರ್ಥನೆ ಮಾಡ್ತಾ ಇದ್ರೆ ಸರೋಗುತ್ತೆ. ಸೊ ಅದೇ ಇಲ್ಲಿ ಹೇಳ್ತಾ ಇದ್ದಾರೆ, ಆಯುರ್ವೇದ ಶಾಸ್ತ್ರಕ್ಕೆ ಅನುಗುಣವಾಗಿ
ಪರಮಾತ್ಮನಾಗಿ ಪರಮಪ್ರಭುವ ಎಲ್ಲರ ಹೃದಯದಲ್ಲಿ ನೆಲೆಸಿದ್ದಾನೆ. ಎಲ್ಲ ಚಟುವಟಿಕೆಗಳ ಅವನಿಂದ ಪ್ರೇರಿತವಾಗುತ್ತವೆ. 15 ಜೀವಿಯು ತನ್ನ ಹಿಂದಿನ ಜನ್ಮದ ವಿಷಯವನ್ನು ಸಂಪೂರ್ಣವಾಗಿ ಮರೆಯುತ್ತಾನೆ. ಆದರೆ ಅವನು ತನ್ನ ಎಲ್ಲ ಕೆಲಸದ ಸಾಕ್ಷಿಯಾದ ಪರಮಪ್ರಭುವಿನ ಅನಿತಿಯಂತ ಕೆಲಸ ಮಾಡಬೇಕು. ಆದುದರಿಂದ ಅವನು ತನ್ನ ಹಿಂದಿನ ಕರ್ಮಗಳಿಗೆ ಅನುಗುಣವಾಗಿ ಕೆಲಸವನ್ನು ಪ್ರಾರಂಭಿಸುತ್ತಾನೆ. ಇದ್ಯಾವ್ದು ನಾವು ಹೊಸದಾಗಿ ಮಾಡ್ತಾ ಇಲ್ಲ, ಇವಾಗ ಕೆಲಸಗಳೆಲ್ಲ ಹಿಂದಿನ ಕರ್ಮಗಳು ಮಾಡಿರೋ ಅನುಸಾರವಾಗಿ ನಾವು ಮಾಡ್ತಾ ಇದ್ದೀರಾ ಅಷ್ಟೇ. ಏನಪ್ಪ ಇದು ಹಿಂಗ್ ಬಂದ್ಬಿಡ್ತು ಹೊಸದಾಗಿ ಅಂತ ನಾವು ಅನ್ಕೊಂತೀವಿ. ಇದೇನಪ್ಪ ಯಾವತ್ತೂ ನಾವು ನೋಡ್ಲೇ ಇಲ್ಲ, ಈ ತರ ಆಗ್ಬಿಡ್ತಲ್ಲ ಅಂತ ನಾವು ಅನ್ಕೊಂಡಿರ್ತೀವಿ. ಆದ್ರೆ ನಾವು ಮಾಡಿರೋದು ನಾವು ಅಷ್ಟೇ. ಹಿಂದಿನ ಜನ್ಮದಲ್ಲಿ ನಮ್ಗೆ ಏನೇನು ಅನುಭವಿಸ್ಲಿಲ್ವೋ ಅದು ಅನುಭವಿಸ್ಬೇಕಂತ ಜನ್ಮ ತಗೊಂಡಿದ್ದೀರಿ. ಈ ಜನ್ಮದಲ್ಲಿ ನಾವು ಮಾಡ್ತಾ ಇದ್ದೀರಿ ಅಷ್ಟೇ. ಈಗ ಮಾಡೋದು ಮುಂದಿನ ಜನ್ಮಕ್ಕೆ ಮಾಡ್ತೀವಿ. ಹಿಂದಿನ ಜನ್ಮದಲ್ಲಿ ಮಾಡಿರೋ ಕಾರ್ಯಗಳೆಲ್ಲ ಈಗ ಮಾಡ್ತಾ ಇದ್ದೀರಿ, ಮುಂದಿನ ಮಾಡ್ತೀವಿ, ಮುಂದಿನ ಕೇತನ ಮಾಡ್ತಾ ಇದ್ದೀವಿ. ಏನಪ್ಪ ಬಸ್ಸಲ್ಲಿ ಇಷ್ಟು ಜನ ಸತ್ತೋಗ್ಬಿಟ್ರು. ಮೊನ್ನೆ ಇದರಲ್ಲಿ ಮಥುರಾ ಪಕ್ಕದಲ್ಲಿ 121 ಜನ ಸತ್ತೋಗ್ಬಿಟ್ಟಿದ್ದಾರೆ. ಹತರತ್ ಅಂತ ಒಂದು ಜಾಗ. ಯಾವನೋ ಒಬ್ಬನು ಬಾಬಾ, ಒಬ್ಬನು ಇದು ಬೋಗಸ್ ಬಾಬಾ, ಅವನ ಕಾಲಿನ ಧೂಳಿ ಎತ್ಕೊಳ್ಳೋದಕ್ಕೆ ಎಲ್ಲರೂ ಇದು ಮಾಡಿಕೊಂಡು ತುಳಿದು ಬಿಟ್ಟಿದ್ದಾರೆ. ಎಲ್ಲ ಒಬ್ರಿಗೊಬ್ರು ತುಳ್ಕೊಂಡ್ಬಿಟ್ಟಿದ್ದಾರೆ. 121 ಜನ ಸತ್ತೋಗಿದ್ದಾರೆ. ಮಥುರಾ ಪಕ್ಕದಲ್ಲಿ ಕೃಷ್ಣ ಜನ್ಮಸ್ಥಾನ ಆಯ್ತಲ್ಲ, ಜನ್ಮಸ್ಥಾನ ಆಗಿದ್ದಾರೆ. ಅದರಿಂದ ಒಂದು 21 ಕಿಲೋಮೀಟರ್ UP-ನಲ್ಲಿ ಸತ್ತೋಗ್ಬಿಟ್ರು 121 ಜನ. ಅಜ್ಞಾನವಂತರು. ಅವನು ಬರೋದು ಹೆಂಗ್ ಗೊತ್ತ, ಈ IAS ಕಲೆಕ್ಟರ್ ತರ ಬರ್ತಾನ. ಅವನು ಹೇಳೋ ಒಂದು ಭಾಷಣೆಗೆ ಅವನೇನ್ ಹೇಳ್ತಾರೆ ಅಂದ್ರೆ, ನಾನೇ ದೇವರು ಅಂತ ಹೇಳ್ತಾ ಇದ್ದಾನೆ. ನಾನೇ ದೇವರು, ಆಮೇಲೆ ಬ್ರಹ್ಮ ವಿಷ್ಣು ಮಹೇಶ್ವರ ಇವರೆಲ್ಲ ನನ್ಗೆ ತುಂಬಾ ಬೇಕಾದವರು, ಅವ್ರಿಗೆ ನಾನು ತುಂಬಾ ಬೇಕಾದವನು, ಹಿಂಗೆಲ್ಲ ಹೇಳ್ಕೊಂತ ಇದ್ದಾನೆ. ಅದಕ್ಕೆ ಪರೋಕ್ಷವಾಗಿ ಏನಿಲ್ಲ, ಸಾಕ್ಷಿಗಳು ಏನಿಲ್ಲ. ಅವನ ಪಾಡಿಗೆ ಅವ್ನು ಹೇಳ್ಕೊತಾ ಇದ್ದಾನೆ. ಅವ್ನು ಯಾವ ಪರಂಪರಾ ಅಂತ ಗೊತ್ತಿಲ್ಲ, ಯಾವ ಗುರು ಅಂತ ಗೊತ್ತಿಲ್ಲ. ಅವನು ನಾನು ಹರಿಭಕ್ತನು ಅಂತ ಹೇಳ್ತಾ ಇದ್ದಾನೆ. ಹರಿನ ನಾನು ನೋಡಿದ್ದೀನಿ, ನಾನೇ ಭಗವಂತನ ಅವತಾರ ಅಂತ ಏನೇನೋ ಹೇಳ್ಕೊತಾ ಇದ್ದಾನೆ. ಅಂತ ಅವನಿಗೆ ಹೋಗಿ ಅವನ ಪಾದಧೂಳಿ ಅವನು ಭಾಷಣ ಕೊಟ್ಟಾದ್ಮೇಲೆ ವಾಪಸ್ ಬರೋ ಲಕ್ಷಾಂತರ ಜನ ಬಂದಿದ್ದಾರೆ. ಅದಕ್ಕೆ ಬಂದು 121 ಜನ ಸತ್ತೋಗ್ಬಿಟ್ಟು ಅದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಈಗ ಈ ತರ ಆಗ್ಬಿಟ್ಟಿದೆ. ಆ ತರ ಶಾಸ್ತ್ರವಲ್ಲೂ ಓದದೇ ಇದ್ರೆ ನಾನೇ ಭಗವಂತ ಅಂತ ಹೇಳ್ತಾನೆ. ನಾನು ಮೊನ್ನೆ ನಿಮ್ಗೆ ಅಜ್ಞಾನದಿಂದ ಹೋಗ್ತಾ ಇದ್ದಾರೆ. ಮೊದಲು ನಾವು ಒಂದು ಗುರುನ ಆಯ್ಕೆ ಮಾಡ್ಕೋಬೇಕು ಅಂದ್ರೆ ಆ ಗುರುಗೆ ಏನು ಅರ್ಹತೆಗಳಿದೆ, ಆ ಗುರು ಯಾವ ಪರಂಪರದಿಂದ ಬಂದಿದ್ದಾನೆ, ಆ ಗುರು ಯಾವ ಸಂಪ್ರದಾಯನ ಆಚರಣೆ ಮಾಡ್ತಾ ಇದ್ದಾನೆ. ಒಂದು ವೇಳೆ ಆ ಸಂಪ್ರದಾಯನ ಅವನು ಆಚರಣೆ ಮಾಡ್ತಾ ಇದ್ರೆ ಅವ್ನು ಕರೆಕ್ಟಾಗಿ ನಡ್ಕೊಳ್ತಾ ಇದ್ದಾನ, ಅದನ್ನು ನೋಡ್ಬೇಕು ನಾವು. ಯಾಕಂದ್ರೆ ಅವನ ಫಲಿತಾಂಶಗಳು ನಾವು ನೋಡ್ಬೇಕು, ಅವನ ರಿಸಲ್ಟ್ಸ್ ನಾವು ನೋಡ್ಬೇಕು. ಅವನು ಬರೀ ಇದು ಭಗವಂತನ ಒಂದು ಚಿಂತನೆಯಲ್ಲೇ ಯಾವಾಗ್ಲೂ ಇದ್ದಾನ, ಯಾವಾಗ್ಲೂ ಭಗವಂತನ ಸಂಬಂಧವಾದ ಒಂದು ವಿಷಯಗಳನ್ನೇ ಎಲ್ಲರಿಗೂ ತಿಳಿಸ್ತಾನ, ಇಲ್ಲ ಅವನ ಐಹಿಕ ಸಂಬಂಧದಲ್ಲಿ ಇದು ಪ್ರಪಂಚದಲ್ಲಿ ಏನಾದ್ರೂ ಮುನಿಗೆ ಹೋಗ್ಬಿಟ್ಟಿದ್ದಾನೆ. ಬರೇ ಮಾತಲ್ಲಿ ಮಾತ್ರ ಕೆಲವರು ಏನ್ ಮಾಡ್ತಾರೆ, ಮಾತಾಡ್ತಾ ಇರ್ತಾರೆ, ಭಾಷಣ ಕೊಡ್ತಾರೆ ಚೆನ್ನಾಗಿ, ಆದ್ರೆ ತನ್ನ ದೈನಂದಿಕ ಜೀವನದಲ್ಲಿ ಅದನ್ನ ಆಚರಣೆ ಮಾಡಲ್ಲ. ಆ ಥರನೂ ಇರುತ್ತೆ. ಅದಕ್ಕೆ ಈ ಥರ ಎಲ್ಲ ಇರುವಾಗ ನಾವು ಯಾವ ಸಂಪ್ರದಾಯ, ಯಾವ ಗುರು ಶಾಸ್ತ್ರಗಳನ್ನ ಕರೆಕ್ಟಾಗಿ ಓದ್ತಾ ಇದ್ದಾನ, ಅವನು ಶಾಸ್ತ್ರಗಳು ಸರಿಯಾಗಿ ಓದ್ತಾ ಇಲ್ಲ. ಅದಕ್ಕೆ ಅವನೇನು ದುಡ್ಡು ಸಂಪಾದಿಸೋದಿಕ್ಕೆ ಹೆಸರಿಗೆ ಮುಖ್ಯವಾಗಿ ಹೆಸರು ಇಟ್ಕೊಂಡ್ಬಿಟ್ರೆ ದುಡ್ಡು ಬಂದ್ಬಿಡುತ್ತೆ. ಅವರವರೇ ಇದು ಆಶ್ರಮಗಳು ಕಟ್ಕೊಟ್ಬಿಡ್ತಾರೆ, ಏನ್ ಬೇಕಾದ್ರೂ ದುಡ್ಡು ಕೊಟ್ಬಿಡ್ತಾರೆ. ಒಂದು ನಂಬಿಕೆ, ಆತರ ನಂಬಿಕೆನಲ್ಲಿ. ಯಾಕಂದ್ರೆ ಅವ್ರು ಹೋಗಿದ್ ಕಾರ್ಯ ಆಗೋಗುತ್ತೆ. ಅವ್ರು ಏನ್ ಹೇಳ್ತಾನೋ ಆ ಕಾರ್ಯ ಕಷ್ಟಗಳ ನಿವಾರಣೆ ಆಗ್ಬಿಡುತ್ತೆ. ಅದಕ್ಕೇನ್ ಮಾಡ್ತಾರೆ, ನಂಬ್ತಾರೆ. ಸೊ ಈ ತರ ಎಲ್ಲ ನಡೀತಾ ಇದೆ ಕಲಿಯುಗದಲ್ಲಿ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಕೃಷ್ಣ, ಅಂತವ್ರನ್ನ ನಿಲ್ಲಿಸಬೇಡ, ಕ್ರಮಕ್ರಮವಾಗಿ ಅವರಿಗೆ ಭಗವಂತನ ಸೇವೆಯನ್ನು ನೀನು ಭಗವಂತನ ಸೇವೆಯಲ್ಲಿ ನೀನು ಎಂಗೇಜ್ ಮಾಡು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅವನ ತನ್ನ ಎಲ್ಲ ಕೆಲಸದ ಸಾಕ್ಷಿಯಾದ ಪರಮಪ್ರಭುವಿನ ಅನಿತಿಯಿಂದ ಕೆಲಸ ಮಾಡಬೇಕು. ಆದ್ದರಿಂದ ಅವನ ತನ್ನ ಹಿಂದಿನ ಕರ್ಮಗಳಿಗೆ ಅನುಗುಣವಾಗಿ ಕೆಲಸವನ್ನು ಪ್ರಾರಂಭಿಸುತ್ತಾನೆ. ಇವಾಗ ಅವನು ಆ ತರ ಮಾಡ್ತಾ ಇದ್ದಾನೆ ಅಂದ್ರೆ ಅವನು ಏನೋ ಹಿಂದೆ ಆ ತರ ಮಾಡಿದ್ದಾನೆ. ಅಷ್ಟು ಜನ ಬರಬೇಕು ಅಂದ್ರೆ ಅಷ್ಟು ಜನ ಪಡೆಯೋದಕ್ಕೆ ಏನೋ ಸ್ವಲ್ಪ ಕಾರ್ಯಗಳು ಮಾಡಿದ್ದಾನೆ. ಮುಂದಕ್ಕೇನೋ ಇದೆ ಅವನಿಗೆ, ಪಾಪ ಹಬ್ಬ ಇದೆ, ಒಳ್ಳೆ ಹಬ್ಬ, ದೀಪಾವಳಿ ಹಬ್ಬ ಏನೋ ಇರುತ್ತೆ. ಇವಾಗ ಅವನು ಇವನ್ ಗೊತ್ತಾ ನಿಮ್ಗೆ, ಪತಂಜಲಿ, ಅವನ ರಾಮದೇವ್, ಅವನು ಒಳ್ಳೆ ತಗೊಂಡೋಗಿ ಹಾಕಿದ್ದಾರೆ, ಜೈಲಲ್ಲಿ ಹಾಕಿದ್ದಾರೆ. ಅವನು ಬಾಬಾ ಅಂತ ಹೇಳ್ಬಿಟ್ಟು, ನಾನೊಂದು ಋಷಿ ಮುನಿ, ನಾನು ಭಕ್ತ, ನಾನು ಸಂತರು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ, ವ್ಯಾಪಾರ ಮಾಡ್ತಾ ಇದ್ದಾನೆ. ಪತಂಜಲಿ ಅಂದ್ರೆ ಆಯುರ್ವೇದಿಕ್ ಇದೆಲ್ಲ ಇದೆಯಲ್ಲ, ದೊಡ್ಡ ಶೋರೂಮ್ ಎಲ್ಲ ಓಪನ್ ಮಾಡ್ಬಿಟ್ಟಿದ್ದಾನೆ. ಇವಾಗ ಅವನ್ ದೊಡ್ಡ ಕಂಪ್ನಿ ಇದೆ. ಹರಿದ್ವಾರಗೆ, ಋಷಿಕೇಶ್ಗೇನೋ ಹರಿದ್ವಾರ ಎಲ್ಲ ಹೋದ್ರೆ ಒಂದು ದೊಡ್ಡ ಕಂಪ್ನಿ ಇದೆ. ಅವನು ಇನ್ನೊಬ್ಬನ ಇಟ್ಕೊಂಡು ಅವ್ನ ಕೆಲಸ ಮಾಡಿಸ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾನೆ.
ಹೆಸರು ಹೇಳೋದು ನಾನು ಯೋಗ ಮಾಡಿಸ್ಕೊಡ್ತೀನಿ, ಎಲ್ಲರಿಗೂ ಅದು ಮಾಡ್ತೀನಿ, ಇದು ಮಾಡ್ತೀನಿ, ಇದು ನಿವಾರಣೆ ಮಾಡಿ, ಇದು ಆ ಯೋಗ ಮಾಡಿದ್ರೆ ಇದು ಈ ಒಂದು ಕಾಯಿಲೆ ಹೋಗುತ್ತೆ, ಈ ಯೋಗ ಮಾಡಿದ್ರೆ ಆ ಕಾಯಿಲೆ ಹೋಗುತ್ತೆ ಅಂತ ಎಲ್ಲರಿಗೂ ಹೇಳ್ಬಿಟ್ಟು ಔಷಧಗಳು ತಯಾರು ಮಾಡ್ತಾ ಇದ್ದಾನೆ. ಔಷಧಗಳಿಂದ ಏನ್ ಮಾಡ್ತಾ ಇದ್ದಾನೆ, ದೊಡ್ಡ ವ್ಯಾಪಾರ ಮಾಡ್ಕೊಂಡಿದ್ದಾನೆ, ಬಿಸ್ನೆಸ್ ಮಾಡ್ತಾ ಇದ್ದಾನೆ, ಕಮರ್ಷಿಯಲ್ ಮಾಡ್ಕೊಂಡ್ಬಿಟ್ಟ. ಅದಕ್ಕೆ ಏನೋ ಸಿಕ್ಕಾಕೊಂಡಿದ್ದಾನೆ, ಏನೋ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಮಿಸ್ಟೇಕ್ ಆಗಿ ಅವ್ನು ಸಿಕ್ಕಾಕೊಂಡಿದ್ದಾನೆ. ಈ ತರ ಎಲ್ಲ ಮಾಡ್ತಾ ಇದ್ದಾರೆ. ಸೊ ನಿಜವಾದ ಯೋಗಿ, ನಿಜವಾದ ಒಂದು ಭಕ್ತ ಇಂಥ ವ್ಯಾಪಾರ ಮಾಡೋಕ್ಕೆ ಅವಶ್ಯಕ. ನಾವು ಓದಿದ್ದೇವಲ್ಲ ಒಂದು ಶ್ಲೋಕದಲ್ಲಿ, ಅವನು ಏನು ಅಗತ್ಯವಿಲ್ಲ ಅವನಿಗೆ ಅಂತ ನಾವು ಓದಿದ್ರಲ್ವಾ. ಅವನಿಗೆ ಇಂಥ ಕೆಲಸ ಮಾಡ್ಬೇಕಂತ ಏನಿಲ್ಲ. ಯಾಕಂದ್ರೆ ಅವನು ಯಾವಾಗಲೂ ಭಗವಂತನ ಸೇವೆಯಲ್ಲಿ ನಿಯುಕ್ತರಾಗಿರೋದ್ರಿಂದ ಅವನಿಗೇನು ಟೈಮ್ ಇರಲ್ಲ, ಅವನಿಗೆ ಸಮಯನೇ ಇರಲ್ಲ ಮಾಡೋದಕ್ಕೆ. ಸೊ ಅದು ಇದು ಅಗತ್ಯವಾದ ಜ್ಞಾನವನ್ನು ಸ್ಮರಣೆಯನ್ನು ಅವನಿಗೆ ನೀಡಲಾಗುತ್ತದೆ. ಹಾಗೆಯೇ ಅವರು ತನ್ನ ಹಿಂದಿನ ಜನ್ಮದ ಬಗ್ಗೆ ಮರೆಯುತ್ತಾನೆ. ಸೊ ಜ್ಞಾನ ಕೊಡುವಾಗ ಏನಾಗುತ್ತೆ ಅಂದ್ರೆ, ಈ ಅಗತ್ಯವಾದ ಜ್ಞಾನವನ್ನು ಅಂದ್ರೆ ಏನರ್ಥ, ಅಗತ್ಯವಾದ ಜ್ಞಾನವನ್ನು ಯಾವುದು ಅವಸರ ಬೇಕೋ, ಯಾವ್ದು ಇಂಪಾರ್ಟೆಂಟ್, ಯಾವ್ದು ಮುಖ್ಯವಾದ ಆ ಜ್ಞಾನ ಕೊಡ್ತಾರೆ ಭಗವಂತ ಅವನಿಗೆ. ಅವಾಗ ಕೊಡುವಾಗ ಏನಾಗುತ್ತಂತೆ, ಸ್ಮರಣೆಯನ್ನು ಅವನಿಗೆ ನೀಡಲಾಗುತ್ತೆ, ಅವಾಗ ಜ್ಞಾಪಕನೂ ಬರುತ್ತೆ ಅವನಿಗೆ, ಏನೇನು ಮಾಡಿದಾನೋ ಅದೆಲ್ಲ ಜ್ಞಾಪಕ ಕೊಡ್ತಾರೆ ಅವರಿಗೆ. ಅಂದ್ರೆ ಭಕ್ತಿ ಸೇವೆಗೆ ಅನುಕೂಲವಾದದ್ದು ಅದು ಆ ಜ್ಞಾಪಕನೂ ಕೊಡ್ತಾರೆ. ಹಾಗೆಯೇ ಅವನು ತನ್ನ ಹಿಂದಿನ ಜನ್ಮದ ಬಗ್ಗೆ ಮರೆಯುತ್ತಾನೆ. ಸೊ ಹಿಂದಿನ ಜನ್ಮದಲ್ಲಿ ಏನೇನು ಮಾಡಿರ್ತಾನೆ ಎಲ್ಲ ಮರ್ತೋಗ್ಬಿಡ್ತಾನೆ. ಭಗವಂತ ಇಲ್ಲಿ ಏನು ಸ್ಪೆಷಾಲಿಟಿ ಅಂದ್ರೆ ನೋಡಿ, ಎಷ್ಟು ಕರುಣಾಮಯ ಅವರು. ನಾವು ಭಕ್ತಿ ಸೇವೆಯಲ್ಲಿ ತೊಡಗೋದ್ರಿಂದ ಏನಾಗುತ್ತೆ ಅಂದ್ರೆ, ನಮಗೆ ಭಕ್ತಿ ಸೇವೆಗೆ ಏನೇನು ಅನಾನುಕೂಲವಾಗಿರುತ್ತೋ ಅದನ್ನೆಲ್ಲ ಮರ್ತೋಗೋ ಥರ ಮಾಡ್ಬಿಡ್ತಾರೆ. ಯಾವುದು ಅನುಕೂಲವಾಗಿದೆಯೋ ಭಕ್ತಿ ಸೇವೆಗೆ ಅದೆಲ್ಲ ನಮ್ಗೆ ಜ್ಞಾಪಕನೂ ಕೊಡ್ತಾರೆ, ಮತ್ತೆ ನಾವು ಮಾಡಿರೋದು ನಮ್ಗೆ ಇದು ಜ್ಞಪ್ತಿಗೂ ಬರುತ್ತೆ, ಜ್ಞಾಪಕನೂ ಬರುತ್ತೆ, ಅದು ಜ್ಞಾನನೂ ಬಂದ್ಬಿಡುತ್ತೆ. ಸೊ ಹೀಗೆ ಪ್ರಭು ಸರ್ವವ್ಯಾಪಿ ಮಾತ್ರವಲ್ಲ, ಅವನು ಪ್ರತಿಯೊಬ್ಬರ ಹೃದಯದಲ್ಲಿ ಅಂತರ್ಯಾಮಿಯಾಗಿ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಸೊ ಎಲ್ಲರ ಹೃದಯದಲ್ಲಿ ಭಗವಂತ ಪರಮಾತ್ಮನಾಗಿದ್ದಾನೆ. ಆಮೇಲೆ ಎಲ್ಲ ಕಡೆನೂ ಸ್ಪ್ರೆಡ್ ಆಗ್ತಾರೆ, ಭಗವಂತ ಅಂತರ್ಯಾಮಿಯಾಗಿ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ವಿವಿಧ ಕರ್ಮಗಳ ಫಲವನ್ನು ನೀಡುತ್ತಾನೆ. ಅವನು ನಿರಾಕಾರ ಬ್ರಹ್ಮನಾಗಿ, ದೈವೋತ್ತಮ ಪರಮಪುರುಷನಾಗಿ ಮತ್ತು ಅಂತರ್ಯಾಮಿ ಪರಮಾತ್ಮನಾಗಿ ಪೂಜಾ ಅರ್ಹ ಮಾತ್ರವಲ್ಲ, ವೇದಗಳ ಅವತಾರದ ರೂಪನಾಗಿಯೂ ಪೂಜಾರ್ಹನು. ಸೊ ಎಲ್ಲ ಪೂಜೆಗಳಿಗೂ ಅರ್ಹನಾಗಿ ಮಾಡ್ತಾನೆ ನಮ್ಮನ್ನ. ನಿರಾಕಾರ ಬ್ರಹ್ಮನಾಗಿ ಅವನು ಇರ್ತಾನೆ, ದೈವೋತ್ತಮ ಪರಮಪುರುಷನಾಗಿ ಇರ್ತಾನೆ, ಭಗವಂತನಾಗಿ ಇರ್ತಾನೆ ಅಂತ ಹೇಳ್ತಾ ಇದ್ದಾರೆ. ಜನರು ತಮ್ಮ ಬದುಕನ್ನು ಯೋಗ್ಯ ರೀತಿಯಲ್ಲಿ ರೂಪಿಸಿಕೊಂಡು ಭಗವದ್ಧಾಮಕ್ಕೆ ಮರಳಿ ಮನೆಗೆ ಹಿಂದಿರುಗುವಂತೆ ವೇದಗಳ ಸರಿಯಾದ ಆದೇಶವನ್ನು ನೀಡುತ್ತವೆ. ಅದೇ ವೇದಗಳು. ನೀನು ತಿಳ್ಕೋಬೇಕು ಅಂತ ಕೃಷ್ಣ ಹೇಳಿದ್ದೇನೆಂದ್ರೆ, ಈ ಶಾಸ್ತ್ರಗಳು ಓದೋದು ಏನಾಗುತ್ತೆ, ಮತ್ತೆ ನಾವು ಭಗವಂತ ಹತ್ರ ಹೋಗೋದಕ್ಕೆ ಏನೇನು ದಾರಿನೋ ಆ ದಾರಿ ತೋರಿಸ್ತಾರೆ. ಯಾವುದು? ವೇದಗಳು ನಮ್ಗೆ ದಾರಿ ತೋರಿಸ್ತದೆ. ಸೊ ಕೃಷ್ಣನ ವಿಷಯವಾಗಿ ವೇದಗಳ ಜ್ಞಾನವನ್ನು, ದೈವೋತ್ತಮ ಪರಮಪುರುಷನಾದ ಕೃಷ್ಣನ ವಿಷಯವಾಗಿ ವೇದಗಳ ಜ್ಞಾನವನ್ನು ನೀಡುತ್ತವೆ. ವೇದವ್ಯಾಸರ ಅವತಾರದಲ್ಲಿ, ನಾನು ಹೇಳ್ದಲ್ಲ ನಿಮಗೆ, ವೇದವ್ಯಾಸರ ಅವತಾರದಲ್ಲಿ ಕೃಷ್ಣನೇ ವೇದಾಂತ ಸೂತ್ರವನ್ನು ಸಂಕಲಿಸಿದ್ದಾನೆ. ಶ್ರೀಮದ್ ಭಾಗವತದಲ್ಲಿ ಶ್ರೀ ವೇದವ್ಯಾಸರು ನೀಡಿರುವ ವೇದಾಂತ ಸೂತ್ರದ ಭಾಷ್ಯವು ಅದರ ನಿಜವಾದ ಅರ್ಥವನ್ನು ಕೊಡುತ್ತದೆ. ಪರಮಪ್ರಭು ಎಷ್ಟು ಪೂರ್ಣಾನಂದರ ಬದ್ಧ ಆತ್ಮದ ಬಿಡುಗಡೆಗಾಗಿ ಅವನೇ ಆಹಾರವನ್ನು ನೀಡಿ ಜೀರ್ಣಿಸಿಕೊಳ್ಳುತ್ತಾನೆ. ಇದು ನೀವು 10ನೇ ಅಧ್ಯಾಯ ಹೋದ್ರೆ ಅದರಲ್ಲಿ ಬರ್ತಾರೆ. ಭಗವಂತ ಹೆಂಗೆ ನಮ್ಮ ಶರೀರದಲ್ಲಿರೋ ಆಹಾರವನ್ನು ಅವರು ಜೀರ್ಣ ಮಾಡ್ತಾರೆ. ನಮ್ಗೆ ಜೀರ್ಣ ಮಾಡ್ಕೊಳಕ್ಕಾಗಲ್ಲ. ಅಲ್ಲಿ ಒಂದು ಬೆಂಕಿ ಇರುತ್ತೆ ಹೊರಗಡೆ, ಆ ಫೈರ್ ಅಂತ ಹೇಳ್ತಾರೆ, ಅಗ್ನಿ. ಆ ಅಗ್ನಿ ಮೂಲಕವಾಗಿ ನಾವು ಮಾಡಿ ತಿಂದಿರೋ ಆಹಾರ ಜೀರ್ಣ ಮಾಡುತ್ತೆ. ಅದಕ್ಕೆ ಭಗವಂತನೇ ಅದಕ್ಕೆ ಪ್ರತಿನಿಧಿ. ಭಗವಂತನೇ ಅದನ್ನ ಇದು ಮಾಡ್ತಾನೆ. ಎಲ್ಲ ಅವರ ಭಗವಂತನ ಅಂಶಗಳಿದಾರಲ್ಲ, ಅದಕ್ಕೆ ಏನಂತಾರೆ, ಇದು ವಿಭಿನ್ನ ಅಂಶಗಳು. ಸೊ ವಿಭಿನ್ನ ಅಂಶಗಳಲ್ಲಿ ಅದರಲ್ಲಿ ದೇವತೆಗಳು ಬರ್ತಾರೆ. ಇದು ಸ್ವಾಂಶಿನಲ್ಲಿ ದೇವತೆಗಳು ಬರಲ್ಲ. ಸ್ವಾಂಶಿನಲ್ಲಿ ಯಾರು ಬರ್ತಾರೆ? ಭಗವಂತನ ಸ್ವಾಂಶಿ ಅಂತ ಹೇಳ್ತಾರಲ್ಲ, ಅದಕ್ಕೆ ಅಂದ್ರೆ ಅರ್ಥ ಏನು? ಸ್ವಾಂಶಿ, ಭಗವಂತನ ಅಂಶಗಳು. ಭಗವಂತನ ಸ್ವಾಂಶಿ ಅಂದ್ರೆ, ಈಗ ಕೃಷ್ಣ ಇದ್ದಾರೆ, ಕೃಷ್ಣನ ವಿಸ್ತರಣೆ ಮಾಡ್ಕೊಂತಾನಲ್ಲ ಅವರು. ಬಲರಾಮರು, ರಾಮಚಂದ್ರ ಮೂರ್ತಿ, ಇದು ಮತ್ಸ್ಯ ಅವತಾರ, ಇದು ಏನದು ವರಾಹ ಅವತಾರ, ನಾರಾಯಣ, ಸಂಕರ್ಷಣ, ಪ್ರದ್ಯುಮ್ನ. ನಾವು ಓದಿದ್ರಲ್ಲ ಭಾಗವತದಲ್ಲಿ 2ನೇ ಅಧ್ಯಾಯದಲ್ಲಿ ನಾವು ಓದಿದ್ರಿ. 25, 26, 27 ಶ್ಲೋಕದಲ್ಲಿ ನಾವು ಓದಿದ್ರಿ. ಇವರೆಲ್ಲ ಸ್ವಾಂಶಿ, ಭಗವಂತನ ಭಗವಂತನ ಅವತಾರಗಳು. ವಿಭಿನ್ನ ಅಂಶ ಅಂದ್ರೆ ದೇವತೆಗಳು ಬರ್ತೀರಿ, ನಾವು ಬರ್ತೀರಿ. ಸೊ ಈ ದೇವತೆಗಳನ್ನೆಲ್ಲ ಒಂದೊಂದು ಶಾಖೆ ಕೊಟ್ಬಿಟ್ಟು ಇದನ್ನ ನೋಡ್ಕೊ ಅಂತ ಹೇಳಿ ಕೊಟ್ಬಿಡ್ತಾರೆ ಭಗವಂತ. ಅವ್ರೇನ್ ಮಾಡ್ತಾರೆ? ಇದೆಲ್ಲ ಕೆಲಸಗಳು ಮಾಡ್ತಾರೆ. ಮಳೆ ಬೇಕಾದ್ರೆ ಇಂದ್ರ, ವಿದ್ಯಾ ಬೇಕಾದ್ರೆ ಸರಸ್ವತಿ, ಲಕ್ಷ್ಮಿ ಬೇಕಾದ್ರೆ ಲಕ್ಷ್ಮೀ ದೇವಿ, ದುಡ್ಡು ಬೇಕಾದ್ರೆ ಲಕ್ಷ್ಮೀ ದೇವಿ, ಈ ತರ ವರುಣ ಬೇಕಾದ್ರೆ ಸಮುದ್ರಕ್ಕೆ ವರುಣ ಅವರು.
ಸೂರ್ಯ ಎಲ್ಲ ವ್ಯಾಧಿಗಳಿಗೆ ಇದು ಇದು ಗುಣ ಮಾಡೋರು ಅವರು. ಈ ಥರ ಎಲ್ಲರಿಗೂ ಒಂದೊಂದು ಡಿಪಾರ್ಟ್ಮೆಂಟ್ ಕೊಟ್ಬಿಡ್ತಾರೆ, ಒಂದು ಶಾಖಗಳು ಕೊಟ್ಬಿಡ್ತಾರೆ. ಸೊ ವೇದಗಳ ಅವತಾರದ ರೂಪನಾಗಿ ಕೃಷ್ಣನೇ ವೇದಾಂತ ಸೂತ್ರವನ್ನು ಸಂಕಲಿಸಿದ್ದಾರೆ ಶ್ರೀಮದ್ ಭಾಗವತದಲ್ಲಿ. ಸೊ ಶ್ರೀಮದ್ ಭಾಗವತದಲ್ಲಿ ನಮಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ. ನಮಗೆ ಅವನ ಬದ್ಧಾತ್ಮನ ಕರ್ಮಗಳ ಸಾಕ್ಷಿ ವೇದಗಳ ರೂಪದಲ್ಲಿ ಅವನೇ ಜ್ಞಾನದಾತ ಮತ್ತು ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನಿಗೆ ಅವನೇ ಭಗವದ್ಗೀತೆಯ ಉಪದೇಶಿಸಿದ್ದಾನೆ. ಸೊ ಅವರೇ ಭಗವದ್ಗೀತೆ ಉಪದೇಶ ಮಾಡಿದ್ದಾರೆ ಕೃಷ್ಣ ಅರ್ಜುನ್ಗೆ. ಸೊ ಈ ಥರ ಇಲ್ಲಿ ಈ ಶ್ಲೋಕದಲ್ಲಿ ಯಾಕಿದು 15 ನಾನು ಓದಿದ್ದು ಅಂದರೆ, ಇಲ್ಲಿ ಪ್ರಭುಪಾದರು ಅದಕ್ಕೆ ಇದು ಕೊಡ್ತಾ ಇದ್ದಾರೆ, ಅದಕ್ಕೆ ಕನೆಕ್ಷನ್ ಕೊಡ್ತಾ ಇದ್ದಾರೆ, ರೆಫರೆನ್ಸ್ ಕೊಡ್ತಾ ಇದ್ದಾರೆ. ಎಲ್ಲ ವೈದಿಕ ವಿಧಿಗಳ ಗುರಿಯೇ ಇದೆ. ಎಲ್ಲ ವಿಧಿಗಳ ಎಲ್ಲ ಯಜ್ಞಚಾರಣಗಳ ಮತ್ತು ಐಹಿಕ ಚಟುವಟಿಕೆಗಳಿಗೆ ನಿರ್ದೇಶವೂ ಸೇರಿದಂಥ ವೇದಗಳಲ್ಲಿ ಇರುವುದಲ್ಲಾದರೆ ಉದ್ದೇಶ ಕೃಷ್ಣನ ಅರಿಯುವುದು. ಸೊ ನಾವು ಮಾಡೋ ಯಜ್ಞಗಳು, ಹೋಮ, ಪೂಜೆ, ಪುನಸ್ಕಾರ, ಸೇವೆ, ಕೈಂಕರ್ಯ ಪ್ರತಿಯೊಂದು ಏನಕ್ಕೋಸ್ಕರ? ಭಗವಂತನ ಅರಿಯೋದಕ್ಕೆ, ಭಗವಂತನ ಅರ್ಥ ಮಾಡ್ಕೊಳ್ಳೋಕ್ಕೆ. ಆತನ ಬದುಕಿನ ಪರಮ ಗುರಿಯೂ ಅದೇ. ನಮ್ಮ ಪರಮ ಗುರಿ ನಾವೇನು ಅನ್ಕೊಂಡಿದ್ದೀರಿ? ಒಂದು 2 BHK ಮನೆಗಳು ಒಂದು 4 ಕಟ್ಟಬೇಕು, ಈ ಥರ ಪ್ರಾಪರ್ಟಿ ನಾವು ತೊಗೋಬೇಕು, ಅಲ್ಲಿ ಸೈಟ್ ತೊಗೋಬೇಕು, ಇಲ್ಲಿ ಸೈಟ್ ತೊಗೋಬೇಕು, ಮಕ್ಕಳನ್ನ ಇನ್ನು ದೊಡ್ಡದಾಗಿ ನಮ್ಮ ಮಕ್ಕಳು ಕಷ್ಟಪಡಬಾರ್ದು, ನಾವೆಲ್ಲ ಸಂಪಾದಿಸಿಟ್ಬಿಡ್ಬೇಕು, ನಾವು ಸುಖ ಸಂತೋಷವಾಗಿರ್ತೀವಿ, ಅದೆಲ್ಲ ನಮ್ಮ ಪರಮ ಗುರಿ. ಅದು ಜೀವನದಲ್ಲಿ ಒಂದು ಭಾಗ. ಅದಿಲ್ಲ ಅಂತ ಹೇಳಿ, ಅದಿಲ್ಲದ್ರೆ ಬದುಕಕ್ಕೆ ಆಗಲ್ಲ. ಪ್ರತಿಯೊಂದಕ್ಕೂ ಲಕ್ಷ್ಮಿ ಬೇಕೇ ಬೇಕು. ಲಕ್ಷ್ಮಿ ಇಲ್ಲ ಅಂದ್ರೆ ಯಾರು ಆಚೆ ಹೋಗೋ ಅಂತ ಹೇಳ್ತಾರೆ. ಸೊ ಲಕ್ಷ್ಮಿನೂ ಬೇಕು, ಈ ಕಡೆ ಭಗವಂತನ ಆ ಲಕ್ಷ್ಮಿ ಪಡೆಯೋದಿಕ್ ಭಗವಂತನ ಕರುಣೆ ಬೇಕು. ಇಲ್ಲಾಂದ್ರೆ ನಾವು ಲಕ್ಷ್ಮಿ ಪಡೆಯೋಕ್ಕಾಗಲ್ಲ, ಸುಮ್ಮನೆ ಪಡೆಯೋಕ್ಕಾಗಲ್ಲ. ಲಕ್ಷ್ಮಿ ಪಡೆಯೋಬೇಕದಕ್ಕೂ ನಾವೀಗ ನಾವು ವ್ಯಾಪಾರದಲ್ಲಾಗ್ಲಿ, ಬೇರೆ ಒಂದು ವ್ಯವಹಾರದಲ್ಲಾಗ್ಲಿ, ಪ್ರತಿಯೊಂದರಲ್ಲಿ, ಈವನ್ ಅಡಿಗೆನಲ್ಲಿ, ಮನೆಯಲ್ಲಿ ಆಗ್ಲಿ, ಪ್ರತಿಯೊಂದಕ್ಕೂ ಶುಭ ಕಾರ್ಯ ನಡಿಬೇಕು ಅಂದ್ರೆ ಅವರ ಕೈವಾಡ ಇರಲೇಬೇಕು. ಭಗವಂತನ ಕೈವಾಡ ಇಲ್ಲ ಅಂದ್ರೆ ಏನು ನಡೆಯಲ್ಲ. ಎಲ್ರಿಗೂ ಏನಂತಾರೆ, ನನ್ನ ಚಮತ್ಕಾರ, ನನ್ನ ಜ್ಞಾನ, ನನ್ನ ವಿದ್ಯಾಭ್ಯಾಸ, ನನ್ನ ತಿಳುವಳಿಕೆಯಿಂದ ನಾನೆಲ್ಲ ಸಂಸಾರ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಅದಕ್ಕೆ ನಮ್ಮವರೆಲ್ಲ ಒಂದು ಪದ್ಧತಿ ಇಟ್ಕೊಂಡಿದ್ದಾರೆ. ಪ್ರತಿ ವಾರ ಭಗವಂತನ ದೇವಸ್ಥಾನಕ್ಕೆ ಹೋಗೋದು, ದೇವಸ್ಥಾನದಲ್ಲಿ ಸೇವೆ ಮಾಡೋದು, ದೇವಸ್ಥಾನದಲ್ಲಿ ದೈವ ಭಕ್ತರ ಹತ್ರ ಕೆಲವು ವಿಷಯಗಳನ್ನ ತಿಳ್ಕೊಳ್ಳೋದು, ಮತ್ತೆ ತಿಂಗಳಿಗೊಂದ್ಸಲನೋ 2 ತಿಂಗಳಿಗೊಂದ್ಸಲನೋ ದೇವಸ್ಥಾನಕ್ಕೆ ಬೇರೆ ಬೇರೆ ಯಾತ್ರೆಗಳಿಗೆ ಹೋಗೋದು. ಒಳ್ಳೆ ಯಾತ್ರೆಗಳಿಗೆ ಅಂದರೆ ವಿಶೇಷವಾದ ಯಾತ್ರೆಗಳು, ಮುಕ್ತಿ ಕೊಡೋ ಯಾತ್ರೆಗಳು, ನಮಗೆ ಭಗವಂತನ ಭಕ್ತಿ ಸೇವೆ ಕೊಡುವಂಥ ಯಾತ್ರೆಗಳಿಗೆಲ್ಲ ಹೋಗೋದು. ಅಲ್ಲಿ ನಾವು ಮುಖ್ಯವಾಗಿ ಅಧಿಕಾರವಾದ ಕ್ಷೇತ್ರಗಳಿಗೆ ಹೋಗ್ಬೇಕು. ಈಗ ಕಾಶಿ ಹೋಗ್ಬೋದು, ರಾಮೇಶ್ವರಂ ಹೋಗ್ಬೋದು, ಪುರಿ ಜಗನ್ನಾಥ್ ಹೋಗ್ಬೋದು, ಬದ್ರಿನಾಥ್ ಹೋಗ್ಬೋದು, ತಿರುಮಲ ತಿರುಪತಿ, ರಂಗನಾಥ್ ಹೋಗ್ಬೋದು, ಮಾಯಾಪುರ್ಗೆ ಹೋಗ್ಬೋದು, ಬೃಂದಾವನಕ್ಕೆ ಹೋಗ್ಬೋದು. ಎಷ್ಟೋ ಕ್ಷೇತ್ರಗಳಿದೆ ಹೋಗ್ಬೇಕಾಗಿರೋದು. ಇಲ್ಲಿ ಈ ಕಡೆ ಕಾವೇರಿಗೆ ಹೋಗ್ಬೋದು, ಶ್ರೀರಂಗಪಟ್ಟಣಕ್ಕೆ ಹೋಗ್ಬೋದು, ಮೇಲ್ಕೋಟೆ, ಇದೆಲ್ಲ ನಿಮ್ದು ನಿಧಾನಕ್ಕೆ ಹೋಗಿ ಏನಾಗಲ್ಲ. ಅಲ್ಲ, ನಿಧಾನಕ್ಕೆ ಹೋಗದೆ ಇದ್ರೆ ಏನಾಗುತ್ತೆ ಅಂದ್ರೆ ತಗಲಿಸ್ಕೊಂಡ್ಬಿಡ್ತೀವಿ. ಜಾರತ್ತೆ. ಹೌದು. ಸೊ ಈ ಥರ ನಮಗೆ ಕ್ಷೇತ್ರದಲ್ಲಿ ಹೋಗುವಾಗ ತುಂಬ ವಿಶೇಷವಾದ ಕಾರ್ಯಕ್ರಮ ಏನು ಅಂದರೆ, ಯಾರನ್ನಾದ್ರೂ ಭಕ್ತರ ಜೊತೆ ಹೋಗ್ಬೇಕು. ಭಕ್ತರ ಜೊತೆ ಹೋಗಿ ಅವ್ರ ಹತ್ರ ತಿಳ್ಕೋಬೇಕು ಆ ಕ್ಷೇತ್ರದ ಮಹಿಮೆ ಏನು, ಏನಕ್ಕೋಸ್ಕರ ಯಾಕಂದ್ರೆ ಒಂದೊಂದು ಕ್ಷೇತ್ರದಲ್ಲಿ ಭಗವಂತ ಅವರವರ ಭಕ್ತರಿಗೆ ಒಂದು ಅನುಗುಣವಾಗಿ ಭಗವಂತ ಬಂದು ದರ್ಶನ ಕೊಡ್ತಾನೆ. ಈಗ ಪುರಿ ಜಗನ್ನಾಥ ನಿನ್ನೆ ರಥಯಾತ್ರೆ ನಡೀತಾ ಇದೆ. ರಥಯಾತ್ರೆ ಏನಕ್ಕೆ ನಡೀತಾ ಇದೆ? ಯಾರಿಗೋಸ್ಕರ ಬಂದ್ರಲ್ಲಿ ಭಗವಂತ? ಜಗನ್ನಾಥರ ಭಕ್ತರಿಗೋಸ್ಕರ. ನಾರದ ಮುನಿ ಏನ್ ಮಾಡಿದ್ರು ಅಂದ್ರೆ, ಈ ರೋಹಿಣಿ ಮಾತಾಜಿ ಬಂದು ಬಲರಾಮ ಅವ್ರ ತಾಯಿ. ಸೊ ರೋಹಿಣಿ ಮಾತಾಜಿ ಇರುವಾಗ ಅವ್ರ ಮನೆಯಲ್ಲಿ ದ್ವಾರಕನಲ್ಲಿರುವಾಗ ಇವರೆಲ್ಲರೂ ಬಂದು ಕೇಳ್ತಾರೆ, ಯಾರು ಈ ರಾಣಿಯರುಗಳೆಲ್ಲ ಬಂದು ಕೇಳ್ತಾರೆ, ನೀವು ಕೃಷ್ಣ ಬಲರಾಮನೆಲ್ಲ ಸಾಕಿದ್ದೀರಾ, ನೋಡಿದ್ದೀರಾ, ಅವ್ರು ಯಾವ ಥರ ಬೆಳೆದ್ರು, ಅವ್ರ ಲೀಲೆಗಳೆಲ್ಲ ಏನಂತ ನಿಮಗೆ ತುಂಬ ಚೆನ್ನಾಗಿ ಗೊತ್ತಲ್ವಾ, ಹೇಗೆ ಅದೆಲ್ಲ ಅದ್ರ ಬಗ್ಗೆ ನಮಗೆ ಹೇಳಿ, ನಮ್ಗೆ ನಾವು ತಿಳ್ಕೊಬೇಕು, ನಮಗೆ ತುಂಬ ಸಂತೋಷ ಆಗುತ್ತೆ ಅಂತ ಹೇಳುವಾಗ ನಾನು ಹೇಳೋದಕ್ಕೆ ಸಿದ್ಧ ಆಗಿದ್ದೀನಿ. ಆದರೆ ಕೃಷ್ಣ ಬಲರಾಮ ಏನಾದರೂ ಬಂದ್ಬಿಟ್ರೆ, ಇದನ್ನು ಬಂದು ಕೇಳ್ಬಿಟ್ರೆ ಅವ್ರು ಏನಾಗುತ್ತೆ, ದ್ವಾರಕ ಬಿಟ್ಟು ಹೊರಟೋಗ್ತಾರೆ, ಪರವಾಗಿಲ್ವಾ? ಯಾಕಂದರೆ ವೃಂದಾವನ ಅಂದರೆ ಕೃಷ್ಣನಿಗೆ ಪ್ರಾಣ. ಅದಕ್ಕೆ ಈ ವೃಂದಾವನದ ಬಗ್ಗೆ ಏನಾದರೂ ಲೀಲೆಗಳು ಹೇಳ್ಬಿಟ್ರೆ, ಕೃಷ್ಣನೇ ಕೇಳ್ಬಿಟ್ರೆ, ಯಾವ ಜಾಗದಲ್ಲಿಂದ ಆ ಜಾಗ ಬಿಟ್ಬಿಟ್ಟು ವೃಂದಾವನ ಕೊಟ್ಟೋಗ್ಬಿಡ್ತಾರಂತೆ ಕೃಷ್ಣ. ಅದಕ್ಕೆ ಸರಿ, ಅದಕ್ಕೆ ಏನು ಮಾಡೋಣ ಅಂತ ಹೇಳಿದ್ರೆ ಎಲ್ಲ ಅವರು ಒಂದು ಪ್ಲಾನ್ ಮಾಡ್ಕೊತಾರೆ. ಇಲ್ಲಿ ಸುಭದ್ರ ಇದ್ದಾರೆ, ಸುಭದ್ರನ ಅಲ್ಲಿ ನಿಲ್ಸ್ಬಿಡೋಣ ಗೇಟ್ ಹತ್ರ, ಡೋರ್ ಹತ್ರ. ಅವ್ರು ಕೃಷ್ಣ ಬಲರಾಮ ಅಂದ್ರೆ ಅವ್ರು ಬಂದು ನಮ್ಗೆ ಹೇಳ್ಬೇಕು.
ಆ ಥರ ಹೇಳಿದ್ರೆ ನಾನು ಹೇಳ್ಕೊಂಡು ಹೋಗ್ತೀನಿ ಅಂತ ಆಯಿತು ನೀವು ಹೇಳಿ ಅಂತ ಸುಭದ್ರನ ಕರ್ಕೊಂಡು ಹೋಗಿ ನೋಡಿ ಸುಭದ್ರ ನೀನು ಇಲ್ಲೇ ನಿಂತ್ಕೋ ನೀನು ಕೇಳ್ತಾ ಇರು ಅಲ್ಲಿ ಅವ್ರು ಬಂದರೆ ನಮ್ಗೇನು ಮಾಡ್ತೀಯಾ ಇನ್ಫಾರ್ಮ್ ಮಾಡು ಅಷ್ಟೇ ನಮಗೆ ಒಂದು ಇದು ಸುದ್ದಿ ಕೊಟ್ಬಿಡು ಅಂತ ಹೇಳಿ ಇವರು ರೋಹಿಣಿ ಮಾತಾಜಿ ಹೇಳ್ತಾ 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 ಕೇಳ್ತಾ 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 ಸುಭದ್ರ ಅವರು ತನ್ಮೇಲಾಗ್ಬಿಡ್ತಾರೆ ತಾನೇ ಮರ್ತೋಗ್ಬಿಟ್ಟು ಆ ಲೀಲೆನಲ್ಲಿ ಅವರು ಹೊರಟೋಗ್ಬಿಡ್ತಾರೆ. ಆ ಲೀಲೆನಲ್ಲಿ ಪ್ರಯಾಣ ಆಗಿ ಆತ್ಮಸ್ವರೂಪರಾಗಿ ಅದರಲ್ಲೇ ಪ್ರಯಾಣ ಮಾಡ್ಕೊಂಡು ಹೊರಟೋಗ್ಬಿಡ್ತಾರೆ. ಕೃಷ್ಣ ಬಲರಾಮ್ ಬರ್ತಾರೆ ಗೊತ್ತಿಲ್ಲ ಇವರಿಗೆ, ಇವ್ರು ಹೇಳೋದು ಮರ್ತೋಗ್ಬಿಡ್ತಾರೆ. ಅವ್ರೇನ್ ಮಾಡ್ತಾರೆ, ಕೃಷ್ಣ ಬಲರಾಮ್ ಯಾರನ್ನೂ ಏನು ಮಾತಾಡ್ತಾರೆ ಅವ್ರು ಕೇಳಕ್ಕೆ ಕಿವಿಗೆ ಹಾಕ್ತಾರೆ. ಅವ್ರು ಕೇಳ್ತಾ 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 ಏನಾಗ್ತಾರೆ, ಕೃಷ್ಣ ಬಲರಾಮು ಸುಭದ್ರ ಈ ಶರೀರ ಎಲ್ಲ ಹೊರಡೆ ಹೋಗ್ಬಿಡುತ್ತೆ. ಅವ್ರಿಗೆ ಕಣ್ಣು ಹೊರಡೆ ಹೋಗ್ಬಿಡುತ್ತೆ, ಮೈಯೆಲ್ಲ ಹೊರಡೆ ಹೋಗ್ಬಿಡುತ್ತೆ, ಕೈ ಕಾಲು ಎಲ್ಲ ಹೊರಡೆ ಹೋಗ್ಬಿಡುತ್ತೆ. ಕೈಯೆಲ್ಲ ಹೊರಡೆ ಹೋದ್ಮೇಲೆ ಆ ಒಂದು ರೂಪಕ್ಕೆ ಏನಾಯ್ತಂದ್ರೆ ಪ್ರಕಾಶ ರೂಪ ಅಂತ ಹೆಸರು, ಮಹಾಪ್ರಕಾಶ ಭಾವ ಅಂತ ಹೆಸರು. ಅದಕ್ಕೆ ಹೆಸರೇ ಅದೇ, ಮಹಾಪ್ರಕಾಶ ಭಾವ ಅಂತ ಹೆಸರು. ಆ ಭಾವನ ನೋಡುವಾಗ ನಾರದ ಮುನಿ ಬಂದು ನೋಡ್ಬಿಡ್ತಾರೆ. ನಾರದ ಮುನಿ ಬಂದು ನೋಡಿದ ತಕ್ಷಣ ತುಂಬಾ ಅವ್ರಿಗೆ ಸಂತೋಷ ಆಗ್ಬಿಡುತ್ತೆ. ಏನಪ್ಪ ಎಂತ ಪ್ರಕಾಶವಾದ ರೂಪ ಇದು, ಮಹಾಪ್ರಕಾಶ ರೂಪ ಅಂತ ಹೇಳ್ಬಿಡ್ತಾರೆ ಅವರು. ಆಮೇಲೆ ನಾರದ ಮುನಿ ಬಂದ್ಮೇಲೆ ಇವ್ರಿಗೆ ಆಮೇಲೆ ಜ್ಞಾನಕ್ಕೆ ಬರ್ತಾರೆ. ಇವರು ಬಂದ್ಮೇಲೆ ನಾರದ ಮುನಿ ನೋಡ್ಬಿಟ್ರೆ ನೀವು ಬೇಗ ಬಂದ್ಬಿಡು ಸ್ವರೂಪಕ್ಕೆ, ಇದು ನಿಜ ಸ್ವರೂಪ ಬಂದ್ಬಿಡು ಅಂತ ಹೇಳ್ಬಿಟ್ಟು ಕೃಷ್ಣ ಬಲರಾಮೆಲ್ಲ ಬಂದ್ಬಿಡ್ತಾರೆ. ಅವ್ರು ಬಂದ್ಮೇಲೆ ನಾರದ ಮುನಿ ಕೇಳಿದ್ರು, ನಾನು ನೋಡಾಯ್ತು ನಿಮ್ ರೂಪ ನಾನೆಲ್ಲ ನೋಡ್ಬಿಟ್ಟೆ, ಈಗ ನೀವೇನ್ ಮಾಡ್ತೀರಾ, ನನ್ನ ಒಂದು ಪ್ರಾರ್ಥನೆಗೋಸ್ಕರ ಈ ಒಂದು ಮಹಾಪ್ರಕಾಶ ರೂಪ ನೀವೇನ್ ಮಾಡ್ತೀರಾ ಅಂದ್ರೆ, ಕಲಿಯುಗದಲ್ಲಿ ಎಲ್ಲರೂ ಪ್ರತಿಯೊಬ್ರು ನಿಮ್ ದರ್ಶನ ಮಾಡಿ ಯಾರು ಈ ರೂಪದ ದರ್ಶನ ಮಾಡ್ತಾರೋ ಅವ್ರಿಗೆ ನೀವು ಮರುಜನ್ಮ ಕೊಡಬಾರ್ದು, ಅವ್ರಿಗೆ ಮುಕ್ತಿ ಕೊಡಬೇಕು ಅಂತ ಪ್ರಾರ್ಥನೆ ಮಾಡೋದ್ರಿಂದ ಆ ವರದಾನ ಕೊಡ್ತಾರೆ ಇವ್ರಿಗೆ. ಅದಕ್ಕೆ ಈಗ ಪುರಿನಲ್ಲಿ ಒಡಿಸ್ಸಾ ಅನ್ನೋ ಒಂದು ರಾಷ್ಟ್ರದಲ್ಲಿ ಈ ಒಂದು ದಾರು ಬ್ರಹ್ಮ ಅಂದ್ರೆ ಕಟ್ಟಿಗೆನಲ್ಲಿ ಮಾಡಿರೋದು ಒಂದು ಮರ ಕತ್ತರಿಸಿ ಅದನ್ನಲ್ಲಿ ಕಟ್ಟಿಗೆನಲ್ಲಿ ಈ ರೂಪದಲ್ಲಿ ಮಾಡಿ ಆ ರೂಪದಲ್ಲಿ ಜಗನ್ನಾಥ ಬಲದೇವ ಸುಭದ್ರ ಅಲ್ಲಿ ನಿಂತ್ಕೊಂಡು ದರ್ಶನ ಕೊಡ್ತಾ ಇದ್ದಾರೆ ಎಲ್ಲರೂ. ಈ ತರ ಒಂದೊಂದು, ಈಗ ಪ್ರಹ್ಲಾದ ಕರೆದ್ರು ನರಸಿಂಹನ ರೂಪದಲ್ಲಿ ಬಂದ್ಬಿಟ್ರು, ಅರ್ಜುನ ಕರೆದ್ರು ಪಾರ್ಥಸಾರಥಿ ರೂಪದಲ್ಲಿ ಬಂದ್ಬಿಟ್ರು. ಈ ತರ ಒಬ್ಬೊಬ್ಬರದಲ್ಲಿ ಒಂದೊಂದು ರೂಪದಲ್ಲಿ ಭಗವಂತ ಬಂದು ಭಕ್ತರಿಗೆ ದರ್ಶನ ಕೊಡ್ತಾ ಇರ್ತಾರೆ. ಆ ತರ ಒಂದೊಂದು ಕ್ಷೇತ್ರದ ಮಹಿಮೆನ ನಾವು ಅರ್ಥ ಮಾಡ್ಕೊಂಡು ತಿಳ್ಕೊಬೇಕು. ಆವಾಗಲೇ ನಮಗೆ ಏನಾಗುತ್ತೆ ಅಂದ್ರೆ ಸಮಯನೂ ಅವ್ರಿಗೋಸ್ಕರ ನಿಯುಕ್ತಿ ಮಾಡ್ದಂಗೆ ಆಗುತ್ತೆ, ಹೃದಯನೂ ಶುದ್ಧಿ ಆಗ್ತಾ ಇರುತ್ತೆ, ನಾವು ಬೇರೆಯವ್ರಿಗೆ ಹೇಳೋದಕ್ಕೆ ನಮಗೆ ಸರಳವಾಗಿರುತ್ತೆ. ಆ ಬೇರೆಯವ್ರಿಗೆ ಹೇಳಿದ್ರೆ ಏನಾಗುತ್ತೆ, ನಾವು ಮರ್ತೋಗಲ್ಲ, ನಾವು ಮರೆಯಲ್ಲ, ಅದನ್ನ ಜ್ಞಾಪಕ ಇಟ್ಕೊಂಡೇ ಇರ್ತೀವಿ ಯಾವಾಗಲೂ. ಇದು ಪುರಿ ಜಗನ್ನಾಥ ಕ್ಷೇತ್ರ ಯಾರಿಗೋಸ್ಕರ, ನಾರದ ಮುನಿಗೋಸ್ಕರ ಈ ರೂಪ ಕೊಟ್ಟಿರೋದು. ಆಮೇಲೆ ಸತ್ಯುಗದಲ್ಲಿ ಯಾರಿಗೋಸ್ಕರ ಕೊಟ್ಟಿದ್ರು ಅಂದ್ರೆ ಇದೇ ರೂಪ ಇಂದ್ರದ್ಯುಮ್ನ ಮಹಾರಾಜು. ನಿಮ್ಗೆಲ್ಲ ಕಥೆ ಹೇಳಿದ್ದೀನಿ ನಾನು, ಜಗನ್ನಾಥ ಹೆಂಗ್ ಬಂದ್ರು ಅಂತ. ಇಂದ್ರದ್ಯುಮ್ನ ಮಹಾರಾಜ ಒಂದು ಪ್ರಾರ್ಥನೆಯಿಂದ ಅವ್ರು ಬಂದಿದ್ದು ಈ ಒಂದು ರೂಪದಲ್ಲಿ ಬಂದ್ರು. ಸೊ ಈ ತರ ನಾವು ವೇದಗಳೆಲ್ಲ ಓದೋದು ಏನಕ್ಕಂದ್ರೆ ಅವ್ರನ್ನ ತಿಳ್ಕೊಳಕ್ಕೆ. ಎಲ್ಲಾ ಯಜ್ಞ ಹೋಮ ನಾವು ಅನ್ಕೊಂತಿರೋದು ಏನೇನೋ ಹೋಮಗಳು ಯಜ್ಞಗಳೆಲ್ಲ ಮಾಡ್ತೀವಿ ನಾವು. ಎಲ್ಲಾ ಹೋಮ ಯಜ್ಞನು ಅವ್ರ ಹೆಸರು ಹೇಳಿದ್ರೆ ನಾವು ಹೇಳಕ್ಕಾಗಲ್ಲ, ಮಾಡಕ್ಕಾಗಲ್ಲ. ನಮ್ಮನೆ ಹೇಳಿದೆ ನಿಮ್ಗೆ, ಗಣಪತಿ ಹೋಮ ಮಾಡ್ತೀರಿ, ಓಂ ಅಂತ ಹೇಳಲೇಬೇಕು. ಓಂ ಬಂದು ಭಗವಂತನ ಪ್ರತಿನಿಧಿ, ಅದು ಅಕ್ಷರದಲ್ಲಿ ಹಾ ಅನ್ನೋದು ಭಗವಂತನೇ. ನೀವು 10ನೇ ಅಧ್ಯಾಯ ಹೋದ್ರೆ ಭಗವಂತ ಯಾವ್ಯಾವ್ದ್ರಲ್ಲಿ ಅವರ ಪ್ರತಿನಿಧಿ ಇದೆ ಅಂತ ಗೊತ್ತಾಗುತ್ತೆ. ಎಲ್ಲದರಲ್ಲಿ ಯಾವ್ದು ಉತ್ತಮವಾದದ್ದು ಅವರೆಲ್ಲ ಭಗವಂತನೇ, ಕೃಷ್ಣನ ಒಂದು ಶಕ್ತಿನೇ ಅದಲ್ಲ. ಸೊ ಇಲ್ಲಿ ಅದೇ ಹೇಳ್ತಾ ಇದ್ದಾರೆ, ಕೃಷ್ಣ ಕ್ರಮೇಣ ಮನುಷ್ಯನನ್ನು ಕೃಷ್ಣ ಪ್ರಜ್ಞೆಗೆ ಏರಿಸುತ್ತವೆ. ಯಾವ್ದ್ರಿಂದ? ಅವರ ವೇದಗಳ ಅಭ್ಯಾಸ ಮಾಡ್ತಾ ಇದ್ರೆ ಏನಾಗುತ್ತೆ, ಕ್ರಮೇಣ. ಇದು 26 ಬಂದ್ಬಿಡಿ, 26. ಸೊ ಬದುಕಿನ ಪರಮ ಗುರಿ ಯಾವ್ದಂತ ನಮ್ಗೆ ತಿಳ್ಕೊಂಡಾಯ್ತು ಅಲ್ವಾ. ಆದರೆ ಬದ್ಧ ಜೀವಿಗಳಿಗೆ ಇಂದ್ರಿಯ ತೃಪ್ತಿ ಆಚೆ ಏನು ತಿಳಿಯೋದು. ಅವನಂದ್ರೆ ಏನರ್ಥ, ಈ ಐಹಿಕ ಪ್ರಪಂಚದಲ್ಲಿರೋ ತೃಪ್ತಿ ಬಿಟ್ಟು ಬೇರೆ ಏನು ಗೊತ್ತಿಲ್ಲ ಅವ್ರಿಗೆ, ಏನು ಗೊತ್ತಿಲ್ಲ ಅವ್ರಿಗೆ. ಆತ್ಮ ಇರೋದೇ ಗೊತ್ತಿಲ್ಲ, ನೋಡ್ಕೊಳ್ಳಿ, ಯಾರು ಆತ್ಮ ಬಗ್ಗೆ ಗೊತ್ತಿಲ್ಲ. ಸೊ ಅದೇ ಹೌದು. ಆದುದರಿಂದ ಆ ಗುರಿಗಾಗಿ ಅವರು ವೇದಗಳನ್ನು ಅಭ್ಯಾಸ ಮಾಡ್ತಾರೆ. ಸೊ ಯಾವ ಗುರಿ? ಭಗವಂತನೇ ಪರಮ ಗುರಿ. ನಾನು ಅವ್ರನ್ನ ತಿಳ್ಕೊಳ್ಳೋದೇ ಅದನ್ನ ಅರಿಯೋದೇ ನಮ್ಮ ಗುರಿ ಅಂತ ತಿಳ್ಕೊಳ್ಳುವಾಗ ಅವರು ಕೇಳ್ತಾರೆ, ಯಾವ್ದ್ರಲ್ಲಪ್ಪ ಇದು ಓದ್ಬೇಕು, ಏನು ಓದ್ಬೇಕು, ಯಾರ ಹತ್ರ ಕಲ್ತ್ಕೋಬೇಕು. ಆವಾಗ ವೇದಗಳು ಓದ್ತಾರೆ, ವೇದಗಳು ಅಭ್ಯಾಸ ಮಾಡ್ತಾರೆ. ಅಭ್ಯಾಸ ಮಾಡಿದ್ರೆ ಏನಾಗ್ತದೆ, ಆದರೆ ವೇದ ವಿಧಿಗಳಿಂದ ನಿಯಂತ್ರಿತವಾದ ಫಲಾಶಕ್ತ ಚಟುವಟಿಕೆಗಳು ಮತ್ತು ಇಂದ್ರಿಯ ತೃಪ್ತಿಯು ಕ್ರಮೇಣ ಮನುಷ್ಯನನ್ನು ಕೃಷ್ಣ ಪ್ರಜ್ಞೆಗೆ ಏರಿಸುತ್ತವೆ. ಇದು ಓದಿದ್ರೆ ಏನಾಗುತ್ತೆ, ಈಗ ನಾವು 1 ಗಂಟೆ ಕ್ಲಾಸ್ ಇಟ್ಕೊಂಡಿದ್ದೀರಿ ಪ್ರತಿ ಸೋಮವಾರ ಮಂಗಳವಾರ. ಏನಾಗುತ್ತೆ, ಇದು ಓದೋದ್ರಿಂದ ನಮ್ಗೆ ಏನಾಗುತ್ತೆ, ಆ 2 ಗಂಟೆ ಕಾಲ ನಾವೇನ್ ಮಾಡ್ತೀರಿ, ಅದರಿಂದ ಹೊರಗಡೆ ಬಂದ್ಬಿಡ್ತೀವಿ.
ಹೊರಗಡೆ ಬಂದು ಆ ಇಂದ್ರಿಯ ತೃಪ್ತಿಗಳಿಂದ ಹೊರಗಡೆ ಬಂದು ಇದನ್ನ ಅಭ್ಯಾಸ ಮಾಡೋದ್ರಿಂದ ನಮ್ಗೇನಾಗುತ್ತೆ, ಕ್ರಮೇಣ 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 ಅದ್ರ ಬಗ್ಗೆ ನಮ್ಗೆ ಸ್ವಲ್ಪ ಅದ್ರ ಮೇಲೆ ಅಟ್ಯಾಚ್ಮೆಂಟ್ ಎಲ್ಲ ಹೊರಟೋಗುತ್ತೆ. ಅದಕ್ಕೆ ಅವಾಗ ಏನಾಗುತ್ತೆ, ಆಸಕ್ತಿ, ಅದ್ರ ಮೇಲೆ ಆಸಕ್ತಿ ಇರೋಲ್ಲ, ಇದ್ರ ಮೇಲೆ ಆಸಕ್ತಿ ಬಂದ್ಬಿಡುತ್ತೆ. ಓಹ್ ಇದೆಲ್ಲ ಇದೆಯಾ. ಇವಾಗ ನಾವು ತಿಳ್ಕೊಂಡ್ರಿ ಸ್ವಾಂಸ ಅಂದ್ರೆ ಏನು, ವಿಭಿನ್ನಾಂಶಗಳಂದ್ರೆ ಏನು, ಸತ್ವಗುಣ ಅಂದ್ರೆ ಏನು, ರಜೋಗುಣ ಅಂದ್ರೆ ಏನು, ತಮೋಗುಣ ಅಂದ್ರೆ ಏನು, ಆಮೇಲೆ ವೇದಗಳ ಅರಿವು ಏನು ಅಂತ ನಾವು ತಿಳ್ಕೊಂಡ್ರಿ. ಈಗ ಇದೆಲ್ಲ ಅದ್ರಲ್ಲಿ ಗೊತ್ತಾಗುತ್ತಾ, ನಮ್ಗೆ ಗೊತ್ತಾಗಲ್ಲ. ಸೊ ಇದು ತಿಳ್ಕೊಳ್ಳೋದ್ರಿಂದ ಏನಾಗುತ್ತೆ, ಅದರಿಂದ ನಾವು ದೂರ ಆಗ್ತೀರಿ. 2 ಗಂಟೆ ಕಾಲ ದೂರ. ಏನ್ ಪ್ರಭು 24 ಗಂಟೆಲಿ 2 ಗಂಟೆ ಕಾಲ ತಾನೆ ಪ್ರಭು ನಾವು ಓದೋದು ಅಂದ್ರೆ, ಕ್ರಮೇಣ ನಾವು ಒಂದ್ಸಲ ಮನೆಯಲ್ಲಿ ಅದನ್ನ ಮತ್ತೆ ವಾಪಸ್ ಓದ್ರೆ ಅವಾಗ ನಮ್ಗೆ ಅರ್ಥ ಆಗುತ್ತೆ. ಓ ಇದು ನಾವು ಕ್ಲಾಸಲ್ಲಿ ಓದಿದ್ದು ಕರೆಕ್ಟ್, ಈ ತರ ಅರ್ಥ ಆಗುತ್ತೆ. ಮತ್ತೆ ನಾವು ಅದನ್ನ ರಿವ್ಯೂ ಮಾಡಬೇಕು. ರೀಕ್ಯಾಪ್ ಮಾಡೋದ್ರಿಂದ ಏನಾಗುತ್ತೆ ನಮ್ಗೆ, ಓ ಇದೆಲ್ಲ ಇದು ಇಷ್ಟು ಇದೆಯಾ ಅರ್ಥ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಇವಾಗ ನಾನು ನಿಮ್ಗೆ ಹೇಳಿದೆ ಬ್ರಹ್ಮನ ಕಾಲ ಎಷ್ಟು ದೀರ್ಘವಾದದ್ದು, ಇದೆಲ್ಲ ನಾನು ಹೇಳ್ಕೊಂಡ್ ಬಂದಿದ್ದೀನಿ ನಿಮ್ಗೆ. ಅದೆಲ್ಲ ಜ್ಞಾಪಕ ಇದೆ. ಓ ಇದೆಲ್ಲ ಇದೆಯಾ ತಿಳ್ಕೊಳ್ಳೋದು ಅಂತ ನಮ್ಗೆ ಗೊತ್ತಾಗುತ್ತೆ ಅವಾಗ. ಸೊ ಆ ಥರ ಎಲ್ಲ ಕಾರ್ಯದ ಫಲಗಳನ್ನು ಕೃಷ್ಣನ ಸೇವೆಗೆ ಹೇಗೆ ಸಮರ್ಪಿಸಬಹುದೆಂಬುದನ್ನು ತೋರಿಸಿಕೊಡುವುದರ ಮೂಲಕ ಅವನ್ನು ಕೆಲಸ ಮಾಡಬೇಕು. ಸೊ ಇಲ್ಲಿ ಏನ್ ಹೇಳ್ತಾರೆ, ಎಲ್ಲಾ ಕಾರ್ಯದ ಫಲಗಳನ್ನು ಕೃಷ್ಣನ ಸೇವೆಗೆ ಹೇಗೆ ಸಮರ್ಪಿಸಬೇಕು ಅಂತ. ಈಗ ಎಲ್ಲರೂ ವ್ಯಾಪಾರನೂ ಮಾಡ್ತಾರೆ, ಆಮೇಲೆ ಎಲ್ಲರೂ ಇದು ಜೀವನ ಮಾಡ್ತಾ ಇದ್ದಾರೆ. ಯಾವ ತರ ಜೀವನ ಶೈಲಿ ಅವ್ರದ್ದು ಇರುತ್ತೆ, ವ್ಯಾಪಾರ ಮಾಡ್ತಾರೆ, ಮತ್ತೆ ಇಲ್ಲ ಕೆಲಸಕ್ಕೆ ಹೋಗ್ತಾರೆ. ಆ ಬರೋ ಜೀವನ ಏನ್ ಮಾಡ್ತಾರೆ, ಫ್ಯಾಮಿಲಿ ಮೇಂಟೈನ್ ಮಾಡ್ತಾರೆ. ಯಾರೋ ಇಂದ್ರಿಯ ಈ ಒಂದು ವರ್ಗದವ್ರು ಏನ್ ಮಾಡ್ತಾರೆ, ಅದನ್ನ ಅವರ ಸಂಸಾರಕ್ಕೆ, ಅವರಿಗೆ, ಅವರ ಸಂತೋಷಕ್ಕೆ, ಅವ್ರ ತೃಪ್ತಿಗೋಸ್ಕರ ಅವ್ರು ಮಾಡ್ತಾರೆ. ಆದ್ರೆ ಜ್ಞಾನವಂತರು, ಬುದ್ಧಿವಂತರು, ಭಕ್ತಿವಂತರು, ಭಕ್ತಿ ಜ್ಞಾನ ಇರೋರು, ಜ್ಞಾನಾನಂದರು, ಅವರೆಲ್ಲ ಏನ್ ಮಾಡ್ತಾರೆ, ಸಂತರು, ಅದನ್ನ ಆ ಒಂದು ದುಡ್ಡನ್ನ ಭಗವಂತನಿಗೆ, ಭಕ್ತರಿಗೆ ಸ್ವಲ್ಪ ದುಡ್ಡು ಕೊಡ್ತಾರೆ, ದೇವಸ್ಥಾನಕ್ಕೆ ಸ್ವಲ್ಪ ದುಡ್ಡು ಕೊಡ್ತಾರೆ ಸೇವೆಗೆ. ಇಲ್ಲಿ ಅವ್ರು ಬಂದಿರೋ ಇದನ್ನ ಆಹಾರ ಇದು ಏನ್ ತಗೊಂಡ್ಬರ್ತಾರೆ, ಇಂಗ್ರೀಡಿಯೆಂಟ್ಸ್ ಎಲ್ಲ ತಗೊಂಡ್ಬರ್ತಾರೆ, ತರಕಾರಿ ಮತ್ತೆ ಧಾನ್ಯಗಳೆಲ್ಲ ತಗೊಂಡ್ಬಂದು ಅದನ್ನ ಭಗವಂತನಿಗೆ ನೈವೇದ್ಯ ಮಾಡ್ತಾರೆ. ಅದೇ ತರ ಏನ್ ಮಾಡ್ತಾರೆ, ಪ್ರತಿ ಭಾನುವಾರ ಎಲ್ಲೋ ಸಿನಿಮಾ ಥಿಯೇಟರ್ಗೆ ದುಡ್ಡು ಕೊಡೋದಕ್ಕೆ, ಇಲ್ಲಾಂದ್ರೆ ಯೂಟ್ಯೂಬ್ ಅಲ್ಲಿ ಕೆಲಸ ಟೈಮ್ ವೇಸ್ಟ್ ಮಾಡೋದಕ್ಕೆ ಬಿಟ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಅದನ್ನೆಲ್ಲ ಬಿಟ್ಟು ಏನ್ ಮಾಡ್ತಾರೆ, ಭಗವಂತನ ಸೇವೆಗೆ ಹೋಗಿ ದೇವಸ್ಥಾನಕ್ಕೆ ಸ್ವಲ್ಪ ಸೇವೆ ಮಾಡ್ತಾರೆ, ದೇವಸ್ಥಾನದಲ್ಲಿ ಶುದ್ಧ ಮಾಡ್ತಾರೆ, ದೇವಸ್ಥಾನದಲ್ಲಿ ಭಕ್ತರಿಗೆ ಸೇವೆ ಮಾಡ್ತಾರೆ, ಆಮೇಲೆ ಪ್ರಸಾದನ ವಿತರಣೆ ಮಾಡ್ತಾರೆ ಎಲ್ರಿಗೂ, ಮತ್ತೆ ಪುಸ್ತಕ ಬುಕ್ ಟೇಬಲ್ ಹಾಕಿ ಬುಕ್ಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಸೊ ಇದರಿಂದ ಬೇರೆ ಬೇರೆ ಕಾರ್ಯದಲ್ಲಿ ಅವರು ನಿಯುಕ್ತರಾಗ್ತಾರೆ ಭಗವಂತನ ಸೇವೆನಲ್ಲಿ. ಸೊ ಆ ಥರ ಕ್ರಮೇಣ ಅವ್ರೇನ್ ಮಾಡ್ತಾರೆ, ಇತರರ ಚಟುವಟಿಕೆಗಳಲ್ಲಿ ಅರಿವನ್ನಾಗಲಿ ಕಲಕಬಾರದು. ಕ್ರಮೇಣ ಮನುಷ್ಯನನ್ನು ಕೃಷ್ಣ ಪ್ರಜ್ಞೆಗೆ ಇದು ಮಾಡೋದ್ರಿಂದ ಏನಾಗುತ್ತೆ, ಕೃಷ್ಣ ಪ್ರಜ್ಞೆ ನಮಗೆ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಆದುದರಿಂದ ಕೃಷ್ಣ ಪ್ರಜ್ಞೆಯಲ್ಲಿ ಆತ್ಮ ಸಾಕ್ಷಾತ್ಕಾರವಾದವನ್ನು ಇತರರ ಚಟುವಟಿಕೆಗಳಲ್ಲಿ ಅರಿವನ್ನಾಗಲಿ ಕಲಕಬಾರದು. ಎಲ್ಲ ಕಾರ್ಯದ ಫಲಗಳನ್ನು ಕೃಷ್ಣನೇ ಸೇವೆಗೆ ಹೀಗೆ ಸಮರ್ಪಿಸಬಹುದೆಂದು ತೋರಿಸಿಕೊಡುವುದರ ಮೂಲಕ ಅವನು ಕೆಲಸ ಮಾಡಬೇಕು. ನಾವು ಇದೆಲ್ಲ ದೇವಸ್ಥಾನಕ್ಕೆ ಹೋದಾಗ ಗೊತ್ತಾಗ್ಬಿಡುತ್ತೆ. ಈಗ ಬರ್ತ್ಡೇ ಮಾಡ್ತೀರಿ, ಇಲ್ಲಿ ಏನ್ ಮಾಡ್ತೀರಿ, ಐಹಿಕ ಪ್ರಪಂಚದಲ್ಲಿ ಬರ್ತ್ಡೇ ಮಾಡುವಾಗ ಎಗ್ ತಗೊಂಡ್ಬರ್ತೀರಿ ಬೇಕರಿನಲ್ಲಿ, ಅವನು ಅದರಲ್ಲಿ ಮೊಟ್ಟೆ ಹಾಕ್ದಿರ ಕೇಕ್ ಮಾಡಲ್ಲ. ಸೊ ಅದನ್ನ ತಗೊಂಡ್ಬಂದು ದೊಡ್ಡದಾಗಿ ಈಗ ಏನ್ ಮಾಡ್ತಾರೆ, ಹುಡುಗರೆಲ್ಲ ಏನ್ ಮಾಡ್ತಾರೆ, ನಾನು ಹೇಳಿದಲ್ಲ ನಿಮ್ಗೆ, ಸ್ಟ್ರೀಟಲ್ಲೇ, ಬೀದಿನಲ್ಲೇ, ದೊಡ್ಡ ಗ್ರೌಂಡ್ ಅಲ್ಲಿ ಅದಕ್ಕೆ ಒಂದು 5 kg 10 kg ಕೇಕ್ ತಗೊಂಡ್ಬಂದ್ಬಿಡ್ತಾರೆ. ಅದಕ್ಕೊಂದು ಟೇಬಲ್ ಒಂದು ತಗೊಂಡ್ಬಂದ್ಬಿಟ್ಟು ಅವನಿಗೊಂದು ಪೇಟ ಒಂದು ಇಟ್ಬಿಡ್ತಾರೆ, ತಲೆಗೆ ಪೇಟ ಇಟ್ಬಿಟ್ಟು ಅವನು ಒಂದು ದೊಡ್ಡ ಮಹಾರಾಜ್ ಯುವರಾಜ್ ತರ ಅವ್ನು ನಿಲ್ಸ್ಬಿಟ್ಟು ಅವನಿಗೊಂದು ದೊಡ್ಡ ಹಾರ, ಆ ಹಾರ ಒಂದು 2,000 3,000 ಆಗುತ್ತೆ ಹಾರನೇ. ಆ ದೊಡ್ಡ ಅವ್ನಿಗೆ ಹಾರ ಹಾಕ್ಬಿಟ್ಟು ಅದ್ರಲ್ಲೇನೋ ಒಂಥರ ಪಟಾಕಿ ತರ ಬರುತ್ತೆ ಪೇಪರ್, ಅದನ್ನ ಹೊಡೆದ್ಬಿಟ್ಟು ಅವನ ಮೇಲೆಲ್ಲ ಅದನ್ನ ಹೆಸರ್ಬಿಟ್ಟು ಓ ಅಂತ ಕೂಕೊಂಡು ಆ ಕೇಕ್ ಎಲ್ಲರೂ ತಿನ್ನಿಸ್ಕೊಂಡು ಅವ್ನ ಬಾಯಲ್ಲಿ ಹಾಕೊಂಡು ಅವ್ನ ಬಾಯಲ್ಲಿ ಹೋಗೋದು ಒಂದು 100 ಗ್ರಾಮ್ ಕೂಡ ಹೋಗಲ್ಲ, ಅವ್ನು 1 kg ತುರ್ತಾರೆ ಅವನ ಬಾಯಿಗೆ. ಈ ತರ ಮಾಡಿ ಆಂಧ್ರನಲ್ಲಿ ಒಬ್ರು ಸತ್ತೋಗ್ಬಿಟ್ಟ. ನಿಮ್ಗೆ ಹೇಳಿದೆ ನಾನು, ಆಂಧ್ರನಲ್ಲಿ ಹುಡುಗರು ಏನ್ ಮಾಡಿದ್ದಾರೆ, ನೈಟ್ 12 ಗಂಟೆ ರಾತ್ರಿಯಲ್ಲಿ ಆ ಬರ್ತ್ಡೇ ಬಾಯಿಗೆ ಏನ್ ಮಾಡಿದ್ದಾರೆ, ಆ ಹುಡುಗನಿಗೆ ಸಂತೋಷಕ್ಕೆ ಎಲ್ಲ ಕೇಕು ಬಾಯಲ್ಲಿ ತುರುಕ್ಬಿಟ್ಟಿದ್ದಾರೆ. ಅವನಿಗೆ ಉಸಿರಾಡ್ಲಿಲ್ಲ, ಸತ್ತೋಗ್ಬಿಟ್ಟ. ಆಮೇಲೆ ಯಾರೋ ಬಂದು ಹೇಳಿದ್ಮೇಲೆ ಗೊತ್ತಾಗ್ತಾ ಇದೆ ಅವನಿಗೆ ಸತ್ತೋಗ್ಬಿಟ್ಟಿದ್ದಾನೆ ಅಂತ. ಹಾಸ್ಪಿಟಲ್ ಕರ್ಕೊಂಡು ಹೋದ್ರೆ ನೋಡಿ ಸತ್ತೋಗ್ಬಿಟ್ಟಿದ್ದಾನೆ. ಈ ತರ ಎಲ್ಲ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಇನ್ನ ಏನೇನೋ ಕಂಡಿಡಿದ್ದಾರೆ ಮಾಡಕ್ಕೆ, ಏನೇನೋ. ಆ ಕಾಲದಲ್ಲಿ ನಾವು ಬರ್ತ್ಡೇನೆ ಮಾಡ್ಕೊಂತ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ತಂದೆ ತಾಯಿ ನಮಸ್ಕಾರ ಆಶೀರ್ವಾದ ತಗೊಂಡು ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಅರ್ಚನೆ ಮಾಡಿಸ್ಬಿಟ್ಟು, ದೇವ್ರಿಗೆ ಸೇವೆ ಮಾಡಿಸ್ಬಿಟ್ಟು, ಅಭಿಷೇಕ ಮಾಡಿಸ್ಬಿಟ್ಟು ಇವಾಗ್ಲೂ ಮಾಡ್ತಾ ಇದಾರೆ. ಅದೆಲ್ಲ ಮಾಡೋರೆಲ್ಲ ಮಾಡ್ತಾ ಇದ್ದೀವಿ. ಈಗ ನಮ್ ದೇವಸ್ಥಾನದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ, ಬರ್ತ್ಡೇಗೆ ಕೇಕ್ ಇದು ಎಗ್ ಇಲ್ದಿರ ನಾವು ಎಗ್ಲೆಸ್ ಕೇಕ್ ಮಾಡಿಸ್ತೀವಿ.
ಆ ಎಗ್ಲೆಸ್ ಕೇಕನ್ನು ತೊಗೊಂಬಂದು ದೇವ್ರ ಮುಂದೆ ಇಟ್ಟು ದೇವರಿಗೆ ನೈವೇದ್ಯ ಮಾಡಿ, ದೇವರಿಗೆ ಫಸ್ಟು ಮೊದಲು ಅವ್ರಿಗೆ ನೈವೇದ್ಯ ಮಾಡಿ ಆ ಬರ್ತ್ಡೇನ ಅವ್ರಿಗೇನು ಮಾಡ್ತೀರಿ, ಎಲ್ಲರೂ ಬ್ಲೆಸ್ ಮಾಡ್ತೀರಿ, ಆಶೀರ್ವಾದ ಮಾಡ್ತೀರಿ. ಎಲ್ಲರೂ ದೊಡ್ಡವರೆಲ್ಲ ಅವ್ರಿಗೆ ಈ ಜನ್ಮದಿನ ಈ ಜನ್ಮದಿನ ಈ ದಿನ ಎಂದು ನಿನಗೆ ಭಗವಂತನ ನಿನಗೆ ಒಳ್ಳೆ ಕರುಣೆ ಕೊಡ್ಲಿ, ನಿನಗೆ ಭಕ್ತಿ ಸೇವೆ ಜಾಸ್ತಿ ಬರಲಿ, ನೀನು ಯಾವಾಗಲೂ ಭಕ್ತಿ ಸೇವೆ ನಿಯುಕ್ತರಾಗಲಿ ಅಂತ ಅವ್ರಿಗೆ ನಾವು ಅದೇ ತರ ಹ್ಯಾಪಿ ಬರ್ತ್ಡೇ ಅಂತ ನಾವು ಕೂಗ್ತೀರಿ, ನಾವು ಹೇಳ್ತೀವಿ. ಆದ್ರೆ ನಾವೇನ್ ಮಾಡ್ತೀರಿ, ಹರೇ ಕೃಷ್ಣ ಬರ್ತ್ಡೇ ಟು ಯು ಅಂತ ಹೇಳ್ತೀವಿ. ನಿನಗೆ ಭಗವಂತನ ಒಂದು ಕೃಪೆ ಕಟಾಕ್ಷ ಯಾವಾಗಲೂ ಇರಲಿ ಅಂತ ಅವ್ರಿಗೆ ಬ್ಲೆಸ್ ಮಾಡ್ತೀವಿ. ಬ್ಲೆಸ್ ಮಾಡ್ಬಿಟ್ಟು ಅವ್ರಿಗೋಸ್ಕರ ನಾವು 3 ಸಲ ಪ್ರಾರ್ಥನೆನೂ ಮಾಡ್ತೀವಿ. ಈ ತರ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಬೋದು, ತಪ್ಪಿಲ್ಲ. ಆಮೇಲೆ ಅವ್ರ ಹೆಸರಲ್ಲಿ ಎಲ್ಲಾರ್ಗೂ ಪ್ರಸಾದ, ಭಗವಂತನಿಗೆ ವೈಷ್ಣವರಿಗೆಲ್ಲ ಸೇವೆ ಮಾಡ್ತಾರೆ. ಅವರೊಂದು 10,000ನೋ 8,000ನೋ ಸಂಡೇ ಪ್ರೋಗ್ರಾಮ್ ಇರುತ್ತೆ, ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಕೊಡ್ಬೋದು. ಅವ್ರ ಪ್ರೀತಿ ಅವ್ರು ಕೊಟ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಅವ್ರ ಹೆಸರಲ್ಲಿ ಬಿಟ್ಟು ಅವ್ರಿಗೆ ಎಲ್ಲರಿಗೂ ಭಗವಂತ ಎಲ್ಲ ಭಕ್ತರಿಗೂ ಪ್ರಸಾದ ನೈವೇದ್ಯ ಭೋಗ ನೈವೇದ್ಯ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಅವ್ರಿಗೆಲ್ಲರಿಗೂ ವಿತರಣೆ ಮಾಡ್ತೀವಿ. ಈ ತರ ಬರ್ತಡೇ ಮಾಡ್ಕೋಬಹುದು. ಅಂದ್ರೆ ಯಾವುದೇ ತರವಾದ ಮಾಡೋದೇನು ಕೃಷ್ಣನ ಮಾಧ್ಯಮ ಆಗಿರ್ಬೇಕು. ಅದು ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಎಲ್ರಿಗೂ ಭಕ್ತಿ ಸೇವೆನೂ ಬರುತ್ತೆ. ನಾವು ಕಷ್ಟಪಟ್ಟಿರೋ ದುಡ್ಡು ಭಗವಂತ ಒಳ್ಳೆ ಕೆಲಸಕ್ಕೆ ವಿನಿಯೋಗ ಆಗುತ್ತೆ, ಸೇವೆಗೆ ವಿನಿಯೋಗ ಆಗ್ತಾ ಇದೆ, ಭಗವಂತ ಸೇವೆಗೆ ವಿನಿಯೋಗ ಆಗ್ತಾ ಇದೆ. ಸೊ ಆದ್ರಿಂದ ಕೃಷ್ಣ ಪ್ರಜ್ಞೆ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಕೃಷ್ಣ ಪ್ರಜ್ಞೆ ಏರ್ತಾ ಇರುತ್ತೆ ಈ ತರ ಕೆಲಸ ಮಾಡೋದ್ರಿಂದ. ಸೊ ಇಲ್ಲಿ ಈ 27ನೇ ಶ್ಲೋಕದಲ್ಲಿ ಏನ್ ಮಾಡ್ತಾ ಇದ್ದಾರೆ, ಕಾರ್ಯಗಳನ್ನು ವಾಸ್ತವವಾಗಿ ಪ್ರಕೃತಿಯ ತ್ರಿಗುಣಗಳಿಗೆ ಮಾಡುತ್ತವೆ. ಇಲ್ಲೇನಾಗ್ತಾ ಇದ್ರೆ ನಾವು ಅಹಂಕಾರದಿಂದ ನನ್ನಿಂದನೇ ಆಗಿದ್ದೆಲ್ಲ, ನಾನೇ ಮಾಡಿದ್ದು. ಇವಾಗ ಒಂದು ಜನ್ಮಾಷ್ಟಮಿ ಮಾಡ್ತೀರಿ, ಒಂದು ಕೃಷ್ಣ ಜಯಂತಿ ಮಾಡ್ತೀರಿ, ನನ್ನಿಂದನೇ ಮಾಡಿದ್ದು, ನಾನೇ ಪ್ಲಾನ್ ಮಾಡಿಕೊಟ್ಟಿದ್ದು, ನಾನೇ ಎಲ್ಲರಿಗೂ ಇದೆಲ್ಲ ನಿಯುಕ್ತ ಮಾಡಿದ್ದು, ನಾನೇ ಇವನ್ನ ಎಂಗೇಜ್ ಮಾಡಿದ್ದು, ನಾನೇ ದುಡ್ಡು ಕೊಟ್ಟಿದ್ದು, ನಾನೇ ಎಲ್ಲ ತಗೊಂಡ್ಬಂದಿದ್ದು, ನಾನೇ ಅಭಿಷೇಕ ಮಾಡಿಸಿದ್ದು ಅಂತ ಮಾಡೋದೆಲ್ಲ ಮಾಡ್ಬಿಟ್ಟು ಕೊನೆಗೆ ನಾನೇ ಅದಕ್ಕೆ ಕರ್ತ, ನನ್ನಿಂದನೇ ಆಗಿದ್ದು ಅಂತ ಹೇಳ್ಕೊಳ್ಳೋದು ತಪ್ಪು. ಏನ್ ಮಾಡ್ಬೇಕಿಲ್ಲಿ, ಎಲ್ಲ ಭಗವಂತನ ದಯದಿಂದ ನಡೀತಾ ಇದೆ, ಭಗವಂತನ ಕರುಣೆಯಿಂದ ನಡೀತಾ ಇದೆ. ಅವನಿರೋದ್ರಿಂದನೇ ನಮ್ಗೆಲ್ಲ ಸಾಮಗ್ರಿಗಳು ಸಿಗ್ತಾ ಇದೆ. ಇದ್ರಲ್ಲಿ ನಮ್ಗೆ ಏನ್ ಸಿಗುತ್ತೆ, ಭೂಮಿ ನಾವು ಕೂತ್ಕೊಂಡಿರೋ ಜಾಗ, ಭೂಮಿ ಯಾರ್ದದು, ಭಗವಂತನ ಜಮೀನು, ಅದು ನಮ್ದಲ್ಲ. ಈ ತರ ಪ್ರತಿಯೊಂದು ಭಗವಂತನಿಗೆ ಇದಾಗ್ತಾ ಇರೋದು. ಸೊ ಭಗವಂತನ ಒಂದು ಶಕ್ತಿನಲ್ಲೇ ನಾವು ಜೀವನ ನಡೆಸ್ತಾ ಇರೋದು. ಸೊ ಕರ್ತ ನಾವಾದ್ರೆ ಫಲಿತಾಂಶ ಬಂದು ನಾವು ಭಗವಂತನ ಕೊಡಬೇಕು, ನಾವು ತಾಕೋಬಾರ್ದು. ಕೃಷ್ಣ ಪ್ರಜ್ಞೆ ಇರುವ ಒಬ್ಬನು ಮತ್ತು ಐಹಿಕ ಪ್ರಜ್ಞೆಯಲ್ಲಿರುವ ಮತ್ತೊಬ್ಬನು ಒಂದೇ ಮಠದಲ್ಲಿ ಕೆಲಸ ಮಾಡುತ್ತಿರುವಾಗ ಇಬ್ಬರು ಒಂದೇ ನೆಲದಲ್ಲಿ ಇರುವಂತೆ ತೋರಬಹುದು. ನಮ್ಗೇನ್ ಕಾಣುತ್ತೆ, ಕಣ್ಣು ಕಾಣೋದು ಎಲ್ರು ಒಂದೇ ತರ, ನೀನ್ ಮಾಡೋದು ಅದೇ ತರ ನೀನ್ ಮಾಡ್ತಾ ಇದೀಯ ಹೋಗಪ್ಪ ಅಂತ ಹೇಳ್ತೀವಿ. ಆದ್ರೆ ನಾವ್ ಇಲ್ಲೇನ್ ಮಾಡ್ತೀರಿ, ಪ್ರತಿಯೊಂದು ಭಗವಂತನಿಗೋಸ್ಕರ. ಇವಾಗ ಹಾರ ನೋಡ್ತೀರಿ, ಹಾರ ನೋಡಿದ ತಕ್ಷಣ ಭಗವಂತನಿಗೆ ಹೋಗ್ತೀವಿ. ಆಮೇಲೆ ಹಣ್ಣುಗಳು ನೋಡ್ತೀರಿ, ಒಳ್ಳೆ ಫ್ರೆಶ್ ಆಗಿ ಹಣ್ಣು, ತೋಟಕ್ಕೆ ಹೋಗ್ತೀರಿ, ಯಾವ್ದೋ ಒಂದು ತೋಟಕ್ಕೆ ದ್ರಾಕ್ಷಿ ಚೆನ್ನಾಗಿರುತ್ತೆ, ದ್ರಾಕ್ಷಿ ತಗೊಂಬಂದು ಅವನೇನ್ ಮಾಡ್ತಾನೆ, ಸಕ್ಕತ್ತಾಗಿದೆ ಕೊಡಪ್ಪ ಇನ್ನೊಂದೆರಡು ಅಂತ ಅವನೇ ಅಲ್ಲೇ ತಿನ್ಬಿಡ್ತಾನೆ. ಎಳ್ನೀರು ನೋಡಿದ ತಕ್ಷಣ ಎಳ್ನೀರಲ್ಲಿ ಹೊಡೆದೇ ಒಂದು ಎಳ್ನೀರು ಹೊಡಿ ಎಳ್ನೀರು ಅಂತ ಹುಡುಗನ ಎಕ್ಕಿಸ್ಬಿಟ್ಟು ಎಳ್ನೀರು ತೆಗೆದ್ಬಿಟ್ಟು ನಾವು ಅದನ್ನ ಇದು ಮಾಡಿ ನಾವೇ ಕುಡಿತೀರಿ. ಅದು ನಾವೇನ್ ಮಾಡ್ತೀರಿ, ಅದಕ್ಕೆ ತುಳಸಿ ಹಾಕ್ಬಿಟ್ಟು ಭಗವಂತನಿಗೆ ನೈವೇದ್ಯ ಮಾಡ್ತೀರಿ. ಒಂದ್ ವೇಳೆ ಅಲ್ಲಿ ಭಗವಂತ ಇಲ್ಲ ಅಂದ್ರೆ ಏನ್ ಮಾಡ್ತೀರಿ, ಮಾನಸಿಕವಾಗಿ ನಾವು ನೈವೇದ್ಯ ಮಾಡ್ತೀರಿ. ಭಗವಂತನಿಗೆ ನೈವೇದ್ಯ ಮಾಡ್ಕೊಂಡು ಭಗವಂತ ನೀನು ಒಡೆಯ, ಇದಕ್ಕೆ ನೀನೇ ಅನುಭವ, ನೀನೇ ಭೋಗ್ತಾ, ನೀನು ತಗೊಂಡ್ಬಿಟ್ಟು ನಮ್ಗೆ ತೋಡು ನಮ್ಗೆ ಪ್ರಸಾದ. ನಮ್ ಕಾಣೋದಕ್ಕೆ ನೋಡಕ್ಕೆ ಹೆಂಗಿರುತ್ತೆ, ಇಲ್ಲ ಸರಿಸಮಾನವಾಗೇ ಇರುತ್ತೆ. ಕರ್ಮಿಗಳಿಗೂ ನಾವು ಭಕ್ತರಿಗೂ ಏನು ಸಮಾನನೇ ಇರಲ್ಲ. ಸೊ ಯಾವ ತರವಾದ ಇದೇ ಇರಲ್ಲ, ವ್ಯತ್ಯಾಸನೇ ಇರಲ್ಲ. ಆದ್ರೆ ಇಲ್ಲಿ ವ್ಯತ್ಯಾಸ ಇದೆ. ಭಗವಂತರು ಏನ್ ಮಾಡ್ತಾರೆ, ಭಕ್ತರು ಏನ್ ಮಾಡ್ತಾರೆ, ಭಗವಂತನಿಗೆ ಸಮರ್ಪಣೆ ಮಾಡಿ ಎಲ್ಲ ತಗೊಂತಾರೆ. ಆದರೆ ಅವರಿಬ್ಬರ ಸ್ಥಾನದಲ್ಲಿ ತೀವ್ರ ವ್ಯತ್ಯಾಸವಿದೆ. ಏನ್ ತೀವ್ರ ವ್ಯತ್ಯಾಸ, ಐಹಿಕ ಪ್ರಜ್ಞೆಯಲ್ಲಿರುವ ಮನುಷ್ಯನು ಅಹಂಕಾರದ ದಸೆಯಿಂದ ತಾನೇ ಎಲ್ಲವನ್ನು ಮಾಡುವವನು ಎಂದು ದೃಢವಾಗಿ ನಂಬಿರುತ್ತಾನೆ. ಈ ಐಹಿಕ ಪ್ರಪಂಚದಲ್ಲಿ ಏನ್ ಮಾಡ್ತಾನೆ, ಎಲ್ಲ ನಾನೇ ಮಾಡಿರೋದು ಅಂತ ನಂಬ್ತಾನೆ ಅವನು. ಭಗವಂತನಿಂದ ಏನು ಆಗ್ತಾ ಇಲ್ಲ, ನನ್ನ ಕಷ್ಟಪ ಇದು, ನನ್ನ ಕಷ್ಟಾರ್ಜಿತ ಇದು, ನಾನು ಕಷ್ಟ ಪಡ್ತಾ ಇದ್ದೀನಿ, ನಾನು ದುಡಿತಾ ಇದ್ದೀನಿ, ನಾನು ಮಾಡ್ಕೊತಾ ಇದ್ದೀನಿ, ಭಗವಂತನ ಏನ್ ಬಂತು ಅಂತ ಅವ್ನು ತಿಳ್ಕೊಂಡಿದ್ದಾನೆ. ಅದೇ ಅವ್ನು ಮಾತಾಡೋ ಮಾತು, ಅವನು ಮಾಡೋ ಒಂದು ಪ್ರತಿಯೊಂದು ನಡವಳಿಕೆ, ಆ ಶಕ್ತಿ ಅದೆಲ್ಲ ಎಲ್ಲಿಂದ ಬಂತು? ಭಗವಂತ ಆ ವಾಯುದೇವರು ಏನಾದ್ರು ಗಾಳಿನ ಇದು ಮಾಡ್ಕೊಂಡ್ಬಿಟ್ರೆ ನಮ್ಗೆ ಶ್ವಾಸ ಮಾಡಕ್ಕಾಗುತ್ತಾ? ಶ್ವಾಸ ಮಾಡಕ್ಕಾಗಲ್ಲ. ಒಂದ್ಸಲ ವಾಯುದೇವರು ಆತರ ಮಾಡ್ಬಿಟ್ರು. ಹನುಮಾನ್ನ ಇಂದ್ರ ಬಂದು ಏನ್ ಮಾಡ್ತಾರೆ, ವಜ್ರಾಯುಧದಲ್ಲಿ ಹೊಡೆದ್ಬಿಡ್ತಾರೆ, ಈ ಇದಕ್ಕೆ ಗಡ್ಡಕ್ಕೆ ಹೊಡೆದ್ಬಿಡ್ತಾರೆ. ಅದಕ್ಕೆ ಅವ್ರಿಗೆ ಹನುಮಾನ್ ಅಂತ ಹೆಸರು. ಹನು ಅಂದ್ರೆ ಗಡ್ಡ ಸಂಸ್ಕೃತದಲ್ಲಿ. ಅದಕ್ಕೆ ಹೆಸರು, ಅದಕ್ಕೆ ಹೊಡೆದಿದ್ದಕ್ಕೋಸ್ಕರ ಅದಕ್ಕೆ ಹನುಮಾನ್ ಅಂತ ಹೆಸರು ಅವ್ರಿಗೆ. ಅದು ಹೊಡೆಯುವಾಗ ಏನ್ ಮಾಡ್ತೇವೆ, ವಾಯುದೇವ್ರ ಕೋಪ, ಯಾಕಂದ್ರೆ ವಾಯುದೇವ್ರ ಮಗ ಅಲ್ಲ ಅವರು, ವಾಯುಪುತ್ರ ಅಲ್ವಾ ಹನುಮಾನು, ಅವ್ರ ಕೋಪ ಬಂದ್ಬಿಡುತ್ತೆ. ನನ್ನ ಮಗನ ಈ ತರ ಮಾಡಿದ್ರ ಅಂತ ಏನ್ಬಿಟ್ಟು ಶ್ವಾಸ ಇಲ್ದ್ರೆ ಮಾಡ್ಬಿಡ್ತಾರೆ, ಗಾಳಿನೆಲ್ಲ ತೆಗೆದು ವಾಪಸ್ ತಗೊಂಡ್ಬಿಡ್ತಾರೆ. ಅವ್ರು ಗಾಳಿ ಬಿಟ್ರೆ ನಾವು ಶ್ವಾಸ ಮಾಡಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ. ಆ ತರ ಆ ವಾಯುದೇವರು ಯಾರಂತೆ ಭಗವಂತನ ಅಂಶ.
ಸೊ ಅವರು ಅನ್ಕೊಂಡ್ರೆ ಏನು ಬೇಕಾದ್ರೂ ಮಾಡ್ಬೋದು. ಸೊ ನಾವು ತಿಳ್ಕೊಂಡಿರೋದೇನು, ಎಲ್ಲ ನನ್ನಿಂದನೇ ಆಗಿರೋದು, ನಾನೇ ಕರ್ತ ಅಂತ ಅವನು ತಿಳ್ಕೊಂಡಿದ್ದಾನೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಸೃಷ್ಟಿ ಮಾಡಿದ ಮತ್ತು ಈ ಪ್ರಕೃತಿಯ ಭಗವಂತನ ಮೇಲ್ವಿಚಾರಣೆಯಲ್ಲಿ ಕೆಲಸ ಮಾಡುತ್ತದೆ ಎನ್ನುವುದು ಅವನಿಗೆ ತಿಳಿಯದು. ಅದು ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ. ತಾನೇ ಎಲ್ಲವನ್ನೂ ಮಾಡುವವನು ಎಂದು ದೃಢವಾಗಿ ನಂಬಿರುತ್ತಾನೆ. ನಾನೇ ಎಲ್ಲ ಮಾಡಿದ್ದೀನಿ ಅಂತ ಅವನು ನಂಬ್ತಾನೆ. ಆದರೆ ಇಲ್ಲೇನು ಹೇಳ್ತಾನೆ, ದೇಹದ ಯಂತ್ರವನ್ನು ಐಹಿಕ ಪ್ರಕೃತಿಯ ಸೃಷ್ಟಿ ಮಾಡಿದ ಮತ್ತು ಈ ಪ್ರಕೃತಿಯ ಭಗವಂತನ ಮೇಲ್ವಿಚಾರಣೆಯಲ್ಲಿ ಕೆಲಸ ಮಾಡುತ್ತದೆ ಎನ್ನುವುದು ಅವರಿಗೆ ತಿಳಿಯದು. ಈ ಆತ್ಮನೇ ಯಾರು ಅಂತ ಗೊತ್ತಿಲ್ಲ ಅವನಿಗೆ. ಇದು ಭಗವಂತನ ಅಂಶ. ಇದು ಆ ಭಗವಂತನ ಅಂಶದಿಂದ ನಾವು ಮಾತಾಡ್ತಾ ಇದ್ದೀರಿ, ನಾವು ಪ್ರತಿಯೊಂದು ಕಾರ್ಯಗಳು ನಡೀತಾ ಇದ್ದೀರಿ, ಕೆಲಸ ಮಾಡ್ತಾ ಇದ್ದೀರಿ, ಭಗವಂತನಿಗೆ ಸೇವೆ ಮಾಡ್ತಾ ಇದ್ದೀರಿ, ದೇವಸ್ಥಾನಕ್ಕೆ ಹೋಗ್ತೀರಿ, ಹೊರಗಡೆ ಹೋಗ್ತೀರಿ, ಎಲ್ಲ ಕೆಲಸಗಳು. ಯಾಕೆ ನಾವು ಮಾತಾಡೋದೇ ಅವನಿಂದಾನೆ. ನಾವು ಮಾತು ನಿಲ್ಲಿಸ್ಬೇಕಾದ್ರೆ ಒಂದೇ ನಿಮಿಷದಲ್ಲಿ ನಿಲ್ಲಿಸ್ಬಿಡ್ಬೋದು ಭಗವಂತ. ಅವ್ನು ಕೊಡೋ ಶಕ್ತಿಯಿಂದ ನಾವೆಲ್ಲ ಮಾಡೋದು. ಆ ತಿನ್ನೋ ಆಹಾರ ಎಲ್ಲಿಂದ ಬರುತ್ತೆ ನಮಗೆ? TVS ಕಂಪ್ನಿಯವನು ಕೊಡ್ತಾನ, ಇಲ್ಲ ಅಶೋಕ್ ಲೇಲ್ಯಾಂಡ್ ಕಂಪ್ನಿ? ಯಾವ ಕಂಪ್ನಿಯವನು ಕೊಡಲ್ಲ. ಬೆಲೆ ಮಾಡಬೇಕು. ಬೆಲೆ ಬೇಕಂತ ನಾನು ಹೇಳ್ದಲ್ಲ, ಬೆಲೆ ಬೇಕಲ್ಲ ನಮ್ಗೆ. ಬೆಲೆಗೆ ಏನ್ ಬೇಕು? ನಮ್ಮ ಮಳೆ ಬೇಕು. ಮಳೆಗೆ ಏನ್ ಬೇಕು? ಯಜ್ಞ ಮಾಡ್ಬೇಕು. ಯಜ್ಞ ಮಾಡ್ಬೇಕಂತ ಏನ್ ಮಾಡ್ಬೇಕು? ಶಾಸ್ತ್ರಗಳು ಓದ್ಬಿಟ್ಟು ಅದ್ರಲ್ಲಿ ಯಾವ ತರ ಆಚರಣೆ ಮಾಡ್ಬೇಕು ಯಜ್ಞ ಅಂತ ಅದ್ರಲ್ಲಿ ಶಾಸ್ತ್ರಗಳು ಹೇಳ್ಕೊಡ್ತಾರೆ. ಶಾಸ್ತ್ರ ಬರ್ದಿರೋದು ಯಾರು? ಕೊನೆಗೆ ಅಲ್ಲೇ ಬರ್ಬೇಕಲ್ಲ, ಕೊನೆಗೆ ಭಗವಂತ ಹತ್ರ ಬೇಕು. ಇವಾಗ ಅಲೋಪತಿಗೆ ಹೋಗ್ತೀರಿ ಟ್ರೀಟ್ಮೆಂಟ್ಗೆ, ಅಲೋಪತಿ ಆಗಲ್ಲ ಅಂತಾನೆ. ಹೋಮಿಯೋಪತಿಗೆ ಹೋಗ್ತೀರಿ, ಅಲ್ಲಿ ಆಗಲ್ಲ ಅಂತಾನೆ. ಎಲ್ಲಿ ಆಗಲ್ಲ ಅಂತ ಏನ್ ಮಾಡ್ತಾನೆ ಅವನು? ತಿರುಪತಿಗೆ ಹೋಗ್ತಾನೆ ಅಷ್ಟೇ. ತಿರುಪತಿ ಹೋಗಿ ಭಗವಂತ ನೀನೇ ಶರಣಾಗತಿ. ನಿನ್ನೆ ಒಬ್ರು ಸಿಕ್ಕಿದ್ರು ಜಗನ್ನಾಥ ರಥಯಾತ್ರೆಯಲ್ಲಿ, ತಮಿಳ್ನಾಡವರು. 45 ವರ್ಷ ಆಯ್ತಂತೆ ಬೆಂಗಳೂರಿಗೆ ಹೋಗಿ. ಅಪ್ಪ ಇಲ್ಲ, ಅಪ್ಪ ತೀರ್ಕೊಂಡ್ಬಿಟ್ರು, ಅಮ್ಮ ತೀರ್ಕೊಂಡ್ಬಿಟ್ರು, ಮದುವೆ ಇಲ್ಲ, ಬ್ರಹ್ಮಚಾರಿ. ಅದೇ ನಮ್ಮ ದೇವಸ್ಥಾನದಲ್ಲಿ ಇಲ್ಲ. ಈ ವಿಷ್ಣು ಸಹಸ್ರನಾಮ ಹೇಳೋದು, ನಮ್ಮ ದೇವಸ್ಥಾನಕ್ಕೆ ಬಂದು ಪ್ರಸಾದ ತಗೊಳ್ಳೋದು. ಯಾರ್ಯಾರೆಲ್ಲ ಯಾವ ನಮ್ಮ ಭಕ್ತರು ಕರೀತಾ ಇರ್ತಾರೆ. ಯಾಕಂದ್ರೆ ಅವ್ರಿಗೆ ಏನು ಇದಿಲ್ಲ, ವರಮಾನ ಇಲ್ಲ. ನೋಡಿ ಹೆಂಗಿದ್ದಾರೆ ಪಾಪ ಜನ. ಬ್ರಾಹ್ಮಣರು ವಿಷ್ಣು ಸಹಸ್ರನಾಮ ಎಲ್ಲ ಹೇಳ್ತಾರೆ. ಡಯಾಬಿಟಿಸ್ ಇದೆ, ಆಮೇಲೆ ವ್ಯಾರಿಕೋವೈನ್ಸ್ ಇದೆ, ಇದು ನರಗಲಾಪ, ಈ ಒಂದು 2 ಕಾಯಿಲೆನೂ ಇದೆ ಅವ್ರಿಗೆ. ಅವ್ರು ಬಂದು ಪಾಪ ಪ್ರಸಾದ ತಿಂತಾ ಇದ್ರು. ನಾನು ನೋಡ್ಬಿಟ್ಟು ಕೇಳಿದ್ರು, ಪ್ರಭು ನಿಮ್ಗೆ ಯಾರಾದರೂ ಗೊತ್ತಿದ್ರೆ ಹೇಳಿ, ನಾನು ತುಂಬ ಕಷ್ಟದಲ್ಲಿದ್ದೀನಿ. 3 ವೇಳೆ ನಾನು ಪ್ರಸಾದ ತಗೊತಾ ಇದ್ದೆ. ಪಕ್ಕದಲ್ಲಿ ಯಾವುದೂ ದೇವಸ್ಥಾನ ಇಲ್ಲ. ಹೋಟ್ಲಲ್ಲಿ ನನಗೆ ಸೆಟ್ ಆಗಲ್ಲ, ನಾನ್ ವೆಜಿಟೇರಿಯನ್ ಹೋಟ್ಲೆಲ್ಲ. ವೆಜಿಟೇರಿಯನ್ ಹೋಟ್ಲ್ ಹೋಗ್ಬೇಕಂದ್ರೆ 20 ರೂಪಾಯಿ ಇಡ್ಲಿ, 30 ರೂಪಾಯಿ ಇಡ್ಲಿ ಮಾಡ್ಬಿಟ್ಟಿದ್ದಾನೆ. 4,500 ನನ್ನ ಬಾಡಿಗೆ ಮನೆಗೆ. ಈ 4,500 ನಾನು ಕಟ್ಟಬೇಕಾದ್ರೆ ನಾನು 3 ವೇಳೆ ಪ್ರಸಾದ ತಿನ್ನಕ್ಕಾಗಲ್ಲ. 2 ವೇಳೆ ಪ್ರಸಾದಕ್ಕೆ ಈಗ ಬಂದಿದ್ದೀನಿ. ಈಗ 2 ವೇಳೆ ಪ್ರಸಾದ ತಿನ್ನೋದಕ್ಕೂ ನನ್ಗೆ ಆಗ್ತಾ ಇಲ್ಲ. ಯಾಕಂದ್ರೆ ನಾನು ವಿಷ್ಣು ಸಹಸ್ರನಾಮಕ್ಕೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀನಿ. ಅಲ್ಲಿ ನಾನು ವಿಷ್ಣು ಸಹಸ್ರನಾಮ ಮಾಡೋದಕ್ಕೆ ಒಂದು 5-6 ಜನ ಬರ್ತಾರೆ. ಸ್ವಲ್ಪ ಊಟ ಏನೋ ಕೊಡ್ತಾರೆ, ದೇವಸ್ಥಾನದ ಪ್ರಸಾದ ಕೊಟ್ಬಿಟ್ಟು. ನನ್ಗೆ ದೇವಸ್ಥಾನದಲ್ಲಿ ಊಟ ಬೇಕು, ದೇವಸ್ಥಾನದಲ್ಲಿ ಪ್ರಸಾದ ತಿನ್ಬೇಕು, ನಾನು ದೇವಸ್ಥಾನದಲ್ಲಿ ಸೇವೆ ಮಾಡಬೇಕು. ನನಗೆ 4,500 ಕಟ್ಟರೆ ನಾನು 2 ಹೊತ್ತು ಊಟ ಮಾಡೋಕ್ಕಾಗಲ್ಲ. ನೋಡ್ಕೊಳ್ಳಿ ಹೆಂಗಿದೆ. ನೋಡೋದಕ್ಕೆ ತುಂಬಾ ವಿದ್ಯಾವಂತರಾಗಿದ್ದಾರೆ ಅಲ್ಲ, ಬ್ರಾಹ್ಮಣರು, ಒಳ್ಳೆ ಭಕ್ತಿ ಸೇವೆ ಎಲ್ಲ ಇದೆ. ಆದ್ರೆ ಇದಿಲ್ಲ, ಹಣ ಇಲ್ಲ ಪಾಪ. ಆಮೇಲೆ ನಾನು ಏನ್ ಮಾಡೋದು ಗೊತ್ತಿಲ್ಲ. ಈಗ ನಾನು ಏನ್ ಮಾಡ್ತಾ ಇದ್ದೀನಿ, ಆ 1 ವೇಳೆನೂ ನಾನು ನಾಳೆಯಿಂದ ಕಟ್ ಮಾಡ್ತೀನಿ. ಒಂದೇ ಒಂದು ಊಟ ಮಾಡ್ತೀನಿ, ಪ್ರಸಾದ ಮಾಡ್ತೀನಿ. ಯಾರಾದ್ರೂ ಇದ್ರೆ ನನಗೆ ಹೇಳಿ. ನಿಮ್ದು ದೇವಸ್ಥಾನಕ್ಕೆ ಹೋಗಿದ್ರಂತೆ, ನಮ್ಮ ದೇವಸ್ಥಾನಕ್ಕೆ, ರಾಜಾಜಿನಗರ್ಗೆ. ಅವರು 55 ವರ್ಷ ಆಗಾಯ್ತು, ನಿಮ್ ಕೈ ಏನು ಮಾಡೋಕ್ಕಾಗಲ್ಲ ಅಂತ ಕೊಡ್ಲಿಲ್ಲ ಅಂತೆ. 3 ದಿನ ಏನೋ ವೇಟ್ ಮಾಡಿ ಕೊಡ್ಲಿಲ್ಲ ಅಂತೆ. ಸರಿ, ನಾನು ಬೇರೆ ನಂಬರ್ ಎಲ್ಲ ಬರ್ಕೊಟ್ಟೆ ಅವ್ರಿಗೆ. ನಂಬರ್ ಕೊಟ್ಟೆ, ಈ 2-3 ನಂಬರಲ್ಲಿ ನೀವು ಪ್ರಯತ್ನ ಮಾಡಿ, ಹಂಗಿಲ್ಲ ಅಂದ್ರೆ ಏನಾದ್ರು ಹೇಳಿ, ನಾನು ಬೇರೆ ಕಡೆ ಮಾಡ್ಕೊಡ್ತೀನಿ ಅಂತ ಹೇಳಿದೆ ಅವ್ರಿಗೆ. ಇವಾಗ ನೆನ್ನೆ ನಂಬರ್ ಕೊಟ್ಟೆ, ಇವತ್ತು ಬೆಳಗ್ಗೆ ಎಲ್ಲ ಕಳಿಸಿದ್ದೀನಿ ಅವ್ರಿಗೆ. ಅವ್ರು ಆಮೇಲೆ ಬರೋ ಭಾನುವಾರ ರಥಯಾತ್ರೆ ಇದೆ, ನೀವು ಊಟ ಎಲ್ಲ ಹೋಟ್ಲಲ್ಲಿ ಮಾಡಬೇಡಿ, ಸೀದಾ ನಮ್ಮ ಇದಕ್ಕೆ ಬಂದ್ಬಿಡಿ. ಕುಮಾರಸ್ವಾಮಿ ಲೇಔಟಲ್ಲಿ ಬನಶಂಕರಿ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಸ್ವಲ್ಪ ಮುಂದೆ ನಮ್ಮ ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ 3 ಹೊತ್ತು ಊಟ ಸಿಗುತ್ತೆ, ಬಂದ್ಬಿಡಿ ಅಂತ ಹೇಳಿದ್ದೀನಿ. ಯಾಕಂದ್ರೆ ಒಂದಿನ ಊಟ ಅವ್ರಿಗೆ ಉಳಿತಾಯ ಆದ್ರೆ 300 ರೂಪಾಯಿ ಊಟ ಉಳಿತಾಯ ಆಗುತ್ತೆ. ಅದಕ್ಕೋಸ್ಕರ ಅಲ್ಲಿ ದೇವ್ರ ಪ್ರಸಾದನೂ ಸಿಗುತ್ತೆ. ಸೊ ಅಲ್ಲಿ ಬಂದು ಅಲ್ಲಿ ಒಂದು ನಮ್ದು ಬುಕ್ ಸ್ಟಾಲ್ ಇದೆ. ಬುಕ್ಸ್, ಈ ಭಂಡಾರ ಎಲ್ಲ ಮಾಡೋದು ಅಲ್ಲಿ ಖಾಲಿಯಾಗಿದೆ. ಒಂದು ಇದು ಸೂಪರ್ವೈಸರ್ ಕೆಲಸ ಖಾಲಿ ಇದೆ. ಅದು ನಂಬರ್ ಕೊಟ್ಟಿದ್ದೀನಿ, ನೀವು ಅವ್ರ ಹತ್ರ ಫೋನ್ ಮಾಡಿ ಕೇಳ್ಕೊಡಿ. ಅವ್ರೇನಾದ್ರು ಓಕೆ ಅಂದ್ರೆ ನೀವು ಅಲ್ಲೇ ಇದ್ಬಿಟ್ಟು ಅಲ್ಲೇ ಸೇವೆ ಮಾಡ್ಕೊಂಡಿರಿ ಅಂತ ಹೇಳಿದ್ವಿ. ಆಯ್ತು ನಾನು ಮಾಡ್ತೀನಿ ಸರ್, ಹೋಗ್ತೀನಿ ಅಂತ ಹೇಳಿದ್ದಾರೆ. ಸೊ ಈ ತರ ಎಲ್ಲ ಇದೆ ಅವ್ರಿಗೆ. ಪಾಪ ಈಗ ಭಕ್ತಿ ಸೇವೆ ಮಾಡ್ಬೇಕಿಷ್ಟ, ಆದ್ರೆ ಅವ್ರು ನೋಡ್ಕೊಳ್ಳೋರು ಯಾರಿಲ್ಲ. ಈ ಶುಗರ್ಗೆ ಟ್ಯಾಬ್ಲೆಟ್ಸ್ ತಗೋಬೇಕು, ನರದ ಪ್ರಾಬ್ಲಮ್ಗೆ ಅದಕ್ಕೂ ಟ್ಯಾಬ್ಲೆಟ್ಸ್ ತಗೋಬೇಕು, ದುಡ್ಡಿಲ್ಲ, ಏನ್ ಮಾಡೋದು ಗೊತ್ತಿಲ್ಲ. ಸೊ ವಿಷ್ಣು ಸಹಸ್ರನಾಮ ಹೇಳ್ಕೊಂಡು ಎಲ್ಲ ಕಡೆ
ಭಗವಂತ ನಮ್ದು ಜಪಮಾಲೆ ತಗೊಂಡಿದ್ದಾರೆ, ಅದನ್ನು ಮಾಡ್ತಾ ಇದ್ದೀವಿ. ಅದು ನಾನು ಹೇಳಿದೆ, ನಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನೀನು ಜಪ ಮಾಡಲೇಬೇಕು, ಅಂದ್ರೆ ಸರ್ವಿಸ್ ಕೊಡಲ್ಲ. ಯಾಕಂದ್ರೆ ಜಪ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಕೆಟ್ಟ ಅಭ್ಯಾಸಗಳು ಯಾವುದು ಬರಲ್ಲ ಅಣ್ಣ. ಇನ್ನೊಂದು 4 ನಿಯಮಗಳು ನೀವು ಪಾಟಿಸಬೇಕು. ಸೊ ಅದರಿಂದ ನೀವು ಆಲ್ರೆಡಿ ನೀವು ಬ್ರಾಹ್ಮಣರು, ನೀವು ಬ್ರಹ್ಮಚಾರಿ ಆಗಿದ್ರೆ ಅದೇನು ತೊಂದರೆ ಇಲ್ಲ ನಿಮಗೆ. ಅದರಿಂದ ನೀವೇನು ಮಾಡ್ತೀರಾ, ಸೀದಾ ಹೋಗ್ಬಿಟ್ಟು ನೀವು ಸೇವೆಯಲ್ಲಿ ಅಲ್ಲಿ ಅವ್ರ ಹತ್ರ ಮಾತಾಡಿ, ನಿಮ್ಮ ಇದು ಏನು ಅಂತ ಹೇಳ್ಕೊಳ್ಳಿ ಅವ್ರ ಹತ್ರ. ಅವ್ರು ಏನು ಅಂತ ಹೇಳ್ತಾರೆ, ನಿಮ್ಗೆ ಸೆಟ್ ಆದರೆ ನೀವು ಮಾಡಿ ಅಂತ ಹೇಳಿದ್ವಿ. ಈ ಥರ ಭಗವಂತನ ಸೇವೆಯಲ್ಲಿ ತೊಡಗಿಸೋದಕ್ಕೆ ನಾವು ಪ್ರಯತ್ನ ಪಡಬೇಕು. ಸೊ ಅದೇ ಇಲ್ಲಿ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾನೆ, ಮೇಲ್ವಿಚಾರಣೆ ಸುಮ್ಮನೆ ಹೊರಗಡೆ ನಾವು ಮಾತಾಡೋದಲ್ಲ. ಅವ್ರು ಇರೋದೆಲ್ಲ ಓಪನ್ ಆಗಿ ಹೇಳ್ಬಿಟ್ರು, ಬೇರೆ ಬ್ರಾಹ್ಮಣರು ಬಾಯಿ ಬಿಡಲ್ಲ. ಅದು ಹೇಳ್ತಾರೆ, ಯಾರೋ ಒಬ್ರು ಶೆಟ್ರಿದಾರಂತೆ, ಅವ್ರ ಜೊತೆ ಬಂದಿದ್ರು. ಅವ್ರು ಹೇಳಿದ್ರಂತೆ, ನೋಡಿ ಸರ್, ಇವರು ಶೆಟ್ರು, ಇವರೇ ಶೆಟ್ರು, ಇವರೇ ನನಗೆ ಇವತ್ತು ರಥಯಾತ್ರೆ ಇದೆ ಅಂತ ಹೇಳಿದ್ದು. ಇವರೆಲ್ಲ ಯಾವಾಗ ನನಗೆ ಫ್ರೀ ಪ್ರಸಾದ ಸಿಗುತ್ತಾ ನನಗೆ ಇನ್ಫಾರ್ಮ್ ಮಾಡ್ತಾರೆ. ಯಾವ ಶೆಟ್ರು ಈ ತರ ನನಗೆ ಸೇವೆ ಮಾಡಿದ್ರು ನಾನು ನೋಡಿದ್ದೆ. ವೈಶ್ಯರು ಮಾಡಲ್ಲ. ಅವರೇ ನನ್ಗೆ ಗೊತ್ತಿಲ್ಲ, ಅವ್ರು ಹೇಳ್ತಾ ಇದಾರೆ ಆ ಥರ. ಯಾವ ವೈಶ್ಯರು ಅವ್ರಿಗೆ ಏನು ಲಾಭ ನನ್ನಿಂದ ಅಂತ ನೋಡ್ತಾರೆ. ಆದರೆ ಇವರು ತುಂಬಾ ಒಳ್ಳೆಯವರು. ನನಗೆ ಅವ್ರಿಗೂ ತಂದೆ ತಾಯಿ ಯಾರು ಇಲ್ಲ, ಅವರೊಬ್ಬರೇ ಅವರು ಇರೋದು. ಅವ್ರು ಈ ಥರ ನನಗೆ ಸಹಾಯ ಮಾಡ್ತಾರೆ ಅಂತ ಅವ್ರನ್ನ ಕರ್ಕೊಂಬಂದು ಅವ್ರನ್ನ ಪರಿಚಯ ಮಾಡಿಕೊಟ್ರು. ಈ ಥರ ನಾವೇನು ಮಾಡ್ಬೇಕಂದ್ರೆ ಇಲ್ಲಿ ಮೇಲ್ಪರವಾಗಿ ನಾವು ಇರಬಾರ್ದು. ಅಂತರಂಗದಲ್ಲಿ ಭಗವಂತನಿಗೆ ಸೇವೆ ಮಾಡೋದ್ರಲ್ಲಿ ನಾವು ನಿಯುಕ್ತರಾಗಬೇಕು. ಅದೇ ಹೇಳ್ತೇವೆ, ಭಗವಂತನ ಮೇಲ್ವಿಚಾರಣೆಯಲ್ಲಿ ಕೆಲಸ ಮಾಡುತ್ತದೆ ಎನ್ನುವುದು ಅವನಿಗೆ ತಿಳಿಯುವುದು. ಅಂದ್ರೆ ಏನರ್ಥ, ಭಗವಂತ ಇಲ್ಲಂದ್ರೆ ನಾವು ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ಇವಾಗ ಅಂತವ್ರಿಗೆ ನಾನು ಈಗ ಹೇಳ್ದಲ್ಲ, ಅಂತವ್ರಿಗೆ ಯಾರು ಗತಿ ಯಾರು? ನಾನು ಹೇಳಿದೆ, ವಾಸುದೇವ ನಿಮ್ಗೆ ಪರಾಗತಿ ಏನು ಅಂತ. ಭಯ ಬೀಳ್ಬೇಡಿ ನೀವು. ನಿಮ್ಮಂತವ್ರಿಗೆ ಭಗವಂತ ಯಾವತ್ತು ಏನೋ ಕರುಣೆ ಒಂದು ತೋರಿಸ್ತಾರೆ. ಅವರೇ ಹೇಳ್ಬಿಟ್ರು, ನೋಡಿ ಇವತ್ತು ಇಲ್ಲಿ ಬಂದೆ, ಇಲ್ಲಿ ನಿಮ್ಮನ್ನ ಪರಿಚಯ ಭೇಟಿ ಮಾಡ್ತೀರಾ ನನಗೆ ಗೊತ್ತಿಲ್ಲ, ನಿಮ್ಮಿಂದ ನನಗೆ ಒಂದು ಸಹಾಯ ಆಯಿತು. ಸೊ ಇದೆಲ್ಲ ಭಗವಂತನ ಅರೇಂಜ್ ಮಾಡ್ತಾರೆ. ಸೊ ನಾವು ಅವರಿಲ್ಲ ನಾವು ಏನು ಮಾಡೋಕ್ಕಾಗಲ್ಲ. ಸೊ ಎಲ್ಲರೂ ಏನು ತಿಳ್ಕೊಂಡು, ಇವಾಗ ದೊಡ್ಡ ರಾಜಕೀಯ ನಾಯಕ ಅವನು ದುಡ್ಡು ಸಂಪಾದಿಸಿದಾನೆ ಅಂದ್ರೆ ಅದಕ್ಕೆ ಭಗವಂತನ ಕೊಟ್ಟರೆ ಜ್ಞಾನನೇ ಅವನಿಗೆ. ಅವನಾಗ ಅವನು ಸಂಪಾದಿಸಿಲ್ಲ, ಅವನಾಗ ಅವನು ಧನವಂತರಾಗಿಲ್ಲ, ಶ್ರೀಮಂತರಾಗಿಲ್ಲ. ಸೊ ಅದಕ್ಕೆ ಈ ತರ ಏನಾಗುತ್ತೆ ಅಂದ್ರೆ ಭಗವಂತ ಇಲ್ದಿರೋ ಕೆಲಸ ಯಾವ ಕೆಲಸ ನಾವು ಮಾಡೋಕ್ಕಾಗಲ್ಲ. ಯಾವ್ದು ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಈ 3ನೇದು ಈ 29 2 ನಿಮಿಷ ಇದು ಹೇಳ್ಬಿಟ್ಟು ಮುಗಿಸಿ ಸ್ಟಾಪ್ ಆಗುತ್ತೆ. ಇಲ್ಲಿ ಪ್ರಕೃತಿ ಗುಣಗಳಿಂದ ಮೂಢರಾದ ಅಜ್ಞಾನಿಗಳು ಸಂಪೂರ್ಣವಾಗಿ ಐಹಿಕ ಚಟುವಟಿಕೆಗಳಲ್ಲಿ ತನ್ಮಯರಾಗಿ ಆಸಕ್ತರಾಗ್ತಾರೆ. ಕೆಲಸ ಮಾಡುವವರು ಅಜ್ಞಾನದಿಂದ ಈ ಕರ್ತವ್ಯಗಳು ಕೆಳಮಟ್ಟವಾದರೂ ವಿವೇಕಿಗಳು ಅವರನ್ನು ವಿಚಲಗೊಳಿಸಲು ಪ್ರಯತ್ನಿಸಬಾರದು. ಏನ್ ಹೇಳ್ತಾರೆ ಇಲ್ಲಿ? 29 29 ಹೌದು, 28 ಕರೆಕ್ಟ್, 27 ಆಯ್ತು, 28. ಈ ಮಹಾಬಹುವಾದ ಅರ್ಜುನ, ಪರಮ ಸತ್ಯವನ್ನು ತಿಳಿದವನು ಇಂದ್ರಿಯಗಳಲ್ಲಿ ಮತ್ತು ಇಂದ್ರಿಯ ತೃಪ್ತಿಯಲ್ಲಿ ತೊಡಗುವುದಿಲ್ಲ. ಪರಮಸತ್ಯ ಅಂದ್ರೆ ಏನದು ಪರಮಸತ್ಯ? ಭಗವಂತನೇ ಪರಮಸತ್ಯ. ಅವನ ಹೆಸರು ಇನ್ನೊಂದು ಹೆಸರು ಏನಂದ್ರೆ, ಭಗವಂತನ ಹೆಸರು ಸತ್ಯವಂತ ಅಂತ ಹೆಸರು ಅವ್ರಿಗೆ, ಭಗವಂತನಿಗೆ. ಯಾಕಂದ್ರೆ ಭಗವಂತನಿಗೆ ಸತ್ಯವಂತ, ಅವನ ಬಾಯಿಂದ ಬರೋದೆಲ್ಲ ಸತ್ಯನೇ. ಭಗವದ್ಗೀತಾ ಸತ್ಯವನ್ನೇ ಹೇಳ್ತಾ ಇದ್ದಾರೆ. ಸೊ ಪರಮ ಸತ್ಯ ಅಂದ್ರೆ ಅಬ್ಸಲ್ಯೂಟ್ ಟ್ರೂತ್, ಅವನೇ. ಅಂದ್ರೆ ಅವನಿಗೆ ಅತೀತವಾದವ್ರು ಯಾರು ಇಲ್ಲ ಅಂತ ಹೆಸರು, ಅವನೇ ಪರಮ ಸತ್ಯ. ಸೊ ಕೃಷ್ಣನ ತಿಳ್ಕೊಳ್ಳೋದು, ನೀವು ಹೇಳದಂಗೆ ಭಗವಂತನ ತಿಳ್ಕೊಳ್ಳೋದೇ ನಿಜ. ಸೊ ಭಗವಂತನ ತಿಳಿದವನು ಏನ್ ಮಾಡ್ತಾನೆ, ಇಂದ್ರಿಯಗಳ ತೃಪ್ತಿಯಲ್ಲಿ ಯಾವುದು ತೊಡಗುದಿಲ್ಲ. ಅವನು ಯಾವ್ದಾದ್ರು ತೊಡಗ್ತಾನೆ, ಅವನು ಭಕ್ತಿ ಸೇವೆ ಮತ್ತು ಫಲದಾಸೆ ಇರುವ ಕರ್ಮ ಇವುಗಳಲ್ಲಿ ವ್ಯತ್ಯಾಸವು ತಿಳಿದಿರುತ್ತದೆ. One who is in knowledge of the absolute truth, who mighty arm, does not engage himself in the senses and sense gratification, knowing well the difference between work in devotion and work for. So ಇವನು ಭಗವಂತನ ಬಗ್ಗೆ ತಿಳಿದಿರೋರ್ಗೆ ಏನ್ ಗೊತ್ತಾಗುತ್ತೆ, ಇಂದ್ರಿಯ ಭೋಗ ಅಂದ್ರೆ ಏನು ಗೊತ್ತು, ಭಕ್ತಿ ಸೇವಾ ಅಂದ್ರೆ ಏನು ಗೊತ್ತು, ಇದಕ್ಕೆ ಏನು ಡಿಫ್ರೆನ್ಸ್ ಗೊತ್ತು, ವ್ಯತ್ಯಾಸ ಗೊತ್ತು. ಆ ವ್ಯತ್ಯಾಸ ಗೊತ್ತಿರೋ ಏನ್ ಮಾಡ್ತಾನೆ, ಈ ಇಂದ್ರಿಯ ತೃಪ್ತಿನಲ್ಲಿ ಯಾವತ್ತು ಎಂಗೇಜ್ ಆಗಲ್ಲ, ತೊಡಗಿಸ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ದಾರೆ. The knower of the absolute truth is convinced of his awkward position in material association. He knows that he is part and parcel of the Supreme Personality of Godhead Krishna, and that his position should not be in the material creation. He knows his real identity. So ಅವನಿಗೆ ಯಾರು ಅಂತ ಗೊತ್ತು. ಅವನು ನಾವು ಯಾರು? ಸಿಂಪಲ್ ಆಗಿ ನಾವು ಆತ್ಮ. ನಾವ್ಯಾರು ಆತ್ಮ. ಸೊ ಆತ್ಮನ ಒಂದು ಕರ್ತವ್ಯ ಏನು, ಅವನ ನೆಲೆ ಏನು, ಅವನ ಪೊಸಿಷನ್ ಏನು? ಶರಣಾಗತ ಆಗೋದು. ಯಾವ ತರ ಶರಣಾಗತಿ ಆಗ್ಬೇಕು, ಹೆಂಗಿದ್ರೆ ನಾವು ಶರಣಾಗತಿ ಆಗ್ತೀವಿ?
ಜೀವೇರ ಹೇಳಿದ್ದು ಜೀವೇರ ಸ್ವರೂಪ ಹಾಯ್ ಜೀವೇರ ಸ್ವರೂಪ ಹಾಯ್ ಜೀವೇರ ಸ್ವರೂಪ ಹಾಯ್ ಕೃಷ್ಣರೇ ನಿತ್ಯ ದಾಸ. ಅಂದ್ರೆ ಏನರ್ಥ, ಜೀವನ ಸ್ವರೂಪ ಏನು, ಕೃಷ್ಣನಿಗೆ ನಿತ್ಯ ದಾಸನಾಗಿರ್ಬೇಕು. ಇದನ್ನ ತಿಳ್ಕೊಂಡಿರೋನು ಏನ್ ಮಾಡ್ತಾನೆ, ಇಂದ್ರಿಯ ಭೋಗದಲ್ಲಿ ಯಾವಾಗ್ಲೂ ತೊಡಗಿಸ್ಕೊಳ್ಳಲ್ಲ, ಅವನಿಗೆ ಆಸೆ ಇರಲ್ಲ ಅಂತ ಹೇಳ್ತಾ ಇದ್ದಾರೆ. ಹಿ ನೋಸ್ ಇಸ್ ರಿಯಲ್ ಐಡೆಂಟಿಟಿ. ನಮ್ಮ ನಿಜವಾದ ಒಂದು ಐಡೆಂಟಿಫಿಕೇಶನ್ ಏನು ಅಂದ್ರೆ, ಗುರುತು ಏನಂದ್ರೆ, ಭಗವಂತನಿಗೆ ನಾವು ಅಂಗಾಂಶ ಅಂತ ಹೆಸರು, ಭಗವಂತನ ಅಂಶ ನಾವು, ವಿಭಿನ್ನ ಅಂಶ ಅಂತ ಹೇಳ್ತಿರಲ್ಲ ಅದೇ. Supreme, who is the eternal bliss and knowledge, and he realizes that somehow or other he is entrapped in the material conception of life. ಆದ್ರೆ ನಾವು ಭಗವಂತನ ಅಂಶ ಆದ್ರೆ ನಾವ್ಯಾಕೆ ಇಲ್ಲಿ ಬಂದ್ಬಿಟ್ರಿ, ಯಾಕೆ ಈ ಪ್ರಪಂಚ ನಾವು ಕಷ್ಟಪಡ್ತಾ ಇದ್ದೀರಿ? ಸ್ವಾತಂತ್ರ್ಯ ಬೇಕು, ನಾನು ಒಡೆಯ, ಭಗವಂತನ ತರ ನಾವು ಒಡೆಯನಾಗಬೇಕು, ನಾನು ಭೋಗಿಸ್ಬೇಕು ಅಂತ ನಾವು ಇಲ್ಲಿ ಬಂದಿದ್ದೀರದು. ಸೊ ನಾವೆಲ್ಲರೂ ಭಗವಂತನ ಅಂಶನೇ, ಆದ್ರೆ ಭಗವಂತನ ಬೇಡ ಅಂತೇಳಿ ನಾವು ಬಂದಿರೋದಿಲ್ಲ, ನಾವು ಅನುಭವಿಸ್ಬೇಕು, ಭಗವಂತನ ತರ ಬಾಸ್ ಆಗಿರ್ಬೇಕು ಅಂತ ನಾವು ಇಲ್ಲಿ ಬಂದಿದ್ದೀವಿ. ಆದ್ರೆ ಇಲ್ಲಿ ನಾವು ಬಾಸ್ನಾಗಿ ನಾವು ಇರಕ್ಕಾಗಲ್ಲ. ಯಾಕಂದ್ರೆ ಅಲ್ಲಿ ಇರ್ಬೇಕಂದ್ರೆ ಏನಾಗುತ್ತೆ, ಇಲ್ಲಿ ಭೌತಿಕ ಪ್ರಕೃತಿ ನಮ್ಮನ್ನ ಬಿಡಲ್ಲ, ಆಧ್ಯಾತ್ಮಿಕ, ಅಧಿಭೌತಿಕ, ಅಧಿದೈವಿಕ ಇದೆಲ್ಲ ನಮ್ಮನ್ನು ತಡೀತದೆ. ಸೊ ಇದನ್ನೆಲ್ಲ ತಡೆಯೋದ್ರಿಂದ ನಾವು ಅನುಭವಿಸಕ್ ಆಗಲ್ಲ. ಸೊ ಅದಕ್ಕೆ ಹೇಳಿದ ನಾನು ಭಗವಂತನ ಅಂಶ. ಸೊ ನಮ್ಮ ಇದೇನಂದ್ರೆ ಜೀವೇರ ಸ್ವರೂಪ, ನಾವು ನಿತ್ಯ ದಾಸನಾಗಿರ್ಬೇಕು. ಸೊ ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ, ಸಾಕು. ಯಾಕಂದ್ರೆ ಇನ್ನು ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಪಾಪ.